आचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कजषड्पदं पराङ्कुशार्यतनयं श्रये रामानुजं गुरुं। श्रीमते पराङ्कुश रामानुज महादेशिकाय नमः। श्रीमद्रङ्गशटारि संयमिवरैः दीक्षास्पदं सादरम् श्रीमद्वेदपदं सदेशिकयते पादारविन्दाश्रयं वालूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वालूलवंशतिलकं गुणसंविराड्यं श्रीरङ्गकायितमुने परानुसक्तं वेदान्तदेशिकयतीन्द्रकृपाणिसक्तं नारायणाय गुरुवर्यमहंसमीडे। श्रीरामानुजयोगीन्द्रवेदान्तार्य उपाश्रयं श्रीरङ्गेशमाधविनुतं वरदार्यमहं भजे। श्रीलक्ष्मी नृसिंहदिव्यपादुका सेवक वरदार्य महादेशिकाय नमः। श्रीविष्णुचित्तकुलनन्दन कल्पवल्ली श्रीरङ्गराज हरिचन्दन योगदृश्या साक्षात् क्षमां करुणया कमलाभिमान्या गोदामनन्यशरणं शरणं प्रपद्ये। नीलातुङ्गस्तनगिरितटी सूक्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ती स्वोच्छिष्टायां सजनिगलितं या कलाकृत्य पुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் வாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடர் கொடியே பல்பாவை வாடி அருளவல்ல பல்வளையாய் நாடி நீ வேங்கடவர்க்கென்னை விதியென்னடி மாற்றம் நான் கடವಾ ಬಣ್ಣವೇ ನಲ್ಲು. ನೆರೆದಿರ್ತಕ್ಕಂಥ ಎಲ್ಲ ಭಾಗವತರಿಗೂ ನಮಸ್ಕಾರಗಳು. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ತಿರುಮಲ ತಿರುಪತಿ ದೇವಸ್ಥಾನದವರು ಮತ್ತು ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನದ ಆಡಳಿತ ವರ್ಗ ಮತ್ತು ಹೆಬ್ಬಾರ್ ಶ್ರೀ ವೈಷ್ಣವ ಸಂಘ ಎಲ್ಲರೂ ಸೇರಿ ಏರ್ಪಡಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಇವತ್ತಿನ ಪಾಠಕ್ಕೆ ಹೋಗೋಣ. ஒருத்தி மகனாய் பிறந்து ஓரிரவில் ஒருத்தி மகனாய் ஒழித்து வளர தரிக்கிலானாய்த்தான் தீங்கு நினைந்த கருத்தை பிழைப்பித்து கஞ்சன் வயத்தில் நெருப்பெண்ண நின்ற நெடுமாலே உன்னை அறுத்தித்து வந்தோம் பறை கருவியாவில் ತಿರುತಕ್ಕ ಶೆಲ್ವಮು ಭಗವಂತನ ಅವತಾರ ರಹಸ್ಯವನ್ನು ತಿಳಿಸ್ಕೊಡುವಂಥ ಭಾಷಣ. ಅದು ಇವತ್ತು ಪ್ರೀಫೋನ್ ಆಗಿತ್ತು ಪಾಪ. ಈ ಆನ್ಲೈನ್ ಕೇಳೋರಿಗೆ ಗೊತ್ತಿಲ್ಲ. ಒಂದೇ ನಿಮಿಷ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಲಾಗಿನ್ ಮಾಡ್ತೀನಿ. ಇವತ್ತಿನ ಕ್ಷಮೆ ಇರಲಿ. ಇವತ್ತಿನ ಭಾಷಣ ನಾನು ಹೇಳಿದ್ನಲ್ಲ, ಇದು ಭಗವಂತನ ಅವತಾರ ರಹಸ್ಯ ತಿಳಿಸ್ಕೊಡುವಂಥ ಭಾಷಣ.
ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯಾರು ನನ್ನ ಅವತಾರ ರಹಸ್ಯವನ್ನು ತಿಳ್ಕೊಳ್ತಾರೋ ಅವರಿಗೆ ಮರುಜನ್ಮ ಇಲ್ಲ ಅಂತ. ಸೊ ಯಾರ್ಯಾರು ಇವತ್ತೆಲ್ಲ ಬಂದಿದ್ದೀರೋ ನಿಮಗೆಲ್ಲ ಲಕ್ಕು. ಇವತ್ತು ಈ ಭಾಷೆಯನ್ನು ಪೂರ್ತಿ ಕೇಳ್ಕೊಂಡ್ರೆ ಮರುಜನ್ಮ ಇಲ್ಲ ಅಂತ, ಮತ್ತೆ ಈ ಸಂಸಾರದಲ್ಲಿ ಬಂದು ನಾವು ಕಷ್ಟಪಡಬೇಕಾಗಿಲ್ಲ. ಅದನ್ನು ವಿಶೇಷವಾಗಿ ಈ ಅವತಾರ ರಹಸ್ಯ ತಿಳಿಸ್ಕೊಡುತ್ತೆ ಇದು ಅಂತ ಹೇಳ್ತಾರೆ. ತುಂಬ ತುಂಬ ಸೊಗಸಾದ ಪಾಶುರ. ಇವತ್ತು ನಾನು ಆ್ಯಕ್ಚುಲಿ 2 ಪಾಶುರ ಮುಗಿಸ್ಬೇಕು ಅಂದ್ಕೊಂಡೆ, ಬಟ್ ಬಹುಶಃ ಇವತ್ತು ಆಗೋದಿಲ್ಲ. ಯಾಕಂದರೆ ಈ ಪಾಶುರದಲ್ಲೇ ವಿಷಯ ತುಂಬ ಹೇಳೋದಿದೆ. ನೋಡೋಣ ಹೇಗಾಗುತ್ತೆ ಅಂತ. ಭಗವಂತ ಹೇಗೆ ಅವನ ಸಂಕಲ್ಪ ಹೇಗಿದೆಯೋ ಹಾಗೆ ಆಗುತ್ತೆ. ಈ ಕೃಷ್ಣಾವತಾರ ರಹಸ್ಯವನ್ನು ಯಾರು ಕೊಂಡಾಡ್ತಾರೋ, ಯಾರಿಗೆ ತಿಳ್ಕೊಳ್ತಾರೋ, ಕೃಷ್ಣಾವತಾರ ಅಂತಲ್ಲ, ಭಗವಂತನ ಅವತಾರವೇ ಒಟ್ಟಿನಲ್ಲಿ ಅವತಾರ ರಹಸ್ಯವನ್ನು ತಿಳ್ಕೊಂಡವ್ರಿಗೆಲ್ಲನೂ ಮರುಜನ್ಮ ಇಲ್ಲ ಅಂತ ಹೇಳ್ತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮಂ ನೈತಿ ಮಾಮೇತಿ ಸೋರ್ಜುನ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇದು 4ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಇದು ಯಾರು ನನ್ನ ಜನ್ಮ ಇದನ್ನು ತಿಳ್ಕೊಳ್ತಾರೋ, ಕರ್ಮ ತಿಳ್ಕೊಳ್ತಾರೋ. ಯಾಕೆಂದರೆ ಭಗವಂತನಿಗೆ ನಮೇ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಸ್ಪೃಹ. ಅವನು ಭಗವಂತನ ಜನ್ಮ ಬಂದು ಕರ್ಮದಿಂದ ಆಗಿದ್ದಲ್ಲ. ನಾವೆಲ್ಲ ಜನ್ಮ ತಗೊಳ್ಳೋದು ನಮ್ಮ ಪೂರ್ವಾರ್ಜಿತ ಕರ್ಮದಲ್ಲಿ ಏನಿರುತ್ತೋ ಪುಣ್ಯಫಲ, ಅದ್ರ ಪ್ರಕಾರ ನಮಗೆ ಒಂದು ಜನ್ಮ ಸಿಗುತ್ತೆ. ಭಗವಂತನ ಹಾಗಲ್ಲ. ಅವನ ಸ್ವ ಇಚ್ಛೆಯಿಂದ ಸಂಕಲ್ಪ ಮಾತ್ರದಿಂದ ಅವನು ಅವತಾರ ಮಾಡೋದು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ಹೇಳ್ತಾನೆ ಅರ್ಜುನನಿಗೆ 2ನೇ ಅಧ್ಯಾಯದಲ್ಲಿ. ಪೂರ್ತಿ ಶೋಕ ಕ್ಷೋಭೆ, ಅವನಿಗೆ ಎಲ್ಲ ಕನ್ಫ್ಯೂಸ್ ಆಗಿರ್ತಾವಲ್ಲ, ಅವಾಗ ಹೇಳ್ತಾನೆ ಬಹೂನಿ ಮೇ ವ್ಯತೀತಾನಿ. ನಾನು ಎಷ್ಟೆಷ್ಟೋ ಜನ್ಮಗಳನ್ನು ತೊಗೊಂಡಿದ್ದೀನಿ, ಆದರೆ ಎಲ್ಲ ಜನ್ಮನೂ ನನಗೆ ನೆನಪಿದೆ. ನಾನು ತೊಗೊಂಡಿರೋ ಜನ್ಮಗಳೆಲ್ಲ ನನಗೆ ನೆನಪಿದೆ, ಆದರೆ ನಿನಗೆ ನೆನಪಿರೋದಿಲ್ಲ. ಯಾಕಂದರೆ ಈ ಜನ್ಮ ತೊಗೊಂಡ್ಮೇಲೆ ಮತ್ತೆ ಇನ್ನೊಂದು ಜನ್ಮ ತೊಗೊಂಡಾಗ ಯಾವಾಗ ಶಠವಾಯು ಬರುತ್ತೋ ಅವಾಗ ವಿಸ್ಮೃತಿ ಏರ್ಪಟ್ಬಿಡುತ್ತೆ. ಹಳೆ ಜನ್ಮದೆಲ್ಲ ಮರ್ತೋಗ್ಬಿಡ್ತೀವಿ ಅಂತ. ಇದು ಒಂದು ಭಾಗ್ಯನೇ. ಯಾಕಂದರೆ ತುಂಬ ಹಲವಾರು ಜನ್ಮ ತೊಗೊಳ್ತಾ ಇರಬೇಕಾದ್ರೆ ನಾವು ವಿಸ್ಮೃತಿ ಇಲ್ಲದ್ರೆ ಕಷ್ಟ. ಅರ್ಧದಲ್ಲಿ ಯಾವುದೋ ಒಂದು ಗಂಡನ್ನು ನಾವು ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ. ಅಯ್ಯೋ ನನ್ನ ಗಂಡಂಗೆ ತಿಂಡಿ ಕೊಟ್ಟಿಲ್ಲ, ನನ್ನ ಗಂಡಂಗೆ ಊಟ ಕೊಟ್ಟಿಲ್ಲ ಅಂತ ನಾಪ್ಕ ಇದ್ರೆ ತಲೆನೋವು. ನಾವು ಅವಾಗ ಯಾರಿಗೋ ಬೇರೆ ಮನೇಲಿ ಹುಟ್ಟಿ ಏನೋ ಬೇರೆ ಚಾಕರಿ ಮಾಡ್ತಾಯಿದ್ರೆ ಅದಕ್ಕೆ ಅದೆಲ್ಲ ಭಗವಂತ ಹೇಗೆ ಅದು ಏನೂ ಇಲ್ಲ, ಎಲ್ಲ ಸಂಕಲ್ಪ ಮಾತ್ರದಿಂದ ಎಲ್ಲ ಏರ್ಪಾಡು ಆಗುತ್ತೆ. ಎಲ್ಲೋ ತುಂಬ ಅಪರೂಪಕ್ಕೆ ಕೆಲವರಿಗೆ ಹಳೆಯ ಜನ್ಮದ ನೆನಪೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಯಾವುದೋ ಚಿಕ್ಕ ಹುಡುಗಿ ಆಗೋ ಹುಡುಗನಾಗೋ ಹುಟ್ಟಿರ್ತಾರೆ, ನನಗೆ ಗೊತ್ತು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲರಿಗೂ ನೆನಪಿದ್ಬಿಟ್ಟಿದ್ರೆ ಅವ್ರು ಹಳೆಯ ಜನ್ಮದ್ದು ಹುಚ್ಚರಾಗ್ಬಿಡ್ತಾರೆ. ಎಲ್ಲರೂ ಹುಚ್ಚರಾಗ್ಬಿಡ್ತಾರೆ. ಭಗವಂತ ಏರ್ಪಾಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಆ ಥರ ಏನೂ ತೊಂದರೆ ಆಗ್ತಾ ಇರೋ ಥರ ನೋಡ್ಕೊಳ್ತಾನೆ. ಈ ಕೃಷ್ಣಾವತಾರದಲ್ಲೇ ಒಂದು ಏನು ರಹಸ್ಯ ಅಂತ ಹೇಳಿದ್ರೆ, ಈ ಪ್ರಶ್ನೆ ಮತ್ತು ಸೂತ್ರಪ್ಪ ಅಂತ ಕೃತಯುಗದಲ್ಲಿ ಅವರು ಮಕ್ಕಳಿಲ್ಲ ಅಂದ್ಬಿಟ್ಟು ತಪಸ್ ಮಾಡ್ತಾರೆ. ದೀರ್ಘಕಾಲ ತಪಸ್ ಮಾಡ್ತಾರೆ. ಎಷ್ಟು ಕಾಲ ತಪಸ್ ಮಾಡ್ತಾರೆ ಅಂದರೆ 12,000 ವರ್ಷ ತಪಸ್ ಮಾಡ್ತಾರಂತೆ. ನೋಡಿ, ನಮಗೇನಾದರೂ ನೆಟ್ಟಿಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಾದ್ರೆ ಕೈ ನೋವು ಕಾಲು ನೋವು ಅಂತೀವಿ. ನಾವು ಯಾವಾಗಲೂ ನಮ್ಮ ಪೂರ್ವಿಕರ ಶಕ್ತಿ ಇದೆಯಲ್ಲ ಅದನ್ನು ನೆನೆಸ್ಕೊಂಡು ಅದನ್ನು ಕೊಂಡಾಡಿಕೊಂಡು ನಮ್ಮ ಇವಾಗ ಇರೋ ನಮಗೆ ಊರ್ಜೆನ ಹೆಚ್ಚು ಮಾಡ್ಕೊಳ್ಬೇಕು. ಅವರೆಲ್ಲ ಮಾಡ್ತಾ ಇರಲಿಲ್ವ, ಅವರೆಲ್ಲ ಹಿಂಗೆ ಮಾಡ್ತಾಯಿದ್ರು. ನಾವು ಆ ಥರ ಅಷ್ಟು ಮಾಡೋಕ್ಕಾಗದೆ ಹೋದ್ರೂ ಅವರಿಂದ ನಾವು ಕಲ್ತ್ಕೊಳ್ಬೇಕು. ಅವರು 12,000 ವರ್ಷ ತಪಸ್ ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗ್ಬಿಡ್ತಾನೆ. ನಾರಾಯಣ ಪ್ರತ್ಯಕ್ಷ ಆಗಿದಾಗ ಏನು ಬೇಕು ಅಂದರೆ ನಿನ್ನಂತನೇ ಮಗ ಬೇಕು, ನಿನ್ನಂತನೇ ಮಗ ಬೇಕು ಅಂತ 3 ಸತಿ ಕೇಳ್ಬಿಡ್ತಾರೆ. ಕೇಳಿದಾಗ ಭಗವಂತನು ತಥಾಸ್ತು ತಥಾಸ್ತು ಅಂತ 3 ಸತಿ ತಥಾಸ್ತು ಹೇಳ್ಬಿಡ್ತಾನೆ. ಇವಾಗ ಏನಾಗಬೇಕು, ಅವನ ಥರಾನೇ ಮಗು ಬೇಕು ಅಂತ ಹೇಳಿದ್ರೆ ನ ಸಮ ಅಭ್ಯಧಿಕ ನಾವು ನೋಡಿದ್ವಿ. ಅವನ ಥರಾನೇ ಅಂದರೆ ಯಾರೂ ಅವನಿಗೆ ಸಮನೂ ಅಲ್ಲ, ಯಾರೂ ಅವನಿಗಿಂತ ಅಧಿಕನೂ ಇಲ್ಲ, ಅವನು ಯಾರಿಗಿಂತ ಕಡಿಮೆನೂ ಇಲ್ಲ, ಅವನೇ ಹುಟ್ಟಬೇಕು. ಹಾಗಾಗಿ ಅವನು 3 ಜನ್ಮದಲ್ಲಿ ಅವನೇ ಬಂದು ಹುಟ್ಟುತ್ತಾನೆ. ಹೇಗೆ ದೇವಹೂತಿ ಕಶ್ಯಪರಿಗೆ ಬಂದು ಕಪಿಲ ಮಹರ್ಷಿಯಾಗಿ ಹುಟ್ಟುತ್ತಾನೆ, ಆ ಅವತಾರದಲ್ಲೂ ಅಷ್ಟೇ ತುಂಬ ದೀರ್ಘಕಾಲ ತಪಸ್ ಮಾಡಿ ಕಪಿಲ ಮಹರ್ಷಿ ಸಾಂಖ್ಯಯೋಗ ಎಲ್ಲ ಬರೆದುಕೊಟ್ರು. ಭಗವಂತನೇ ಬಂದು ಸಾಂಖ್ಯಯೋಗ ಎಲ್ಲ ಬರೆದಿದ್ರೆ ಕೂಡ ಸಾಂಖ್ಯಯೋಗನ ಅಷ್ಟೇನು ಹೆಚ್ಚಕ್ಕೆ ಹೇಳಿಲ್ಲ ಭಗವದ್ಗೀತೆ ಹೇಳಿದಾಗ. ಯಾಕಂದರೆ ಭಗವದ್ಗೀತೆ ಕಾಲಕ್ಕಷ್ಟೊತ್ತಿಗೆ ಎಷ್ಟು ಯುಗ ಬದಲಾಯಿಸಿದೆ ಅಂತ ಹೇಳಿದ್ರೆ ಆ ಥರ ಒಂದು ಯೋಗದಿಂದ ಭಗವಂತನ ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಾಂಖ್ಯಯೋಗದಲ್ಲಿ ಹೇಳಿರೋದೆಲ್ಲ ನಾವು ಯಾವುದು ತೊಗೊಳ್ಳೋದೇ ಇಲ್ಲ. ಸುಲಭವಾಗಿರೋದು ಶರಣಾಗತಿ ಮಾರ್ಗನೇ ನಾವು ತೊಗೊಳ್ತೀವಿ. ಅದೊಂದು ಸಾಂಖ್ಯಯೋಗದಲ್ಲೂ ಏನು ಪರ್ಫೆಕ್ಷನ್ ಇಲ್ಲ ಅಂತ
ನಂತರ ಖಂಡಿಸಿದ್ದಾರೆ. ಎಲ್ಲ ಮತ ಖಂಡನೆ ಮಾಡೋರೆಲ್ಲ ಸಾಂಖ್ಯಯೋಗನ ಖಂಡಿಸಿದ್ದಾರೆ. ಆದರೆ ಇದಕ್ಕೆ ಆ ಕಾಲಘಟ್ಟಕ್ಕೆ ಆವಾಗ ಸಾಂಖ್ಯಯೋಗ ಕಪಿಲ ಮಹರ್ಷಿ ಬರೆದಿದ್ದು. ಕಪಿಲ ಮಹರ್ಷಿನೇ ಹೇಳ್ತಾರೆ ಹೇಗೆ ಅಂದರೆ ಅವರು ಅಲ್ಲೊಂದು ಮೂಲೆಯಲ್ಲಿ ಒಂದು ಚೇರಿದೆ ನೋಡಿ, ತಗೊಳ್ಳಿ ಕೊನೆಯಲ್ಲಿ. ಕಪಿಲ ಮಹರ್ಷಿ ಹೇಳ್ತಾರೆ, ಅವ್ರ ತಾಯಿಗೆ ಹೇಳ್ತಾರೆ, ನೀನು ಏನಾದರೂ ಸಾಧನೆ ಮಾಡಿ ನೀನು ಮೋಕ್ಷಕ್ಕೆ ಆದಷ್ಟು ಬೇಗ ಹೋಗೋಕ್ಕೆ ನೀನು ಪ್ರಯತ್ನ ಪಡಬೇಕು. ಕಾರಣ ಏನಂದರೆ ಇನ್ನು ಮುಂದೆ ಬರೋ ಕಾಲಗಳೆಲ್ಲ ತುಂಬ ಕೆಟ್ಟದಾಗಿರುತ್ತೆ. ಕಲಿಯುಗದಲ್ಲಿ ಆವಾಗಲೇ ಕಪಿಲ ಮಹರ್ಷಿ ಆವಾಗಲೇ ಕಲಿಯುಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕ್ಕೆ ಯಾರಿಗೂ ವ್ಯವಧಾನ ಇರೋದಿಲ್ಲ. ಅವ್ರ ತಂದೆ ತಾಯಿಗಳೆಲ್ಲ ಊಟ ಅವರನ್ನು ಮನೆಯಿಂದ ಬೇರೆ ಇನ್ನೊಂದು ಮನೇಲಿ ಇಡ್ತಾರೆ. ಇದೆಲ್ಲ ತುಂಬ ಕಾಮನ್ ಅಲ್ವಾ ಇವಾಗ, ಸ್ಪೇಸ್ ಅಂತ ಹೇಳ್ತಾರಲ್ಲ ಎಲ್ಲನೂ. ಅವ್ರನ್ನ ಮನೆಯಿಂದ ದೂರ ಇಡ್ತಾರೆ, ಅವರಿಗೆ ಊಟವನ್ನು ನೂಕ್ತಾರೆ ಅಂತ, ಬಾಗಿಲು ಕೆಳಗಿಂದ ಊಟವನ್ನು ನೂಕ್ತಾರೆ ಅಂತ. ಎಷ್ಟೋ ಮನೆಗಳಲ್ಲಿ ಈ ಥರ ಎಲ್ಲ ನಡೀತಾ ಇದೆ. ಆ ಥರ ಯಾಕೆಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾರಿಗೂ ಸಹನೆಯೇ ಇಲ್ಲ. ಒಟ್ಟಿಗೆ ಜೀವನ ಮಾಡೋಕ್ಕೆ ಅದೆಲ್ಲ ಏನು ಕಲ್ತ್ಕೊಂಡು ಎಲ್ಲೋ ಒಂದೊಂದು ಮನೆಗಳಲ್ಲಿ ಆ ಥರ ಒಟ್ಟಿಗೆ ಇದ್ದಾರೆ ಅಂದರೆ ನಿಜವಾಗ್ಲೂ ಭಗವಂತನ ಕರುಣೆ ಅವ್ರ ಮೇಲೆ ತುಂಬ ಇದೆ. ಅವ್ರಿಗೆ ಮೆಚ್ಕೊಳ್ಬೇಕಾಗಿದೆ ಈಗಿನ ಕಾಲದಲ್ಲಿ. ಆ ಥರ ಕಪಿಲ ಮಹರ್ಷಿ ಅವಾಗಲೇ ಕಲಿಯುಗದಲ್ಲಿ ಮುಂದೆ ಹೀಗಾಗತ್ತೆ ಅಂತ ಹೇಳಿದ್ರು. ಇನ್ನೊಂದು ಜನ್ಮ ಯಾವುದಪ್ಪ ಅಂತ ಹೇಳಿದ್ರೆ, ಉಪೇಂದ್ರ ವಾಮನನಾಗಿ ಬರ್ತಾನೆ. ವಾಮನನಾಗಿ ಅದಿತಿ ಕಶ್ಯಪರು. ಈ ಕಶ್ಯಪರು ಎಲ್ಲ ದೀರ್ಘಾಯುಷ್ಯಗಳು. ಅವರೆಲ್ಲ ವಶಿಷ್ಠ ವಾಮದೇವ ಅವರೆಲ್ಲ ಕಲ್ಪಾಂತರದವರೆಗೂ ದೀರ್ಘಾಯುಷ್ಯ. ನಾವು ನೋಡಿದ್ರೆ ರಾಮಾಯಣದಲ್ಲಿ ವಾಮದೇವ ವಶಿಷ್ಠ ಅವರೆಲ್ಲ ಇದೆಲ್ಲ ಅವರೆಲ್ಲ ಋಷಿಗಳು ಸರಿ. ಅವರೆಲ್ಲನೂ ಹೇಗೆ ಅಂದರೆ ಈಕ್ಷ್ವಾಕು ವಂಶಕ್ಕೆ ಅವರು ಪರಂಪರೆಯಾಗಿ ಅವರೇ ಮಂತ್ರಿಗಳು, ಅವರೇನೆ ಋಷಿಗಳು, ಅವರೇ ಅವರನ್ನೆಲ್ಲ ಗೈಡ್ ಮಾಡೋರು. ರಾಜ ಪರಂಪರೆಗೆಲ್ಲ ಒಳ್ಳೆಯದನ್ನು ಕೆಟ್ಟದ್ದನ್ನು ಹೇಳಿ ಹೇಗೆ ನಡ್ಕೊಳ್ಬೇಕು ಅಂತೆಲ್ಲ ಹೇಳೋರು ಅವರೇನೆ, ಋಷಿಗಳು ಅವರೇನೆ. ಮತ್ತು ಅಷ್ಟು ಕಾಲ ಇಕ್ಷ್ವಾಕು ವಂಶ ಶುರುವಾಗಿದ್ದು ತ್ರೇತಾಯುಗ ಫುಲ್ಲು ಇದ್ದರು, ರಾಮನವರೆಗೂ ಅವರೇನೆ. ಆ ಥರ ಅಷ್ಟು ದೀರ್ಘಾಯುಷ್ಯಗಳು ಅವರೆಲ್ಲರೂ, ಕಲ್ಪಾಂತರದವರೆಗೂ ಇರ್ತಾರೆ ಅವರೆಲ್ಲ. ಹೀಗೆ ಆ ಕಶ್ಯಪ ಮತ್ತು ಅದಿತಿಗೆ, ಆಮೇಲೆ ಇದೇ ಕಶ್ಯಪನೇ ಅಂತಲೂ ಇಲ್ಲ. ಯಾಕೆಂದರೆ ಯಾರಿಗೆ ತಪಸ್ಫಲ ಪೂರ್ತಿ ಹೆಚ್ಚಾಗಿ ಅವರಿಗೆ ಪುಣ್ಯ ಜಾಸ್ತಿ ಆಗುತ್ತೋ ಅವಾಗ ಆ ಸಪ್ತ ಋಷಿ ಪೊಸಿಷನ್ಗೆ ಹೋಗ್ತಾರೆ. ಸೊ ಅವಾಗ ಯಾರು ಅಷ್ಟು ಪುಣ್ಯ ಪಡೆದಿರ್ತಾರೋ ಆ ಪೊಸಿಷನ್ಗೆ ಹೋಗ್ತಾರೆ. ದೇವತೆಗಳಲ್ಲಿ 333 ಕೋಟಿ ದೇವತೆಗಳ ಪೊಸಿಷನ್ ಎಲ್ಲ ಹಾಗೇನೆ. ಯಾರಿಗೆ ಪುಣ್ಯ ಜಾಸ್ತಿ ಯೋಗ ಮಾಡಿ ತಪಸ್ ಮಾಡಿ ಧ್ಯಾನ ಮಾಡಿ ಎಲ್ಲ ಗಳಿಸಿರ್ತಾರೋ ಅದ್ರ ಪ್ರಕಾರ ಅವ್ರಿಗೊಂದು ಪೊಸಿಷನ್ ಸಿಗುತ್ತೆ. ಇವಾಗ ಒಂದು 100 ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ, 100 ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರ ಪದವಿ ಸಿಗುತ್ತೆ. ಆ ಥರ ಅದಕ್ಕೆ ಇಂದ್ರ ಬೇರೆ ಯಾರಾದರೂ ಯಾಗ ಮಾಡ್ತಾಯಿದ್ರೆ ಮೊದಲು ಕಳಿಸ್ತಾನೆ, ಈಗ ನನ್ನ ಪದವಿ ಹೋಗ್ಬಿಡುತ್ತೇನೋ ಅಂತ ಅವನಿಗೆ ಭಯ. ಆ ಥರ ಮಾಡೋದುಂಟು. ಹಾಗೆ ಈ ಯಾಗಗಳ ಫಲದಿಂದ ಪೊಸಿಷನ್ ಸಿಗುತ್ತೆ. ನಮಗೆ ಹೇಗೆ ಪರೀಕ್ಷೆಗಳು ಓದ್ಕೊಂಡ್ರೆ ಪ್ರಮೋಷನ್ ಸಿಗುತ್ತಲ್ಲ, ಅದೇ ಥರನೇ. ಬೇರೆ ಏನಿಲ್ಲ ಅಂದರೆ ಇವಾಗ ನಮ್ಗೆ ಅವರೆಲ್ಲ ಗೋಚರವಾಗಲ್ಲ, ನಮ್ಗೆ ಕಾಣಿಸಲ್ಲ. ನಮ್ಮ ಮನುಷ್ಯ ಶಕ್ತಿಗೆ ನಾವು ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಇವಾಗ ಆಗ್ತಾಯಿಲ್ಲ, ಹಿಂದೆ ಆಗ್ತಾಯಿತ್ತು. ನಾವು ನೋಡ್ತೀವಿ ದಶರಥ ನಹುಷ ಅವರೆಲ್ಲನೂ ದೇವತೆಗಳಿಗೊಂದು ಕಷ್ಟ ಅಂದರೆ ರಥ ತೊಗೊಂಡು ಹೋಗಿ ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಬರ್ತಾಯಿದ್ರು. ಅದಕ್ಕೆ ದಶರಥನಿಗೆ ದಶರಥ ಅಂತ ಯಾಕೆ ಹೆಸರು ಬಂತು ಅಂದರೆ 10 ದಿಕ್ಕಿನಲ್ಲೂ ತೇರು ಓಡಿಸ್ತಾ ಇದ್ದಂತೆ. ಮೇಲೆ ಊರ್ಧ್ವಲೋಕಕ್ಕೆ ಮತ್ತು ಪಾತಾಳ ಲೋಕಕ್ಕೂ ಓಡಿಸ್ತಾ ಇದ್ದ. ಹಾಗಾಗಿ ಅವನಿಗೆ ದಶರಥ ಅಂತ ನಾಮಗಳು ಬಂತು. ಹೀಗೆಲ್ಲ ಇರಬೇಕಾದ್ರೆ ಇವಾಗ ಅದಿತಿ ಕಶ್ಯಪ್ಗೆ ವಾಮನನಾಗಿ ಬರ್ತಾನೆ. ಈಗ ದೇವಕಿಗೂ ಪುತ್ರನಾಗಿ ಬಂದಾಗ ಹುಟ್ಟಿದಾಗಲೇ ಶಂಖಚಕ್ರ ಗದೆ ಎಲ್ಲದೊಂದಿಗೆ ಹುಟ್ಟುತ್ತಾನಂತೆ ದೇವಕಿ ಆ ಚರಿತ್ರೆಯೂ ತುಂಬ ಚೆನ್ನಾಗಿದೆ. ಹೇಗೆ ಅಂದರೆ ಕಂಸ ದೇವಕಿ ಇದ್ದಾರಲ್ಲ, ಅಣ್ಣ ತಂಗಿರು, ಅವರು ತಂಗಿನ ಕಂಡ್ರೆ ಅಷ್ಟು ಪಂಚಪ್ರಾಣ ಅಂತೆ ಕಂಸನಿಗೆ. ಹೇಗೆ ನೋಡಿ, ತಮ್ಮ ಜೀವಕ್ಕೊಂದು ಆಪತ್ತು ಅಂತ ಬಂದಾಗ ಕೊಲ್ಲಕ್ಕೆ ಹೋಗ್ಬಿಡ್ತಾನೆ. ದೇವಕಿನ ಕಂಡ್ರೆ ಅಷ್ಟು ಪಂಚಪ್ರಾಣ. ಮದುವೆ ಮಾಡಿಬಿಟ್ಟು ಆ ದಿಬ್ಬಣನ ಮದುವೆ ಇದನ್ನು ಪೂರ್ತಿ ಊರಲ್ಲೆಲ್ಲ ಮೆರವಣಿಗೆ ಮಾಡಬೇಕಲ್ಲ, ಸ್ವಂತ ತಾನೇ ತೇರು ಓಡಿಸ್ಕೊಂಡು ಬಂದಾನೆ. ಅವನಿಗೇನು ರಾಜ, ಅವನು ಉಗ್ರಸೇನನ್ನು ಇದು ಮಾಡಿಬಿಟ್ಟು ವಯಸ್ಸಾಗಿದೆ ಅಂತ ಇವನೇ ರಾಜ ಆಗಿಬಿಟ್ಟಿದ್ದಾನೆ ಮಧುರಾ ನಗರಿಗೆ. ರಾಜ ಆದವನು ಅವನೇ ತೇರು ಓಡಿಸ್ಕೊಂಡು ಬರ್ತಾನಂತೆ. ನನ್ನ ತಂಗಿ ಅಂತ ಅಷ್ಟು ಪ್ರೀತಿ ಇದ್ದವನು ಏನಾಗುತ್ತೆ, ಒಂದು ಅಶರೀರ ಮಾಡಿ ಬರುತ್ತೆ. ನಿನ್ನ ತಂಗಿಗೆ ಇವಾಗ ವಿವಾಹ ಮಾಡಿದೆಯಲ್ಲ, ಇವಳ 8ನೇ ಗರ್ಭದಲ್ಲಿ ಹುಟ್ಟೋ ಶಿಶುಗಳಲ್ಲೇ ನಿನಗೆ ಸಾವು ಬರುತ್ತೆ ಅಂತ ಅಶರೀರ ಮಾಡಿ ಆಗಿಬಿಡುತ್ತೆ. ಅದನ್ನು ಕೇಳಿದ ತಕ್ಷಣ ಹಾಗೆ ಜೀನು ರಿಕಾಪ ಎಲ್ಲ ಬಿಸಾಕ್ಬಿಟ್ಟು ಆ ಕುದುರೆ ಇದು ಕೆಳಗಡೆ ದಡ್ಡಂತ ಇಳಿದು ಆ ದೇವಕಿನ ದರ ಅಂತ ಹೇಳ್ಕೊಳ್ತಾನಂತೆ. ಹೇಳ್ಕೊಂಡು
ಆ ಖಡ್ಗ ವಸ್ತೇವ ಒಂದು ಖಡ್ಗ ಇಟ್ಕೊಂಡಿರ್ತಾನಲ್ಲ ಅವನದೇ ಹೇಳ್ಕೊಂಡು ದೇವಕಿನ ಇನ್ನೇನು ಕೊಂದೇ ಬಿಡೋಕ್ಕೆ ಹೋಗ್ತಾನಂತೆ. ಏನಾಗ್ತಾ ಇದೆ ಅಂತಲೇ ನೋಡಿಕೊಂಡು ಆಶ್ಚರ್ಯ ಆಗ್ಬಿಡುತ್ತೆ ವಸುದೇವಗೆ. ಅವನು ರಥದಿಂದ ತಕ್ಷಣ ಇಳಿದು ಏನು ಮಾಡ್ತಾನೆ, ಒಂದು ನಿಮಿಷ ತಡಿ, ಯಾಕೆ ಏನಾಯಿತು ಅಂತ, ನಿನಗೆ ಕೇಳಿಸ್ಲಿಲ್ವಾ ಅಶರೀರವಾಣಿ ಅಂತ, ಏನಾಯಿತು ಅಂತ, ನಿಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳೇ 8ನೇ ಮಗುವಿಂದನೇ ನನಗೆ ಸಾವು ಅಂತ ಅಶರೀರವಾಣಿ ಆಗಿದೆ, ಅದಕ್ಕೆ ಇವಳನ್ನು ಈಗಲೇ ತಲೆ ತೆಗೆದುಬಿಡ್ಬೇಕು ಅಂತ. ಸಮಾಧಾನ ಮಾಡ್ಕೋ, ನಮ್ಮಿಬ್ಬರಿಗೂ ಹುಟ್ಟೋ 8ನೇ ಮಗುವಿಂದನೇ ನಿನಗೆ ಸಾವು, ನಮಗೆ ಹುಟ್ಟೋ ಮಕ್ಕಳೆಲ್ಲ ನಿನಗೆ ಕೊಟ್ಬಿಡ್ತೀವಲ್ಲ, ನೀವೇ ಇಟ್ಕೋ, ಏನು ಬೇಕಾದರೂ ಮಾಡ್ಕೋ, ಯಾಕೆ ಇವಳನ್ನ ಯಾಕೆ ಸಾಯಿಸ್ತೀಯಾ? ಈಗ ತಾನೇ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಪಾಣಿಗ್ರಹಣ ಮಾಡಬೇಕಾದ್ರೆ ಅವಳ ರಕ್ಷಣೆ ಮಾಡ್ತೀನಿ, ಅವಳಿಗೆ ಊಟ ಇದು ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಸಪ್ತಪದಿ ಎಲ್ಲ ಮಾಡುವಾಗ ಎಲ್ಲ ಪ್ರಾಮಿಸ್ ಮಂತ್ರಗಳನ್ನು ಹೇಳಿಕೊಂಡು ಪ್ರಾಮಿಸ್ ಮಾಡಿದ್ದೀನಲ್ಲ, ಅವಳನ್ನು ನಾನು ಕಾಪಾಡಬೇಕು, ನೀನು ಸಾಯಿಸಬೇಡ ಅಂತಂತೆ. ಭಗವತ್ ಸಂಕಲ್ಪ ಏನು ನೋಡಿ ಅವನಿಗೆ ಕನ್ವಿನ್ಸ್ ಆಗಿಬಿಡುತ್ತೆ. ಸರಿ ಬಿಡು ಹಾಗಾದರೆ ರೆಡಿ ಅಂತ ಮೆರವಣಿಗೆ ಮುಗಿಸ್ಕೊಂಡು ಬರ್ತಾರೆ. ಊಟ ಮಕ್ಕಳೆಲ್ಲ ನಾನು ಕೊಡ್ತೀಯ ತಾನೆ ಅಂತ, ಖಂಡಿತ ಕೊಡ್ತೀನಿ, ಹೇಳಿದ ಮಾತಿಗೆ ಎರಡಾಗೆ ನಾನು ಯಾವತ್ತೂ ನಡ್ಕೊಳ್ಳಲ್ಲ, ಖಂಡಿತವಾಗ್ಲೂ ಕೊಡ್ತೀನಿ ಅಂತಾರೆ. ಸಮಾಧಾನವಾಗಿರ್ತಾರೆ. ಒಂದು ದಿವಸ ನಾರದರು ಬರ್ತಾರೆ. ನಾರದರು ಬಂದ್ಬಿಟ್ಟು ಕಂಸ ಕೂತಿದ್ರೆ ಕೇಳ್ತಾರಂತೆ, ಏನು ಕಂಸ, ಏನು ಅಶರೀರವಾಣಿ ಆಯ್ತಂತೆ ನಿಮ್ಮ ತಂಗಿ ಮದುವೆಲೆ? ಹೌದಪ್ಪ, ಅದೆಲ್ಲ ಆಯಿತು, ಅದೆಲ್ಲ ಇವಾಗ ಸೆಟ್ಲ್ ಆಯಿತು ಬಿಡು, ಒಂದು ಲೆಕ್ಕಕ್ಕೆ ಬಂದು ನಮ್ಮ ತಂಗಿಗೆ ಪುಟ್ಟ ಮಗು ಎಲ್ಲ ನನಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋ ಹುಚ್ಚಪ್ಪ, ನೀನು ಇಲ್ಲಿ ಕೂತ್ಕೊಂಡು ನಿಮ್ಮ ತಂಗಿಗೆ ಯಾವಾಗ ಮಗು ಹುಟ್ಟುತ್ತೆ, ಅದನ್ನು ಯಾವಾಗ ತಂದುಕೊಡ್ತಾರೆ, ಎಷ್ಟನೇ ಮಗು ಅಂತ ನೀನೇ ಲೆಕ್ಕ ಇಟ್ಕೊಳ್ತೀಯಾ? ನಿಂಗೇನು ಗೊತ್ತಾಗುತ್ತೆ, ನಿನ್ನ ಕಣ್ಣೆದುರು ಇಟ್ಕೊಂಡು ನೀನು ನೋಡ್ಕೋ ಮಗು ಎಷ್ಟು ಹುಟ್ಟತ್ತೆ ಅಂತ. ತಕ್ಷಣ ಇವನಿಗೆ ತಿರ್ಗಾ ಗಾಬರಿ ಆಗ್ಬಿಡುತ್ತೆ. ಹೌದಲ್ವಾ, ಇವ್ರು ಹೇಳಿದ್ದು ದೊಡ್ಡವ್ರು ಹೇಳಿದ್ದು ಸರಿ ಅಲ್ವಾ ಅಂತ ಅವರಿಬ್ಬರು ಕರ್ಕೊಂಡ್ಬಂದು ಸೆರೆಮನೆಯಲ್ಲಿ ಇಟ್ಬಿಡ್ತಾನೆ. ಸೆರೆಮನೆಯಲ್ಲಿ ಇಟ್ಮೇಲೆ ಒಂದಾದ್ಮೇಲೆ ಒಂದು 6 ಮಕ್ಕಳು ಹುಟ್ಟುತ್ತಾರೆ. ಈ 6 ಮಕ್ಕಳು ಎಲ್ಲನೂ ಈ ಕಾಲನೇಮಿಗೆ 7 ಮಕ್ಕಳಿರ್ತಾರೆ. ಅವರೆಲ್ಲ ಒಂದು ಸತಿ ಇವರೆಲ್ಲ ಯಾರು ಅಂದರೆ ಹಿರಣ್ಯಕಶಿಪು ಮೊಮ್ಮಕ್ಕಳು ಇವರೆಲ್ಲ. ಹಿರಣ್ಯಕಶಿಪು ಮೊಮ್ಮಕ್ಕಳಾದರೆ ಇವರು ಒಳ್ಳೆ ವರ ಪಡ್ಕೊಳ್ಳೋಣ ಅಂತ ಚಂದ್ರಮುಖ ಬ್ರಹ್ಮನಿಗೆ ತಾತನಿಗೆ ಗೊತ್ತಿಲ್ಲದೆ ಅವ್ರ ತಂದೆ ಸತ್ತೋಗಿರ್ತಾರೆ. ಕಾಲನೇಮಿ ಮಕ್ಕಳಲ್ವ, ಅದಕ್ಕೆ ಅವ್ರ ತಂದೆ ಸತ್ತೋದಾಗ ತಾತ ನೋಡ್ಕೊಳ್ತಾ ಇರ್ತಾರೆ ಅಂತ. ಆವಾಗ ಈ ನಾರಾಯಣನ ಕುರಿತು ತಪಸ್ ಮಾಡಿದ್ರೆ ತಾತಗೆ ಇಷ್ಟ ಆಗಲ್ಲ ಅಂತ ಬ್ರಹ್ಮನ ಕುರಿತು ತಪಸ್ ಮಾಡ್ತಾ ಇರ್ತಾರೆ. ಅದನ್ನು ಗುಟ್ಟಾಗಿ ಮಾಡ್ತಾ ಇರ್ತಾರಂತೆ. 7 ಜನನು ಗುಟ್ಟಾಗಿ ಮಾಡ್ತಾ ಇರ್ತಾರೆ. ತಪಸ್ ಮಾಡ್ಕೊಂಡು ಏನು ಮಾಡಬೇಕು, ನಮ್ಗೆ ಯಾರಿಂದನೂ ಸಾವು ಬರಬಾರ್ದು, ದೇವತೆಗಳಿಂದ ಗಂಧರ್ವರಿಂದ ಎಲ್ಲ ವರ ಪಡ್ಕೊಂಡ್ಬಿಡ್ತಾರೆ. ಯಾರಿಂದ? ಬ್ರಹ್ಮನಿಂದ ವರ ಪಡ್ಕೊಂಡ್ಬಿಡ್ತಾರೆ. ವರ ಸಿಕ್ಕಿದ ತಕ್ಷಣ ಅವ್ರಿಗೊಂಥರ ಜಬ್ಬ ಬರುತ್ತೆ. ಅವ್ರಿಗೆ ಹೇಳ್ಕೊಬಿಡ್ಬೇಕು ತಾತನಿಗೆ ಅಂತ ಬಂದು ಹೇಳ್ತಾರೆ, ಈ ಥರ ನಾವೆಲ್ಲ ತಪಸ್ ಮಾಡಿದ್ವಿ, ನಾವು ವರ ಸಿಕ್ತು. ಯಾರನ್ನು ಕೇಳಿ ತಪಸ್ ಮಾಡಿದ್ರಿ? ಆ ದೇವತೆಗಳಿಗೆಲ್ಲ ನಾವು ಯಾಕೆ ಹೋಗಿ ಅವರನ್ನು ಹೊಗಳಿ ಹಾಡಿ ತಪಸ್ ಮಾಡಬೇಕು? ಬುದ್ಧಿ ಇಲ್ಲ ನಿನಗೆ? ನೀನು ಹುಟ್ಟಿದ ತಕ್ಷಣ ನೀವೆಲ್ಲ ಸತ್ತೋಗ್ಬಿಡಿ, ಕಂಸ ಅವನೊಬ್ಬ ಇರ್ತಾನೆ, ಅವನ ಕೈಯಿಂದ ನೀನು ಸಾವಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಅದಕ್ಕೆ ಹುಟ್ಟಿದ ತಕ್ಷಣ ಮಕ್ಕಳರುವರೈ ಕಲ್ಲಿಡೈ ಮೋದ ಇಳೆಂದವಳ್ ವಯತ್ತಿಲ್ ಅದನ್ನು ಹಾಡ್ತಾರೆ ಪೆರಿಯಾಳ್ವಾರು. ಹುಟ್ಟಿದ ತಕ್ಷಣವೇ ಸಾಯೋದು, ಅವ್ರಿಗೆ ಶಾಪ ಇರುತ್ತೆ. ಅವರು ಸ್ವಂತ ತಾತನೇ ಶಾಪ ಕೊಟ್ಟಿರೋದು ಅದು. ಹೀಗಾಗಿ 6 ಮಕ್ಕಳು ಮೊದಲು ಹುಟ್ಟಿದ ತಕ್ಷಣ ಹೇಳ್ತಾರೆ, ಎಲ್ಲ ಒಂದಾದ್ಮೇಲೆ ಒಂದು ಸತ್ತೋಗ್ತಾರೆ. 7ನೇ ಮಗು ಹುಟ್ಟಬೇಕಾದ್ರೆ ನಾವು ನೋಡಿದ್ವಿ ಹೇಗೆ ಇದು ಬಲರಾಮನ ಗರ್ಭದಲ್ಲಿದ್ದಾಗ ತುಂಬ ಪ್ರಕಾಶಮಾನವಾಗಿರ್ತಾಳೆ. ಅವಳಿಗೆ ಅನುಮಾನ ಬಂದುಬಿಟ್ಟು ಅವಳೇ ಹೇಳ್ಬಿಡ್ತಾಳೆ, ಕಳಿಸ್ಬಿಡಿ ಈ ಮಗುನ, ಇದು ಬೇಡ ನನಗೆ ಅಂತ. ಇದರಲ್ಲಿ ತುಂಬ ಚೆನ್ನಾಗಿದೆ. ಒರುತ್ತಿ ಮಹನಾಯ್ ಪಿರಂದ್. ಈ ಒರುತ್ತಿ ಮಹನಾಯ್ ಪಿರಂದ್ ಅಂತ ಹೇಳಬೇಕಾದ್ರೆ ಹೆಸರನ್ನ ಹೇಳಲಿಲ್ಲ. ಯಾರು ದೇವಕಿ ಮಗನಾಯ್ ಪಿರಂದ್, ಯಶೋದೆ വളರ್ತ ಅಂತ ಹೇಳ್ಬೋದಾಗಿತ್ತು, ಹೆಸರನ್ನು ಹೇಳಲಿಲ್ವಂತೆ. ತಿರುಕುಡಂದೆ ಆಂಡವನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕೆ ಈ ಥರ ಹೆಸರು ಹೇಳಿಲ್ಲ ಅಂದರೆ ಅವ್ರ ಅತ್ತೆ ಅಂತೆ. ಯಾಕೆಂದರೆ ಕೃಷ್ಣನ ಮದುವೆ ಮಾಡ್ಕೊತಾಳಲ್ಲ ಆಂಡಾಳು, ಅದಕ್ಕೆ ಅತ್ತೆ ಹೆಸರು ಹಿಡಿದು ಕರಿಬಾರ್ದು ಅಂತ ಹೆಸರು ಹೇಳಿಲ್ವಂತೆ. ಆ ಥರ ಹೇಳ್ತಾರೆ. ಒರುತ್ತಿ ಇನ್ನೊಂದು ದೊಡ್ಡವರ ಹೆಸರೆಲ್ಲ ಹಿಡಿದು ಹೇಳಬಾರ್ದು, ಕರಿಬಾರ್ದು. ಮಹನೀಯರು, ಯಾಕೆ ಭಾಗ್ಯವಂತರು, ಸಾಕ್ಷಾತ್ ಭಗವಂತನನ್ನು ಹಡೆದವರಲ್ವ ಅವರೆಲ್ಲ, ಸಾಕಿದವರು, ಅವ್ರ ಹೆಸರೆಲ್ಲ ಹಾಗೆ ಸುಮ್ಮನೆ ಕರ್ಕೊಳ್ಬಾರ್ದು ಅಂತ ಔಚಿತ್ಯ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಇಟಿಕ್ವಿಟಿ ಇದೆಲ್ಲ ಅವ್ರಿಗೆ ಆಂಡಳಕ್ಕೆ ಚೆನ್ನಾಗಿ ಗೊತ್ತಿತ್ತು ಅಂತ ತೋರ್ಸೋಕ್ಕೆ ಇದನ್ನೆಲ್ಲ ಹೇಳ್ತಾರೆ. ಒರುತ್ತಿ ಮಹನಾಯ್. ಯಾರು ಒರುತ್ತಿ ಅಂದರೆ ಇವಳೇನೆ, ಅದ್ವಿತೀಯವಾದವಳು ದೇವಕಿ. ಎಂಥ ದೇವಕಿ ಅಂತ ಹೇಳಿದ್ರೆ, ಮಹಾರಾಣಿಯಾಗಿ ಚೆನ್ನಾಗಿ ಸಂತೋಷವಾಗಿ ಐಶ್ವರ್ಯವಂತನಾದ ಗಂಡ ವಸುದೇವ ಹಲವಾರು ಸಾಮಂತ ಚಿಕ್ಕ ಚಿಕ್ಕ ರಾಜ್ಯಗಳನ್ನೆಲ್ಲ ತನ್ನ ಚಕ್ರಾಧಿಪತ್ಯದಲ್ಲಿ ಇಟ್ಕೊಂಡಿದ್ದ ಒಳ್ಳೆ ರಾಜ. ನೋಡಿನೇ ಕಂಸ ಮದುವೆ ಮಾಡಿದ್ದು. ಆದರೆ ಏನು ಮಾಡೋದು, ಕೆಲವರು ಹೇಳ್ತಾರೆ ರಾಜಯೋಗ ದರಿದ್ರ ಜಾತಕ ಅಂತ. ಯೋಗದಲ್ಲಿ ಚೆನ್ನಾಗಿರುತ್ತೆ, ಆದರೆ ದರಿದ್ರ ಜಾತಕ. ಈ ಥರ ಹೋಗಿ ಸೆರೆಮನೆಯಲ್ಲಿ ಇರಬೇಕಾಯ್ತು. ಆ ಥರ ವೃತ್ತಿ ಬೇರೆ ಯಾರು ಅಲ್ಲ, ರಾಣಿಯಾಗಿರಬೇಕಾದವಳು ಈ ಥರ ಅನುಭವಿಸ್ತಾ ಇದ್ದಾಳೆ ಸೆರೆಮನೆಯಲ್ಲಿ. ಅಷ್ಟೇ ಅಲ್ಲದೆ ಎಂಥ ತಾಯಿಗೆ ಆಗಲಿ ಹುಟ್ಟಿದ ಮಗುನ
ಅವಾಗಲೇ ತತ್ಕಂಡಿದ್ರಿಗೆ ಸಾಯಿಸ್ತಾನೆ ಅಂದರೆ ಎಂಥ ಶಿಕ್ಷೆ. ವೃತ್ತಿ ಈ ಥರ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲ್ಲ. ಎಷ್ಟೇ ಬಡವರಾಗಿದ್ದರೂ ಹೆಂಗೆ ಇದ್ದರೂ ಒಂದು ಮಗುನ ಹೇಗೋ ಕಾಪಾಡ್ಕೊಂಡು ಹೆಂಗಾದರೂ ಇರ್ತಾರೆ. ಆದರೆ ಆ ಥರ ಒಂದು ನಿರ್ಬಂಧ, ತನ್ನ ಮಗುನ ತನ್ನ ಕಂಡೆದ್ರಿಗೆ ಸಾಯೋದು, ಅದು ದಾರುಣವಾಗಿ ಏನೂ ಮಾಡ್ತಿರ್ಲಿಲ್ವಂತೆ. ಆ ಗರ್ಭಪೈ ಅಂತಾರಲ್ಲ, ಅದರಿಂದ ಹೊರಗಡೆ ಬಂದು ಆ ಬಿಸಿ ಕೂಡ ಇನ್ನು ಆರಿರಲ್ಲ. ಕಂಸನಿಗೆ ನ್ಯೂಸ್ ಹೋಗುತ್ತೆ, ಬಂದ ತಕ್ಷಣ ರಪ್ಪತ್ತ ಸೆರೆಮನೆ ಕಲ್ಲಿ ಬಿಲ್ಡಿಂಗು, ಅದಕ್ಕೆ ರಪ್ಪತ್ತ ಹೊಡೆದು ಅಲ್ಲೇ ಸಾಯಿಸ್ಬಿಡ್ತಾ ಇದ್ದಂತೆ. ಎಷ್ಟೊತ್ತು ಬೇಕು ಕೊಯ್ಕಂತ ಹಂಸತೋಗ್ಬಿಡುತ್ತೆ. ಅದನ್ನೆಲ್ಲ ನೋಡಿ ಎಷ್ಟು ಹೊಟ್ಟೆವರಿ ಹೇಗೆ ತಡ್ಕೊಳ್ಬೇಕು ನೋಡಿ. ಆ ಥರ ವೃತ್ತಿಯವಳು ತಡ್ಕೊಂಡಿದ್ಲಂತ. ಹೇಗೆ ಅಂದರೆ ಮುಂದೆ ಭಗವಂತ ಅವತಾರ ಆಗ್ತಾನೆ ಅಂದರೆ ಅಷ್ಟು ಸಂಯಮ ಅವಳಿಗೆ. ಹೇಗೋ ನಾನು ವಸುದೇವನ ಜೊತೆಗೆ ಇದೀವಲ್ಲ ಅಂತ ಆ ಥರ ಇದ್ರಂತೆ. ಒಂದಾದ್ಮೇಲೆ ಒಂದು ಈ ಥರ ವೃತ್ತಿ ಅದನ್ನು ತುಂಬ ಚೆನ್ನಾಗಿ ಎಲ್ಲ ಹೇಳ್ತಾರೆ. ಅದ್ವಿತೀಯವಾದವಳು ಈ ದೇವಕಿ. ಕಂಸನ ಅಚ್ಚುಮೆಚ್ಚಾದರೆ ಕೂಡ ಏನಾಯಿತು, ಒಂದು ಕ್ಷಣದಲ್ಲಿ ಅವನ ಪ್ರಾಣ ಹೋಗುತ್ತೆ ಅಂದಾಗ ಅದಕ್ಕಿಂತ ಜಾಸ್ತಿಯಾಗಿ ಇದು ಮಾಡಿಬಿಡ್ತಾಳೆ. ಆದರೆ ತುಂಬ ದುಃಖ ಪಡ್ತಾಳಂತೆ. ಯಾಕೆ ಅಂತ ಹೇಳಿದ್ರೆ, ಹುಟ್ಟಿದ ಮಗುಗೆ ಹಾಲೇ ಕೊಡಲಿಲ್ಲ, ಕೈಯಲ್ಲಿ ಎತ್ಕೊಂಡು ಸರಿಯಾಗಿ ನೋಡಲಿಲ್ಲ ಯಾವ ಮಗುನ ಕೂಡ. ಈ ಬಲರಾಮನ ಅಂತೂ ಹುಟ್ಟಕ್ಕೆ ಮುಂಚೆನೇ ಕಳಿಸ್ಬಿಟ್ಲು. ಅದನ್ನು ಬೇಕಾದ್ರೆ ಇವಾಗ ವೃತ್ತಿ ಮಹಾನಾಯ್ ಪಿರಂದು ಕೃಷ್ಣ ಯಶೋದೆ ಹತ್ರ ಬೆಳೆದ ಅಂತ ಹೇಳ್ಬೋದು. ಬಲರಾಮನೂ ಹಾಗೇನೆ ವೃತ್ತಿ ಮರನಾಯ್ ಇರಂದು ಸ್ವಲ್ಪ ದಿವಸ ಗರ್ಭದಲ್ಲಿದ್ದಲ್ಲ, ದೇವಕಿ ಗರ್ಭದಲ್ಲಿದ್ದು ಆಮೇಲೆ ಹೋಗಿ ರೋಹಿಣಿ ಗರ್ಭದಲ್ಲಿ ಬೆಳೀತಾನೆ. ಅವ್ರಿಗೂ ಹೇಳ್ಬೋದು ಈ ವೃತ್ತಿ ಮಗನಾಯ್ ಪಿರಂದು ಓರ್ ಇರೋವಿಲ್ಲ ಅಂದರೆ ತಕ್ಷಣ ಗೊತ್ತಿಲ್ಲದೆ ಯಾರಿಗೂ ಗೊತ್ತಿಲ್ಲದೆ ಕಳಿಸಿದ್ರಲ್ಲ, ಅವನಿಗೆ ಬಲರಾಮನಿಗೂ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಲರಾಮನು ಭಗವಂತನ ಅವತಾರನೇ. ಆದರೆ ಎಲ್ಲೂ ಅಲ್ಲಿ ಬಲರಾಮಂತ ಜಾಸ್ತಿ ಹೇಳಲ್ಲ, ಕೃಷ್ಣಂದೇ ಹೇಳ್ತಾರೆ. ಇವತ್ತು ನಾನು ಓದ್ಕೊಳ್ತಾ ಇರ್ಬೇಕಾದ್ರೆ ನನಗಸ್ತು ಇದು ಈ ವೃತ್ತಿ ಇವನು ಬಲರಾಮನು ಹಾಗೆ ತಾನೆ. ಒಂದು ತಾಯಿ ಗರ್ಭದಲ್ಲಿದ್ದ, ಇನ್ನೊಂದು ತಾಯಿ ಗರ್ಭ ಹರಡಿದ್ಲು ಅವಳು ಸಾಕಿದ್ಲು ಅಂತ. ಆ ಥರ ಈ ಬಲರಾಮನು ಹಾಗೇನೆ ತಗೊಳ್ಬೋದು. ಇವಾಗ ಕೃಷ್ಣ ಹೇಗೆ ವೃತ್ತಿ ಇವಳು ಹುಟ್ಟಿದ ಅಂತ ಹೇಳಬೇಕಾದ್ರೆ ತುಂಬ ಏನು ಮಕ್ಕಳು ಕಳ್ಕೊಂಡ್ಬಿಟ್ರೆ ಮಾತ್ರ ಏನು ಹೇಳ್ತಾರೆ, ಗರ್ಭಸ್ರಾವ ಆಗಿದ್ರೆ ಕೂಡ ಅದನ್ನು ಎಷ್ಟು ತಿಂಗಳು ಲೆಕ್ಕ ಇಟ್ಕೊಂಡು ಅಮ್ಮಂದರು ದುಃಖ ಪಡ್ತಾರಂತೆ. ಅಯ್ಯೋ ಆ ಮಗು ಇದ್ದಿದ್ರೆ ಇವಾಗ ಇಷ್ಟು ದೊಡ್ಡದಾಗ್ತಿತ್ತು, ಇಷ್ಟು ವಯಸ್ಸಾಗಿತ್ತು ಅಂತ. ಅದೇ ತಾಯಿ ಮಕ್ಕಳನ್ನು ಕಳ್ಕೊಂಡ್ಬಿಟ್ರೆ ಆ ದುಃಖ ಇದೆಯಲ್ಲ ಹೋಗೋದೇ ಇಲ್ವಂತೆ. ಆ ಥರ 6 ಮಕ್ಕಳನ್ನು ಕಳ್ಕೊಂಡು ಈ ಹುಟ್ಟಿದ ಮಗುನ ತಕ್ಷಣ ಕಳಿಸು. ಈ ಕೃಷ್ಣನ ಹುಟ್ಟಿದಾಗ ಹೇಗೆ ಚತುರ್ಭುಜದೊಂದಿಗೆ ಬಂದ ಅದನ್ನೆಲ್ಲ ಅವತ್ತೇ ನಾನು ಹೇಳಿದ್ದೀನಿ. ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಆಳ್ವಾರ್ ಪಾಶಗಳು ತುಂಬ ಇದೆ ಇವತ್ತಿನ ಹಾಡುಗಳಲ್ಲಿ. ಅದರ ಬಗ್ಗೆ ನಾವು ಅನುಭವಿಸೋಣ. ಯಾಕಂದರೆ ಈಗಾಗಲೇ ನಾನು ಹೇಳಿದ್ದೀನಿ ಎಷ್ಟು ರೋಚಕವಾದ ಒಂದು ಸನ್ನಿವೇಶ. ಆ ಕತ್ಲಲ್ಲಿ ಹುಟ್ಟಿದ, ಎಲ್ಲರಿಗೂ ನಿದ್ದೆ ಬಂದ್ಬಿಟ್ಟಿತ್ತು, ವಸುದೇವ ತಗೊಂಡೋದ, ಅದೆಲ್ಲ ಹೇಳಾಯಿತು. ಇವಾಗ ಇದು ನೋಡೋಣ. ಇದರಲ್ಲಿ ಮೇನ್ಲಿ ವೃತ್ತಿ ಅಂತ ಇದೆಯಲ್ಲ, ಇಬ್ಬರನ್ನ, ಒಂದು ಯಶೋದೆದು, ಇನ್ನೊಂದು ದೇವಕಿ. ಇವರಿಬ್ಬರು ವೃತ್ತಿ ಅಂದ್ರಲ್ಲ, ಇವ್ರ ಬಗ್ಗೆ ನಾವು ಜಾಸ್ತಿ ನೋಡೋಣ. ದೇವಕಿಗೆ ಏನಪ್ಪ ಅಂದರೆ ನತದೃಷ್ಟೆ, ಒಳ್ಳೆ ಭಗವಂತನನ್ನೇ ಹಡೆದಳು, ರಾಣಿಯಾಗಿರಬೇಕಾದವಳು, ಎಲ್ಲ ಯಾವುದೂ ಇಲ್ಲದೆ ಕಷ್ಟಪಡ್ತಾ ಇದ್ದಾಳೆ. ಭಗವಂತನ ಕಳಿಸಿ ಇದನ್ನು ಪೆರ್ಮಾಳ್ ತಿರುಮೂರಿನಲ್ಲಿ ಕುಲಶೇಖರ ಆಳ್ವಾರು ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಡ್ತಾರೆ. ಒಂದು ತಾಯಿಗೆ ತನ್ನ ಮಗು ಇಲ್ಲದೆ ಹೋದರೆ ಹೇಗೆಲ್ಲ ನೆನೆಸ್ಕೊಂಡು, ಅದು ಬೇರೆ ಏನು ಕೆಲಸ ಇಲ್ಲ, ಸೆರೆಮನೆಯಲ್ಲಿ ಸುಮ್ಮನೆ ಕೂತಿರ್ಬೇಕಾ, ಅದೇ ಯೋಚನೆ ಇರುತ್ತೆ. ಅದನ್ನು ಯೋಚಿಸ್ಕೊಂಡು ಪುಲಂಬಲ್ ಅಂತ ದುಃಖ ಪಡ್ತಾಳಲ್ಲ, ಅದರ ಬಗ್ಗೆ ಹೇಳ್ತಾರೆ. மண்ணில் செம்பொடியாடி வந்து எந்தன் மார்பில் மன்னிட பெத்திலே நந்தோ வண்ணச்சிறுகை விரலனைத்தும் வாரிவாயில் அடிசில் கொண்ட மிச்சில் உண்ண பெத்திலேனோ கொடுவினையேன் என்னை என்ன செய்ய பெತ್ತದೆಮ್ಮೋಯೇ ಹೇಳ್ತಾಳಂತೆ. ಮಣ್ಣಲ್ಲೆಲ್ಲ ಆಡ್ಕೊಂಬಂದು ಆ ಮಕ್ಕಳು ಬಂದು ಆ ಮಣ್ಣೆಲ್ಲ ನಮ್ಗೆ ಮೆತ್ತಬೇಕು, ನಾವಾದರೆ ಎಲ್ಲ ದೂರ ತಳ್ಳಿಬಿಡ್ತೀವಿ. ದೇವಕಿ ಹೇಳ್ತಾ ಇದ್ದಾಳೆ, ಅದು ಎಷ್ಟು ಚೆನ್ನ. ಆ ಮಕ್ಕಳೆಲ್ಲ ಮಣ್ಣಿಲ್ ಶೆಂಬುಡಿಯಾಡಿ ಬಂದು ನನಗೆಲ್ಲ ಬಂದು ಅದನ್ನೆಲ್ಲ ಮೆತ್ತಬೇಕು, ಆ ಮಣ್ಣು ಗಿಣ್ಣು ಎಲ್ಲ. ಆ ಥರದ್ದು ಏನು ನೋಡಲಿಲ್ವಲ್ಲ. ಅವನಿಗೆ ನಾನು ತಿನ್ನಿಸ್ತಾ ಇರ್ತೇನಲ್ಲ, ಈ ವಾಯಿಲ್ ಮಿಚ್ಚಮಾದ ಅಡಿಷನ್, ಈ ತಿನ್ನಕ್ಕೆ ಅಂತ ಅವಲಕ್ಕಿ ಅದು ಇದು ಕೊಡ್ತೀವಲ್ಲ ಮಕ್ಕಳಿಗೆ, ಅದು ಸ್ವಲ್ಪ ತಿನ್ನತ್ತೆ, ಬಾಕಿದೆಲ್ಲ ಮಿಗಿಸ್ಬಿಡುತ್ತೆ. ಚೆನ್ನಾಗಿ ತುಪ್ಪ ಹಾಕಿ ನೈಸಾಗಿ ಕಲಿಸಿರ್ತೀವಿ, ಎಷ್ಟೋ ಒಂದು ಸ್ವಲ್ಪ ತಿನ್ನತ್ತೆ, ಬಾಕಿ ಮಿಗಿಸುತ್ತೆ. ಮಿಕ್ಕಿದ್ದು ಏನು ಮಾಡ್ತಾರೆ, ಅಮ್ಮಂದ್ರೆ ತಿನ್ನೋದು. ಅದಕ್ಕೆ ಇವಳು ಹೇಳ್ತಾಳೆ, ವಾರಿವಾಯಿಲ್ ಕೊಂಡ ಅಡಿಶಿಲಿನ ಮಿಚ್ಚಲ್ಲ, ಅದೆಲ್ಲ ತಿನ್ನಕ್ಕೆ ನಾನು ಕೊಟ್ಟೇ ಇಲ್ಲ. ಏನು ಮಾಡೋದು, ಉಣ್ಣ ಪೆತ್ತಿಲೆ ಅದು ಕೊಟ್ಟಿಟ್ಟಿಲ್ಲ, ನಾನು ಅದನ್ನೆಲ್ಲ ತಿನ್ನಕ್ಕೆ ನಾನು ಕೊಟ್ಟಿಟ್ಟಿಲ್ಲ.
ಓ ಕೊಡು ವಿನಯೇನಂತಾಳೆ. ಏನು ಪಾಪ ಮಾಡಿದ್ನೋ, ವಿನಯ್ ಅಂದರೆ ಪಾಪ, ಏನು ಅದಕ್ಕೆ ತಾನೇ ಬೇಕೋತಾಳೆ, ಎಂಥ ಪಾಪಿ ನಾನು ಅಂತ ಹೇಳಿಬಿಟ್ಟು ನನ್ನ ಏನು ಅಂತ ನಮ್ಮಮ್ಮ ನನ್ನ ಹಡಿದ್ಲೋ ಅಂತ ಬೈಕೋತಾಳೆ. ಎನ್ನ ಶಯ್ಯ ಬೆತ್ತದೆಮ್ಮೋ ಏನಕ್ಕೆ ಅಂತ ನನ್ನ ಹಡಿದ್ಲೋ ನಮ್ಮಮ್ಮ ಅಂತ. ಅಮ್ಮೋ ಇದು ಕೇರಳದ ಭಾಷೆ, ಇದು ಅಮ್ಮೋ ಅನ್ನೋದು, ಅದನ್ನು ಅಲ್ಲಿ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಇನ್ಫ್ಲುಯೆನ್ಸು, ಚೇರ ದೇಶದ ರಾಜ ಅವರು, ಭಾಷೆಯಲ್ಲಿ ಇನ್ಫ್ಲುಯೆನ್ಸ್ ಬರುತ್ತೆ. ಅದೇ ಥರ குன்றினால் குடை கவித்ததும் கோலக்குருவை கோத்ததும் குடமாட்டம் கன்றினால் விளவெறிந்ததும் காலால் காளியின் தலை மிதித்ததும் முதலா வென்றிசேர் பிள்ளை நல் விளையாட்டும் அனைத்திலும் அங்கென் உள்ளம் முள்குளிர ஒன்றும் கண்டிட பெத்திலே நடிகேன் ಕಾಣುಮಾರು ಇನಿ ಉಂಟಿಲ್ಲ ಅರುಳೇ ಹೇಳ್ತಾಳಂತೆ. ಇದೆಲ್ಲ ಆಟ ಆಡ್ತಾ ಇದ್ನಲ್ಲ ಕುಂಟ್ರಿನಾಲ್, ಅವನು ಹೋಗಿ ಒಂದು ಕೊಡೆನ ತೊಗೊಂಡು ಇದು ಬೆಟ್ಟನ ತೊಗೊಂಡು ಕೊಡೆ ಥರ ಹಿಡ್ಕೊಂಡಂತೆ. ಎಲ್ಲ ನ್ಯೂಸ್ಗಳು ಯಾರ್ಯಾರೋ ಬಂದು ಅಲ್ಲಿ ಗಾಳಿಸಿದ್ದು ಹೇಳ್ತಾ ಇರ್ತಾರಲ್ಲ, ಅದನ್ನು ಹೇಳ್ತಾಳೆ. ಕುಂಟ್ರಿನಾಲ್ ಕೂಡೈ ಕವಿತದು ಕೋಲ ಕುರುವೈ ಕೋತ್ತದು ಕುಡಮಾಟು. ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಂತಲ್ಲ ಅವನು, ಅದೆಲ್ಲ ಯಾರಿಗೂ ಗೊತ್ತೇ ಆಗಲಿಲ್ಲ. ಕಂಟ್ರಿನಾಲ್ ವಿಳವೇರಿದ್ದದು ಬತ್ಸಾಸುರ, ಆ ವೃತ್ತಾಂತ ಎಲ್ಲ ಹೇಳ್ತಾರೆ. வென்றிசேர் பிள்ளை ನಲ್ ವಿளைಯಾಟನ ಇದ್ದಿಲು, ಎಲ್ಲ ಬಾಲಚೇಷ್ಟಿತಗಳನ್ನು ಯಾವುದೂ ನಾನು ನೋಡಲಿಲ್ಲ, ಬೇಜಾರು ಮಾಡ್ಕೊಳ್ತೇನೆ. ಹಂಗೆನ್ನ ಉಳ್ಕುಳಿರ ಅದೆಲ್ಲ ಯಾವುದಾದ್ರೂ ಒಂದು ಕಣ್ಣಿಂದ ನೋಡಿದರೆ ನನ್ನ ಮನಸ್ಸಿಗೆ ಎಷ್ಟು ಹಿತವಾಗ್ತಿತ್ತು, ಅದೆಲ್ಲ ಯಾವುದು ನಾನು ನೋಡಲಿಲ್ಲ ಅಂತೆ. ಒಂಡ್ರೂ ಕಂಡಿಡ ಎತ್ತಿಲೇನ್, ಒಂದು ಕೂಡ ನನಗೆ ನೋಡೋಕ್ಕೆ ಅದೃಷ್ಟ ಇಲ್ಲ ಅಂತ ಹೇಳ್ತಾಳೆ. ಕಾಣುಮಾರು ಇನಿ ಉಂಡಿಲ್ಲರುಳೆ, ಇನ್ನೇನಾದರೂ ಮಿಕ್ಕಿದ್ರೆ ಅಕಸ್ಮಾತ್ ನಂಗೆ ನೋಡೋಕ್ಕಾಗತ್ತಾ, ನೋಡಬೇಕು, ಯಾರ ಕೃಪೆ ಇದೆಯೋ ಗೊತ್ತಿಲ್ಲ, ಅಕಸ್ಮಾತ್ ಮಿಕ್ಕಿದ್ರೆ ನಾನು ನೋಡೋಕ್ಕಾಗತ್ತೋ ಏನೋ ಅಂತ. ವಂಚ ಮಾತ್ರ ಬೇಜಾರು ಮಾಡ್ಕೊಳ್ಳೋದು. ವಂಚಮೇವಿಯ ನೆಂಜುಡೈ ಪೇಚಿ ವರಂದ ನரும் ಬೆಳಕ ಹುಂದುಕ್ಕ நஞ்ச மார்த்தர் சுழி முலையந்தோ சுவைத்து நீ அருள் செய்து வந்தாய் கஞ்சன்னாள் கவர் கருமுகிலெந்தாய் கடைப்பட்டேன் வெறிதே முலை சுமந்து தஞ்சமேலொன்றிலேன் உயிர்ந்து இருந்தேன் ತಕ್ಕದೇ ನಲ್ಲ ತಾಯೇ ಪೆತ್ತಾಯೇ ಹೇಳ್ತಾಳೆ. ಅವಳೋ ಒಬ್ಬಳು ಅಲ್ಲಿ ಬಂದು ವಿಷದ ಹಾಲನ್ನು ಕೊಟ್ಟರೆ ತುಂಬ ಚೆನ್ನಾಗಿದೆ ಅಂತ ನೀನು ಕುಡಿಯಂತೆ, ಅದನ್ನು ಆಮೇಲೆ ಆ ಬಾಯಿ ಕೈ ಹೋಗಲಿ ಅಂತ ಯಶೋದೆ ನಿನಗೆ ಹಾಲು ಕೊಡ್ಲಂತೆ. ಅದನ್ನು ನೀನು ಎಲ್ಲನೂ ಆ ವಿಷದ ಹಾಲು ಶುವೈತ್ ಚೆನ್ನಾಗಿದೆ ಅಂತ ತಿಂದು ಅವಳಿಗೆ ಕೃಪೆ ಮಾಡಿದೆ. ನೀ ಅರುಳ್ ಶೈದ, ಮೋಕ್ಷಕ್ಕೆ ಹೋಗೋ ಥರ ಅವಳು ಸುಟ್ಟರು ಗಂಧದ ವಾಸನೆ ಬರೋ ಥರ ಅವಳಿಗೆ ಒಳ್ಳೆ ಕೃಪೆ ಮಾಡಿದೆ. ನನಗೆ ನೋಡಿ, ನಾನು ಸುಮ್ಮನೆ ಬೆರಿದೆ ಮುಲೈಶು ಮಂದೇನ್, ಎಲ್ಲ 6 ಮಕ್ಕಳು ಸತ್ತೋದ್ರೆ ಮಾತ್ರ ಅವಳಿಗೆ ಹಾಲು ಉಕ್ಕೋದೇನು ಕಡಿಮೆ ಆಗಲ್ವಲ್ಲ, ತನ್ನಂತಾನೇ ನ್ಯಾಚುರಲಾಗಿ ಹಾಲು ಬರ್ತಾ ಇರುತ್ತೆ. ಅದನ್ನೇ ಹೇಳ್ತಾಳೆ. ಬೆರಿದೆ ಸುಮಂದೇನ್, ಸುಮ್ಮನೆ ದಂಡಕ್ಕೆ ನನಗೆ ಹೇಳ್ತಾರೆ ಹಾಲಿತ್ತು. ಎಂದಾಯ್ ಕಡನ್ ಪಟ್ಟೆ ಬೆರಿದೆ ಮುಲೈ ಸುಮಂದ್, ಸುಮ್ಮನೆ ಅದು ಬಾರಕ್ಕೆ ಅಂತ ಒಂದಿದೆ ಅಷ್ಟೇ ನನ್ನ ವಕ್ಷಸ್ಥಳ, ನಿನಗೆ ಹಾಲು ಕೊಟ್ಟು ಏನೋ ಅದು ಕೃತಾರ್ಥನಾಗಲಿಲ್ಲ ನಾನು ಅಂತ ಹೇಳ್ತಾಳೆ. ತಂಚ ಮೇಲೊಂಡ್ರಿನೇನ್, ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಜೈಲಲ್ಲಿದ್ದೀನಿ, ದುಃಖನೂ ಯಾರ ಹತ್ರನೂ ಹೇಳ್ಕೊಳಕ್ಕೆ, ವಸುದೇವನ ಹತ್ರ ಹೇಳಿದವನ ಹತ್ರ ತುಂಬ ಹೇಳ್ತಾ ಇದ್ರೆ ಅವ್ರಿಗೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ, ಯಾರ ಹತ್ರ ಹೇಳ್ಕೊಳ್ಳಿ, ತನಗೆ ತಾನೇ ಪುಲಂಬಲ್ ಹೇಳ್ಕೊಂಡು ದುಃಖ ಪಟ್ಕೋತಾಳಂತೆ. ತಕ್ಕದೇ ನಲ್ಲ ತಾಯೇ ಪೆತ್ತಾಯೇ, ಆ ಮಗುಗೆ ಹೇಳ್ತಾಳೆ, ನಾನು ನಿನಗೆ ಯೋಗ್ಯವಾಗಿರೋ ಒಂದು ತಾಯಿ ನಿನಗೆ ಸಿಗಲಿಲ್ಲಪ್ಪ, ಯಾಕೆಂದರೆ ಹುಟ್ಟಿದ ತಕ್ಷಣ ಕಳಿಸ್ಬಿಟ್ಟೆ ನಾನು ಅಂತ. ಶಂಖಚಕ್ರಗಳನ್ನೆಲ್ಲ ನೋಡಿದಾಗ ಸಂಹರನ್ ರಾಜನ್ ಬೇಡ ಇದನ್ನು ಕಂಸ ನೋಡಿದ್ರೆ ನಿನ್ನ ಇವಾಗಲೇ ಕೊಂದ್ಬಿಡ್ತಾನೆ ಅಂತ ಅಸ್ಥಾನ ಭಯ ತೋರಿಸ್ಬಿಟ್ಟು ಹಾಲು ಕುಡದೆ ತಕ್ಷಣ ಕಳಿಸ್ಬಿಟ್ನಲ್ಲ, ಅದಕ್ಕೆ ಹೇಳ್ತಾಳೆ ಎಂತ ಕೆಟ್ಟಿದ್ದು ಅಂತ. ತಿರುಕುರಂದಯ ಆಂಡವನು ಹೇಳಬೇಕಾದ್ರೆ ಹೇಳ್ತಾರೆ, ಹೊರತಿ ಅಂತ ಯಾಕೆ ಹೇಳಿದ್ಲು ಅಂದರೆ ಕೋಪ ಅಂತೆ ಆಂಡಾಳಿಗೆ. ಒಬ್ಳೇನು ಮಾಡಿದ್ಲು, ಹಾಲು ಕೂಡ ಕೊಡಲಿಲ್ಲ, ಕೈಯಲ್ಲೂ ಎತ್ಕೊಳ್ಳಿಲ್ಲ, ಹಾಗೆ ಶಂಖಚಕ್ರ ಎಲ್ಲ ವಾಪಸ್ ಬೇರೆ ತಗೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಲು, ಆ ರಾತ್ರಿಯಲ್ಲೇ ಕಳಿಸ್ಬಿಟ್ಲು. ಇನ್ನೊಬ್ಳೇನಪ್ಪ ಅಂತ ಹೇಳಿದ್ರೆ, ಅವ್ನು ಪಾಪ ಇನ್ನೂ ಚಿಕ್ಕ ಮಗು, ಕಾಡಲ್ಲಿ ಹೋಗಿ ಅದು ಮೇಯಿಸ್ಕೊಂಡು ಬಾ ಇದು ಮೇಯಿಸ್ಕೊಂಡು ಬಾ ಅಂತೆಲ್ಲ ಕೆಲಸ ಕೊಡ್ತಾ ಇದ್ಲು ಅವಳಿಗೆ, ಅದಕ್ಕೆ ಹೊರತಿ ಅಂತ ಹೇಳಿದ್ಲಂತೆ. ಆ ಕೋಪ ಆ ಥರ ತೋರಿಸ್ತಾ ಇದೆ. ಹಾಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಇನ್ನೊಂದು ಮರುಪುನಲ್ ನಿಂತಿರು ನೆತ್ತಿಯಾಲ್ ಚುಟ್ಟಿಯ ಶೈತರ ಮಣಿವಾಯಿಡೈ ಮುತ್ತಂ ತರುದಲಂ, ಅದೆಲ್ಲ ಅಲಂಕಾರ ಮಾಡಿರ್ತಾರಲ್ಲ, ಎಲ್ಲ ಬೇಕಾದಷ್ಟು ರಾಜರಿಗೆ ಮಕ್ಕಳಿಗೆ ಎಷ್ಟೊಂದಿತ್ತು, ಎಲ್ಲ ಮಾಡ್ಬೋದಾಗಿತ್ತು. ಇವಳೆಲ್ಲ
ಇಮ್ಯಾಜಿನ್ ಮಾಡ್ಕೋತಾಳೆ, ಕಲ್ಪನೆಯಲ್ಲೇ ಆ ಥರ ಅಂದ್ಕೊಳ್ತಾರೆ ಎಷ್ಟು ಚೆನ್ನಾಗಿದ್ದಿರ್ಬೋದು ಅವನಿಗೆ ಅಂತ. ಆ ಥರ ಇದೆ. ಒಂದಂತಾನೇ ಪೋಲು ಮಡಿವ, ನಿಮ್ಮ ಅಪ್ಪನ ಥರನೇ ಇದ್ದೇನೋ ನೋಡೋಕ್ಕೆ. ಹಾಗೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಎಲ್ಲರೂ ಹೇಳ್ತಾರಲ್ಲ ನಿನ್ನ ಥರನೇ ಇದೆ, ಅವನ ಥರನೇ ಇದೆ, ಎಲ್ಲ ಒಂದೇ ಥರ ಕೆಂಪು ಒಂದೇ ಥರ ಇರುತ್ತೆ, ಗೊತ್ತೇ ಆಗಲ್ಲ. ಒಂದು 5-6 ತಿಂಗಳು ಆದಮೇಲೆ ಗೊತ್ತಾಗೋದು. ಎಲ್ಲರೂ ಹೇಳ್ಕೊತಾರಲ್ಲ, ಇವಳು ಹಾಗೆ ಹೇಳ್ತಾ ಇದ್ದಾಳೆ. ಒಂದಂತಾನೇ ಪೋಲೆ ಮಡಿವ, ನೀನು ಹಾಗೆ ಇದ್ದಿರ್ತೀಯ, ಕಂಡುಕೊಂಡು ಕುಳಿರ. ನೋಡಿ ಎಷ್ಟು ಸಂತೋಷ ಪಡ್ಬೋದಾಗಿತ್ತು ನಾನು. ಆದರೆ ಏನು ಮಾಡೋದು, ವೀರಲೈ ಸೆಂಚುರಲ್ವಾಯಿಡೈ ಸೇರ್ತು. ಚಿಕ್ಕ ಮಕ್ಕಳೆಲ್ಲ ಎಲ್ಲ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಬಾಯೊಳಗೆ ಇಟ್ಕೊಂಡ್ಬಿಡತ್ತಲ್ಲ, ಆ ಥರ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ವೆಹುಳಿಯಾಯ್ನೆಂಟುರೈಕೊಮ್ಮೂರೆಯು ಏನೋ ಮಾತಾಡುತ್ತಂತೆ, ಆತ ತಾತ ಅತ್ತೆ ಅಂತೆಲ್ಲ. ಅದೆಲ್ಲ ಕೇಳಕ್ಕೆ ನಾನು ಕೊಟ್ಟಿಟ್ಟಿಲ್ವಲ್ಲ ಅಂತ ಅವಳು ಬೇಜಾರು ಮಾಡ್ಕೊಳ್ತಾಳೆ. ತಿರುವಿಲೇ ನೊಂಡ್ರು ಪೆತ್ತಿಲೇ ಎಲ್ಲ ದೈವನಂಗೆ ಯಶೋದೆ ಪೆತ್ತಾಳೆ. ಅವಳನ್ನು ಕೊಂಡಾಡ್ತಾಳೆ ಯಶೋದೆನೆ, ದೈವನಂಗೆ ಅಂತೆ. ಅವಳೆಲ್ಲೋ ಒಂದು ದೊಡ್ಡ ದೇವತೆನೋ ಏನೋ ಆಗಿರಬೇಕು, ಎಷ್ಟೋ ಅದೃಷ್ಟ ನೋಡು, ಅವಳಿಗೆ ಇದೆಲ್ಲ ಸಿಗ್ತಾ ಇದೆಯಲ್ಲ, ನಿಂದು ಇದನ್ನೆಲ್ಲ ನೋಡೋಕ್ಕೆ ಸಿಗ್ತಾ ಇದೆ ಅಂತ ಅವಳು ಬೇಜಾರು ಮಾಡ್ಕೊಳ್ತಾಳೆ. ಒರುತ್ತಿ ಮಹನಾಯ್ ಪಿರದ್. ಇದು ದೇವಕಿ ಕತೆ. ಇಲ್ಲಿಂದ ಮುಂದಕ್ಕೆ ಬಂದರೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದು. ದೇವಕಿ ಇದೇನಪ್ಪ ಅಂತ ಹೇಳಿದ್ರೆ, ಕೃಷ್ಣ ವಾಪಸ್ ಬರ್ತಾನಲ್ಲ, ಬಂದು ಕಂಸನ ಸಾಯಿಸಿದ ಮೇಲೆ ಮೊದಲು ಬರೋದು ಸೆರೆಮನೆಗೆ. ಅವ್ರ ಅಪ್ಪ ಅಮ್ಮನ ನೋಡಬೇಕು ಅಂತಲೇ ಬರ್ತಾನೆ. ಬಂದರೆ ಅಲ್ಲಿ ಉಗ್ರಸೇನನ್ನು ಕೂಡ ಸೆರೆಮನೆಯಲ್ಲಿ ಹಾಕ್ಬಿಟ್ಟಿರ್ತಾನೆ ಕಂಸ. ಎಲ್ಲ ಹೇಗೆ ಈ ತುರುಷ್ಕರೆಲ್ಲ ಅವ್ರ ತಂದೆ ತಾಯಿಗಳನ್ನ ಅಣ್ಣಂದ್ರನ್ನ ಎಲ್ಲರನ್ನೂ ಸೆರೆಮನೆಯಲ್ಲಿ ಇಟ್ಬಿಟ್ಟು ಅವ್ರ ರಾಜ್ಯ ಆಳ್ತಾರಲ್ಲ, ಅದೇ ಬುದ್ಧಿ ಕಂಸನಿಗೂ ಅದೇ ಥರ. ಉಗ್ರಸೇನನ್ಗೆ ಹೇಳ್ತಾನಂತೆ, ಎಷ್ಟು ವಯಸ್ಸಾಗಿದೆ ನಿಮಗೆ, ಇನ್ನೂ ಎಷ್ಟು ಆಯುಸಿಗುತ್ತೆ, ಎಷ್ಟುವರೆಗೂ ರಾಜ್ಯ ನೀನು ಆಳ್ತಾ ಇರ್ತೀಯ, ಸಾಕು ಅಂತ ಹೇಳ್ತಾನಂತೆ. ಇಲ್ಲಪ್ಪ, ವಯಸ್ಸಾದರೂ ಕೂಡ ನಮ್ಮ ಬುದ್ಧಿ ಏನು ಇದಾಗಿಲ್ಲ, ಚುರುಕಾಗೇ ಇದೆ, ರಾಜ್ಯ ಆಳೋಕ್ಕೆ ಬುದ್ಧಿಗೆ ಬೇಕು ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ, ನೀನಿರು, ನಿನಗೆ ಬೇಕಾದಾಗ ನಾನು ಬಂದು ಇಲ್ಲೇ ಸೆರೆಮನೆಯಲ್ಲೇ ಕೇಳ್ಕೊಳ್ತೀನಿ ಅಂದ್ಬಿಟ್ಟು ಸೆರೆಮನೆಯಲ್ಲಿ ಹಾಕ್ಬಿಟ್ಟಿರ್ತಾನಂತೆ. ಹಾಕ್ಬಿಟ್ಟು ಅದಕ್ಕೆ ಇವನು ಬಂದು ಕಂಸನ ಸಾಯಿಸಿದ ಮೇಲೆ ಕಂಚನ್ ಕುಂಜಿ ಕುಡಿತು ಮುಂದ್ಗಡೆ ಇದ್ದು ಎಳೆದು ನಾವು ಎದೆ ಮೇಲೆ ಕೂತ್ಕೊಂಡು ನೋಡ್ಬಿಟ್ಟೆ ಹಾತ ಸತ್ತೋಗ್ಬಿಡ್ತಾನಂತೆ ಕಂಸ. ಅವನೇ ಕಂಸನ್ನೇನು ಇವನು ಕೊಲ್ಲೇ ಇಲ್ಲ, ಕೃಷ್ಣ ಕೃಷ್ಣ ಅಂತ ಹೆದರ್ಕೊಳ್ತಾನೆ ಇದ್ದ. ಹತ್ರ ಬಂತು ಅಂತ ಸಾವು ಅಂದ್ಕೊಂಡು ಹಾಗೆ ಸತ್ತೋದ ಅವನು. ಅವ್ರಿಗೆ ಹೇಳ್ತಾರೆ, ಇಲ್ಲಿ ದೇವಕಿನ ಬಂದು ಬಿಡಿಸ್ತಾರೆ. ಬಿಡಿಸಿದಾಗ ಒಂದೇ ಅಳು ಅಂತ, ಅಯ್ಯೋ ಕೃಷ್ಣ ಎಷ್ಟು ದೊಡ್ಡವನಾಗ್ಬಿಟ್ಟಿದೆಯೋ, ನಾನು ನೋಡೇ ಇಲ್ವಲ್ಲೋ, ನೀನು ಚಿಕ್ಕನಾಗಿದ್ದಾಗ ಕಳಿಸ್ಬಿಟ್ಟೆ ಕಣೋ, ಎಂಥ ಪಾಪಿ, ನಿನಗೆ ಹಾಲು ಕೂಡ ಕುಡಿಸ್ಲಿಲ್ವಲ್ಲೋ ಅಂತ. ಅಯ್ಯೋ ಅದೇನಮ್ಮ ಪರವಾಗಿಲ್ಲ ಬಿಡು, ನಾವೆಲ್ಲ ಇವಾಗೆಲ್ಲ ಒಟ್ಟಿಗೆ ಇದ್ದೀವಲ್ಲ ಅಂತ. ನನಗೊಂದು ಆಸೆ ಕಣೋ ಅಂತಲ್ಲ. ಏನಂದರೆ, ನೀನು 6 ತಮ್ಮಂದ್ರೆ ಸತ್ತೋದ್ರಲ್ಲ, ಅವರೆಲ್ಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಕಣೋ ಅಂತ ಹೇಳ್ತಾರೆ. ಅದಕ್ಕೇನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅವನು ಇದರಲ್ಲಿ ಯೋಗಶಕ್ತಿನಲ್ಲಿ ಆ 6 ಮಕ್ಕಳನ್ನು ಚಿಕ್ಕ ಎಳೆ ಕೂಸಾಗಿರುತ್ತಲ್ಲ ಅವುಗಳನ್ನ ಕರೆಸ್ತಾನೆ, ತೊಗೊಂಡು ಬರ್ತಾನೆ. ತೊಗೊಂಡು ಬಂದಾಗ ಏನಂತಂದರೆ, ಮೊದಲು ಇವಳು ಹೇಳ್ತಾಳೆ, ಕೃಷ್ಣ ನಿನಗೆ ನಾನು ಹಾಲು ಕೊಡಬೇಕು, ಆಸೆ ಕಣೋ, ನಾನು ಕೊಟ್ಟಿಲ್ವಲ್ಲ ಅಂತ. ಆವಾಗ ಅವಳಿಗೆ ಹಾಲು ಸ್ರವ ಆಗತ್ತಂತೆ. ನೋಡಿ, ಕೊಡು ಅಂತ ಹೇಳಿ ತಾನು ಒಂದು ಚಿಕ್ಕ ಮಗು ಆಗಿ ಇದನ್ನು ಕುಡಿತಾನೆ. ಇದನ್ನು ಕುಡಿದ ಮೇಲೆ ಈ 6 ಮಕ್ಕಳು ಮುಂಚೆ ನಿನ್ನ ಅಣ್ಣಂದ್ರು ಸತ್ತೋಗಿದ್ರಲ್ಲ, ಅವ್ರನ್ನೆಲ್ಲ ನಾನು ನೋಡಬೇಕು ಅಂತ ಹೇಳಿದ್ರೆ, ಅವ್ರಿಗೂ ನಾನು ಹಾಲು ಕುಡಿಸ್ಬೇಕು ಅಂದರೆ ಅದಕ್ಕೇನು ಅಂತ ಎಲ್ಲರನ್ನೂ ಕರೆಸ್ತಾನೆ. ಆ 6 ಮಕ್ಕಳು ಬಂದು ಈ ಕೃಷ್ಣ ಕುಡಿದಿದ್ದು ಉಚ್ಚಿಷ್ಟ ಹಾಲು ಕುಡಿತಾರಲ್ಲ, ಕುಡಿದಾಗ ಅವ್ರಿಗೆಲ್ಲ ಶಾಪ ವಿಮೋಚನೆ ಆಗಿ ಅವರೆಲ್ಲ ಆಮೇಲೆ ದೇವಲೋಕಕ್ಕೆ ಹೋಗ್ತಾರೆ ಈ 6 ಮಕ್ಕಳು. ಅದಕ್ಕೆ ದೇವಕಿ ವಸುದೇವ ಸ್ತನಂದಯತ್ ಅಂತ ಹೇಳ್ತಾರೆ. ಆ ಸ್ತನದಿಂದ ಈ 6 ಜನಕ್ಕೆ ಶಾಪ ವಿಮೋಚನೆ ಹೇಗಾಯಿತು ಅಂದರೆ, ಕೃಷ್ಣ ಹಾಲು ಕುಡಿದು ಮಿಕ್ಕಿದ್ದ ಆ ಉಚ್ಚಿಷ್ಟವನ್ನು ಕುಡಿದು ಆ 6 ಮಕ್ಕಳಿಗೂ ಶಾಪ ವಿಮೋಚನೆ ಆಗುತ್ತೆ. ತುಂಬ ಸಂತೋಷ ಆಗತ್ತಂತೆ ದೇವಕಿಗೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬಂದ್ಬಿಟ್ಟ ಮೇಲೆ ಕೃಷ್ಣ ತಿರ್ಗಾ ವಾಪಸ್ ಯಶೋದೆ ಹತ್ರ ಹೋಗೋದೇ ಇಲ್ಲ. ಈ ಯಶೋದೆ ಕತೆ ನೋಡೋಣ. ಒರುತ್ತಿ ಮಹನಾಯ್ ಪಿರಂದ್ ಓರಿರವಿಲ್. ಒಂದೇ ರಾತ್ರಿನಲ್ಲಿ ಓರಿರವಿಲ್. ಏನು ಅಂತ ರಾತ್ರಿ ಏನು ಅಂತ ಹೇಳಿದ್ರೆ, ಓರಿರವಿಲ್ ಅಂದರೆ ಒಂದೇ ರಾತ್ರಿನಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೇನು ಒಂದು ದಿವಸ ಆಗ್ಬಿಡಲಿಲ್ಲ, ಅದೇ ರಾತ್ರಿ ಹೊತ್ತಲ್ಲೇ ಅಷ್ಟರಲ್ಲೇ ಹೊಟ್ಟೋದ್ರು ಅಲ್ಲಿಗೆ. ಓರಿರವಿಲ್ ಒರುತ್ತಿ ಮಹನಾಯ್. ಓರಿರವಿಲ್ ಎಂತ ಇರವು ಅಂತ ಹೇಳಿದ್ರೆ, ಗಾಢಾಂಧಕಾರ ಅಂತ ಏನೂ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಕಪ್ಪಗೆ ಅಮಾವಾಸ್ಯೆ ಥರ ಕತ್ತಲೆ ಇತ್ತು ಅಂಥ ಒಂದು ರಾತ್ರಿನಲ್ಲಿ. ಓರಿರವಿಲ್ ಎಂಥ ರಾತ್ರಿ ಅಂತ ಹೇಳಿದ್ರೆ, ಕಂಸನಂಥ ರಾಜ ಆಳ್ತಾ ಇದ್ದರೆ ಅದು ಹಗಲಾಗಿದ್ದರೆ ಕೂಡ ಇರುಳೆ. ಅದು ಒಳ್ಳೆ ರಾಜ್ಯಭಾರ ಮಾಡದೇ ಇರೋ ರಾಜರಿದ್ದರೆ ಅದು ಹಗಲಾಗಿದ್ದರೆ ಕೂಡ ಇರುಳು ಥರನೇ ಇರುತ್ತೆ. ಓರಿರವಿಲ್. ಅಲ್ಲಿ ತುಂಬ ತಾಮಸ. ಯಾಕೆ ಇದಕ್ಕಿದಂಗೆ ಅರ್ಜೆಂಟ್ ಮಾಡ್ಕೊಂಡು ಕೃಷ್ಣ ಬೃಂದಾವನ ಕೊಟ್ಟೋದ ಅಂತ ಹೇಳಿದ್ರೆ, ಈ ಥರ ತಾಮಸ ಇರೋ ತಾಮಸಿಕ್ ಕ್ಯಾರೆಕ್ಟರು ಯಾರೋ ಇವನು ಕಂಸ. ಆ ಊರಲ್ಲಿ ಒಂದು ಕ್ಷಣನೂ ನನಗಿರೋಕ್ಕಾಗಲ್ಲ.
ನಮಗೆ ಹಾಗೇ ಆಗುತ್ತೆ. ಕೆಲವ್ರಿಗೆ ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗದೆ ಹೋದರೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ, ಅಲ್ಲಿ ಏನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲಪ್ಪ ಅಂತ ಹೇಳ್ತೀವಲ್ಲ. ಕೃಷ್ಣನಿಗೆ ಆಗಿತ್ತಂತೆ. ಅದೊಂದು ಕಾರಣ. ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವನಿಗಾಗಿ ಎಷ್ಟೋ ಜನ ಸಾಮಗ್ರಸ್ತರು ಅಲ್ಲಿ ಬೇಕಾದಷ್ಟು ಜನ ಬೃಂದಾವನದಲ್ಲಿ ಕಾದಿದ್ರು, ಯಮಳಾರ್ಜುನರು ಕಾದಿದ್ರು, ಅವರು ಗಂಧರ್ವರಾಗಬೇಕಾಗಿತ್ತು. ಆ ಥರ ಈ ರಾಕ್ಷಸರನ್ನೆಲ್ಲ ಒಂದು ಲೈನಾಗಿ ಕಳಿಸ್ತಾರಲ್ಲ ಡೆಪ್ಯುಟೇಷನಲ್ಲಿ, ಅವರಿಗೆಲ್ಲ ಶಾಪ ಗ್ರಸ್ತರಾಗಿದ್ದರು. ಶಾಪ ವಿಮೋಚನೆ ಆಗಬೇಕು, ಹಾಗಾಗಿ ಬೇಗ ಹೋಗ್ತಾನೆ. ಅಷ್ಟೇ ಅಲ್ಲದೆ ಗೋಕುಲದಲ್ಲಿರೋರೆಲ್ಲ ತುಂಬ ಮುಗ್ಧರು. ಅವರಿಗೆ ಹೇಗೆ ಇರಬೇಕು, ಹೇಗೆ ಭಗವಂತನಿಗೆ ನಿವೇದನ ಮಾಡಬೇಕು, ನಿವೇದನ ಮಾಡದೆ ಎಲ್ಲ ತಿಂತಾಯಿದ್ರು ಎಡಗೈನಲ್ಲಿ ಬಲಗೈನಲ್ಲಿ. ಅದರಿಂದ ಅವರಿಗೆ ಪಾಪಗಳು ಸಂಚಯ ಆಗ್ತಾಯಿತ್ತು. ಪಾಪ ಅವ್ರಿಗೆ ಗೊತ್ತಿದ್ದರೆ ಅವ್ರು ಆ ಥರ ಮಾಡ್ತಾರಿಲ್ಲ. ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಅಲ್ಲಿಗೆ ಬೇಗ ಬೇಗ ಹೋದಂತೆ. ಇವಾಗ ಇಲ್ಲಿ ಬಂದು ಅದೇ ರಾತ್ರಿನಲ್ಲಿ ಯಶೋದೆ ಹತ್ರ ಹುಟ್ಟಿದಾನಲ್ಲ, ಇವಳು ಒಬ್ಳು ವೃತ್ತಿ ಮಹಾನಾಯ್. ಎಂಥ ವೃತ್ತಿ ಅಂದರೆ ಇವಳು ಅದಕ್ಕಿಂತ ಮೇಲೆ ಮಗು ಯಾವುದು ಹುಟ್ಟಿದೆ ಅಂತಲೂ ಗೊತ್ತಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳಂತೆ. ಗಂಡು ಬಿಟ್ಟು ನೋಡ್ತಾಳೆ, ಗಂಡು ಮಗು ತುಂಬ ಸಂತೋಷ ಆಗ್ಬಿಡುತ್ತೆ. ಅಲ್ಲಿ ಬಂದು ಹಸದೇವ ಬದಲಾಯಿಸ್ಕೊಂಡು ಹೋಗಿದ್ದು ಏನೂ ಗೊತ್ತಿಲ್ಲ. ಈ ಓವೋರಿನವಿಲ್ ಅಂತ ಹೇಳಿದ್ರಲ್ಲ, ಅದು ಯಾಕೆ ಒಂದು ಅದ್ವಿತೀಯವಾದ ಒಂದು ರಾತ್ರಿ ಅಂತ ಹೇಳಿದ್ರೆ, ಆ ರಾತ್ರಿನಲ್ಲಿ ಬೇರೆ ಯಾರೂ ಎಚ್ಚರವಾಗಿರಲಿಲ್ಲ. 4 ಜನ ಎಚ್ಚರವಾಗಿದ್ರಂತೆ. ಯಾರಪ್ಪ ಅಂದರೆ ದೇವಕಿ, ವಸುದೇವ, ಯೋಗಮಾಯೆ, ಕೃಷ್ಣ. ಈ 4 ಜನ ಎಚ್ಚರವಾಗಿದ್ದು. ಬೇರೆ ಎಲ್ಲರಿಗೂ ನಿದ್ದೇನೆ. ಇವರು ಹೋದರು, ಅವ್ರು ಬಂದರು, ಎಲ್ಲ ಎಕ್ಸ್ಚೇಂಜ್ ಮಾಡಿದ್ರು, ಯಾರಿಗೂ ಎಚ್ಚರ ಆಗಿಲ್ಲ. ಎಲ್ಲರೂ ನಿದ್ದೆನೆ ಮಾಡ್ತಾಯಿದ್ರು. ಅದಕ್ಕೆ ಅದು ಅದ್ವಿತೀಯವಾದ ಒಂದು ಇರುಳು. ಆ ಅದ್ವಿತೀಯವಾದ ಒಂದು ಇರುಳು ಅಂದರೆ ಕೃಷ್ಣ ಅವತಾರ ಆದಮೇಲೆ ಆಮೇಲೆಲ್ಲ ಬೆಳಗ್ಗೆ, ಆಮೇಲೆಲ್ಲರೂ ಚೆನ್ನಾಗಿ ಪ್ರಕಾಶಮಾನವಾಗಿರುತ್ತೆ. ಆ ರಾತ್ರಿಗೆ ಅಲ್ಲಿ ಮುಗಿದೋಯ್ತು ಅಂತ. ಈ ಯಶೋಧ ಯಾರಪ್ಪ ಅಂತ ಹೇಳಿದ್ರೆ, ಇವಳು ಒಂದು ಭಾಗವತ ಪುರಾಣದಲ್ಲಿ ಬರುತ್ತೆ ಇವಳ ವಿಷಯ. ಹಿಂದೆ ಈ ದೇವಕಿಗೂ ಇದೇ ಥರ ಚರಿತ್ರೆ ಇದೆ. ಅವಳು ಪೂರ್ವ ಜನ್ಮದಲ್ಲಿ ದಾರ ಮತ್ತು ದ್ರೋಣ ಅಂತ ವಸು, ಅವರಿಬ್ಬರು ತಪಸ್ ಮಾಡಿ ಭಗವಂತನ ನಿನ್ನ ಥರನೇ ಮಗು ಬೇಕು ಅಂತ ಅವ್ರು ಕೇಳ್ಕೊಳ್ತಾರಂತೆ. ಅವಾಗ ಅವ್ರಿಗೆ ಆಗಲಿ ಅಂತ ವರ ಕೊಟ್ಟಿರ್ತಾರೆ. ಇವಾಗ ಅದೇ ಥರ ಇಲ್ಲಿ ಯಶೋಧೆಯನು ಮತ್ತು ನಂದಗೋಪ ಅವರು ಪ್ರೀವಿಯಸ್ ಜನ್ಮದಲ್ಲಿ ವರ ಕೇಳ್ತಾರೆ, ಮಗು ಬೇಕು, ನಿನ್ನ ಥರ ಮಗು ಬೇಕು. ನಂತರ ಮಗು ನಿಮಗೆ ಹುಟ್ಟೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ದೇವಕಿಗೆ ಕೊಟ್ಟುಬಿಟ್ಟಿದ್ದೀನಿ ವರ, ಅಲ್ಲಿ ಹುಟ್ಟುತ್ತಾರೆ. ಆದರೆ ನಿನ್ನ ಹತ್ರ ಬಂದು ಬೆಳೀತಾರೆ, ನೀನು ಆ ಅದೃಷ್ಟ ನಿನಗೆ ಸಿಗತ್ತೆ, ಬಾಲಲೀಲೆಗಳೆಲ್ಲ ನೀನು ನೋಡ್ಬೋದು ಅಂತ ಇವ್ರಿಗೆ ವರವನ್ನು ಕೊಡ್ತಾರೆ. ಇದೇ ಆ ಥರ ದೇವಕಿ ಅವಳು ವಸು ಮತ್ತು ದಾರ ಅಂತ ಇರ್ತಾರಲ್ಲ, ದ್ರೋಣ ಅನ್ನೋ ವಸು ಮತ್ತು ಆ ದಾರನೇ ದೇವಕಿ ಆಗೋದು. ಇಲ್ಲಿ ಇವಳು ಯಶೋಧ ಯಾರಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ತುಂಬ ಐಶ್ವರ್ಯವಂತ ವರ್ತಕ ಇರ್ತಾನೆ, ಸುಮುಖ ಅಂತ. ಅವಳಿಗೆ ಪಟಾಲ ಅಂತ ಅವಳು ಹೆಂಡತಿ, ತುಂಬ ಸುಂದರಿ ಅವಳು. ಎಷ್ಟು ಅಂತ ಹೇಳಿದ್ರೆ ಅವಳಿಗೆ ಈ ಹೂವಿನ ದಳ ಇರುತ್ತಲ್ಲ, ಅಷ್ಟು ಸ್ಮೂತಾಗಿ ಸ್ಕಿನ್ ಇರುತ್ತಂತೆ. ಯಶೋಧೆಗೂ ಅದೇ ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿರೋದಂತೆ ಅವಳಿಗೆ. ಇವಳು ಬಾಹ್ಯ ಸೌಂದರ್ಯ ಅಷ್ಟು ಚೆನ್ನಾಗಿರೋದು. ಅವಳು ಮಗಳಾಗಿರ್ತಾಳೆ ಇವಳು. ಅವಳನ್ನ ನಂದಗೋಪನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಸೊ ಅವರಿಬ್ಬರಿಗೆ ಇವಾಗ ಇವಳು ಮಗುವಾಗಿ ಹುಡ್ತಾಳೆ. ಇವಳು ವೃತ್ತಿ ಹೇಗೆ ಅಂದರೆ, ಇವ್ರು ಗೊತ್ತಿಲ್ಲ ಯೋಗಮಾಯ ಹುಟ್ಟಿದ್ದು, ಹೆಣ್ಣು ಮಗು ಹುಟ್ಟಿದ್ದು ಅಂತಲೂ ಗೊತ್ತಿಲ್ಲ. ಅದು ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿ. ಇದು ಇವಳನ್ನ ಇನ್ನೂ ಒಂದು ಚರಿತ್ರೆಯಲ್ಲಿ ಹೇಳ್ತಾರೆ. ಇವಳು ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು ಅಂತ ಹೇಳಿದ್ರೆ, ರಾಮಾವತಾರದಲ್ಲಿ ರಾಮ ವನವಾಸ ಮುಗಿಸ್ಕೊಂಡು ರಾವಣನ ನಿರಸನ ಮಾಡಿಬಿಟ್ಟು ವಾಪಸ್ ಬಂದಾಗ, ಅಯೋಧ್ಯೆಗೆ ಮೊದಲು ಬಂದಾಗ, ಪಟ್ಟಾಭಿಷೇಕ ಆಗೋಕ್ಕಿಂತ ಮುಂಚೆ ಹೋಗಿ ಮೊದಲು ಕೌಸಲ್ಯನ ನೋಡಲಿಲ್ವಂತೆ, ಮೊದಲು ಕೈಕೇಯಿಯನ್ನು ನೋಡ್ತಾನಂತೆ. ಹೇಗೆ ನೋಡಿ, ಎಂಥ ಒಂದು, ಯಾಕೆ ಮರ್ಯಾದಾ ಪುರುಷೋತ್ತಮ ಅದೆಲ್ಲ ಹೇಳ್ತಾರೆ. ಚಕ್ರವರ್ತಿ ತಿರುಮಗನ್ನ ಎಲ್ಲ ಕೊಂಡಾಡೋದು ಯಾಕೆ ಅಂದರೆ, ಅವನು ಅಷ್ಟು ಇದು ಮುಂಚೆ ಇದ್ದಾಗಲೂ ಅಷ್ಟೇ ಅವಳು ಕೈಕೇಯಿ ಅರಮನೆಯಲ್ಲೇ ಜಾಸ್ತಿ ಹೊತ್ತು ಕಳೀತಾ ಇದ್ದ, ಅಷ್ಟು ಪ್ರೀತಿ ಮಾಡ್ತಾಯಿದ್ಲು. ಯಾಕೆ ಮತ್ತೆ ಇಲ್ಲಿ ನೋಡ್ತಾ ಇದ್ದ ಅಂದರೆ, ಭರತ ತುಂಬ ಕಡೆಗಾಣಿಸ್ತಿದ್ದ, ಬೈತಾ ಇದ್ನಲ್ಲ, ಇವಳು ಹೇಗೆ ಸ್ವರ್ಗೋಗ್ಬಿಟ್ಟಿದ್ದಾಳೋ ಏನೋ, ಅದನ್ನು ಮೊದಲು ನೋಡಬೇಕು ಅಂತ ಬರ್ತಾಳಂತೆ. ಅವಾಗ ಕಟ್ಟಿ ಹಿಡ್ಕೊಂಡ್ಬಿಟ್ಟು ರಾಮನ್ನ ಅಳ್ತಾಳಂತೆ ಕೈಕೇಯಿ, ನಿನಗೆ ಎಷ್ಟು ಒಳ್ಳೆ ಬುದ್ಧಿ ಇದ್ದರೆ ನನ್ನ ಮೊದಲು ನೋಡೋಕ್ಕೆ ಬಂದಿರ್ಬೋದು, ಈ ಪಾಪಿನ ನೀನು ಯಾಕೆ ಬಂದು ನೋಡೋಕ್ಕೆ ಬಂದೆ, ಇದೆಲ್ಲ ನಿನ್ನಾಟ ಅಲ್ವಾ, ನನ್ನ ಬಾಯಿಂದ ಯಾಕೆ ವರ ಕೇಳಿಸ್ದೆ ಅಂತ ಹೇಳ್ತಾಳೆ. ಅವಾಗ ತುಂಬ ಬೇಜಾರು ಹಾಕ್ಕೊಂಡು, ನೋಡು ನಾನು ಇಷ್ಟು ಇದು ಮಾಡೋದಲ್ಲ ಅಂತ ಹೇಳಿದಾಗ, ಹೋಗಲಿ ಬಿಡು, ನೀನು ಮುಂದಿನ ಜನ್ಮದಲ್ಲಿ ನನ್ನ ಲಾಲನೆ ಪಾಲನೆ ಮಾಡಿ ನೀನು ಆ ಸೌಖ್ಯವನ್ನೆಲ್ಲ ಅನುಭವಿಸು ಅಂತ ಹೇಳ್ತಾರೆ. ಆ ಕೈಕೇಯಿನೇ ಈ ಯಶೋದೆಯಾಗಿ ಹುಟ್ಟುತ್ತಾಳೆ ಅಂತ ಹೇಳ್ತಾರೆ. ಈ ಬಾಲಲೀಲೆಗಳು ಇದೆಲ್ಲನೂ ಆನಂದ ನಿನಗೆ ಸಿಗುತ್ತೆ, ನೀನು ಇದು ಮಾಡು ಅಂತ. ಅದು ಆ ಕೈಕೇಯಿ ಚರಿತ್ರೆ. ಈ ಎಲ್ಲ ಹಾಡಬೇಕಾದ್ರೆ ಆಳ್ವಾರಗಳೆಲ್ಲ ಹೇಳ್ತಾರೆ, ಎಂಥ ಮಗು ಎಷ್ಟು ಚೆನ್ನಾಗಿದೆ, ಹೇಗೆ ಹುಟ್ಬಿಡ್ತಾರೆ. ಎನ್ನನು ನೋ ತಾಳ್ಕೊಲೋ
ಏನು ವ್ರತ ಮಾಡಿದ್ಲು, ಯಾಕೆ ಇಂಥ ಮಗು ಹೆಂಗಪ್ಪ ಹುಡ್ತು ಇವಳಿಗೆ ಅಂತ ಬಾಕಿಯವರೆಲ್ಲ ಹೊಟ್ಟೆ ಕಿಚ್ಚಂತಾಗ 5 ಲಕ್ಷ ಕುಟುಂಬ ಅಲ್ಲೆಲ್ಲ ಇರೋರು, ವಿಶೇಷವಾಗಿ ಇರೋರು ಗಂಡು ಮಗು ಹುಡ್ತಲ್ಲ, ಇವನೇ ಈ ಪೆತ್ತವ ಎರುಡೆಯಾಳ್, ಇವನನ್ನು ಹೆತ್ತಲಲ್ಲ ಹೊಟ್ಟೆಗೆ ಮಂಗಳಾಶಾಸನ ಮಾಡ್ತಾರೆ. ತಾಯೇ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ, ಇವಳು ಇದರಲ್ಲಿ ಈ ದಾಮೋದರ ವೃತ್ತಾಂತ ಯಶೋದೆಗೆ ತುಂಬ ಮುಖ್ಯ. ಅವಳಿಗೆ ಹೇಗೆ ಅಂದರೆ ನಮಗೆಲ್ಲ ಬದ್ಧಚೇತನರಿಗೆಲ್ಲ ದಾಮೋದರ ವೃತ್ತಾಂತವನ್ನು ನಾವು ಕೇಳಿದರೆ ನಮಗೆ ಈ ಸಂಸಾರದಿಂದ ನಾವು ಕಟ್ಟಲ್ಪಟ್ಟಿದ್ದೀವಲ್ಲ ಅದು ನಮಗೆ ಬಿಚ್ಕೊಂಡು ಭಗವಂತನ ಹತ್ರ ಹೋಗೋಕ್ಕೆ ನಮಗೆ ಮನಸ್ಸು ಬರುತ್ತೆ, ಭಗವಂತ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಆ ದಾಮೋದರ ವೃತ್ತಾಂತ ಏನಪ್ಪ ಅಂತ ಹೇಳಿದ್ರೆ, ಆಗ ತಾನೇ ಎಲ್ಲ ಮಗುಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಎಷ್ಟು ಆಸೆ ಅಂತೆ ಹಾಗೆ ಏನು ಬೇಕು ಅವತ್ತು ಹೊಸ ಬೆಣ್ಣೆ ಬೇಕಾ ನಿನಗೆ ಅವಾಗ ಮಾಡಿ ಎಲ್ಲ ಕೊಡ್ತಾ ಇದ್ಲಂತೆ. ಅವಳು ಮಹಾರಾಣಿ ಥರ ಇದ್ದರೂ ಕೂಡ ಅವ್ರ ಮನೇಲಿ ಅವಳು ಬೆಣ್ಣೆ ಕಡಿತಾನೇ ಇದ್ಲಂತೆ. ಇದೇನು ಹೀಗೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಚೆನ್ನಾಗಿ ಆಚಾರ್ಯರೆಲ್ಲ ಪೂರ್ವಾಚಾರ್ಯರು ಇದರಲ್ಲಿ ವ್ಯಾಖ್ಯಾನದಲ್ಲಿ ಹೇಳೋದುಂಟು. ಗಂಡಸರು ಹೇಗೆ ಸಂಧ್ಯಾವಂದನೆ ಬಿಡಲ್ವೋ ಆ ಥರ ಆಯರ್ಪಾಡಿನಲ್ಲಿ ಅವ್ರವ್ರ ಮನೆ ಬೆಣ್ಣೆ ಕಡಿಯೋದು ಅವ್ರಿಗೆ ತುಂಬ ಇದು ಅವರೇ ಮಾಡಬೇಕು ಅಂತ. ಯಾಕಂದರೆ ಅವ್ರು ಕಡಿದ್ರೆ ಜಾಸ್ತಿ ಬೆಣ್ಣೆ ಬರುತ್ತೆ ಅಂತ. ಇದು ನಿಜಾನೂ ಅದು, ಯಾಕಂದರೆ ಅದೊಂದು ಆರ್ಟ್ ಅದು, ಬೆಣ್ಣೆ ಕಡಿಯೋದು, ಬೆಣ್ಣೆ ತೆಗೆದಿಡೋದು, ಆ ಕೆನೆಗಳಲ್ಲೆಲ್ಲ ಶೇಖರಿಸಿಡೋದು. ಹಾಗಾಗಿ ಯಶೋಧೆನೂ ಅವಳು ಖುದ್ದಾಗಿ ಮಾಡ್ತಾಯಿಲ್ಲ. ಅವಳು ರಾಣಿಯಾಗಿದ್ದರೆ ಕೂಡ ಆಳಿಟ್ಕೊಂಡು ಕೆಲಸ ಮಾಡ್ಕೊಳ್ಬೋದಾಗಿದ್ದರೂ ಕೂಡ ಅವಳು ಕೆಲಸ ಮಾಡ್ತಾಯಿದ್ಲು ಅಂತ. ಆ ಥರ ಮಾಡಿ ಈ ಕೃಷ್ಣನಿಗೆ ಎಲ್ಲ ಕೊಡ್ತಾಯಿದ್ರೆ ಕೂಡ ಮಲಗಿಸ್ಬಿಟ್ಟು ಮೆತ್ತಗೆ ಹೋಗ್ತಾಳಂತೆ, ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ. ನೋಡಿದ್ರೆ ಮಲ್ಕೊಂಡಿದ್ದೆ ಚೆನ್ನಾಗಿ, ಒಳಗಡೆ ನೋಡ್ತಾಳೆ ಢವಾರ ಅಂತ ಒಂದು ಶಬ್ದ ಕೇಳುತ್ತೆ. ಬಂದು ನೋಡ್ತಾಳೆ ಮೊಸರು ಗಡಿಗೆ ಇದೆಯಲ್ಲ ಅಲ್ಲೆಲ್ಲ ಸ್ಟೋರ್ ರೂಮಲ್ಲಿ ಇಟ್ಟಿದ್ದಾಳೆ, ಎಲ್ಲ ತಳ್ಳಿಬಿಟ್ಟಿದ್ದಾನೆ, ಒಡೆದೋಗ್ಬಿಟ್ಟಿದೆ ಎಲ್ಲ, ಮನೆಯೆಲ್ಲ ಮೊಸರು. ಅಯ್ಯೋ ಎಷ್ಟು ಕೋಪ ಬರುತ್ತೆ ಯಾರಿಗಾದ್ರೂ ಅಲ್ವಾ. ಇವಳು ನೋಡ್ತಾಳೆ ಮಾಡ್ತೀನಿ ತಾಳು ಇವನಿಗೆ ಅಂತ ಹೋಗ್ತಾಳೆ. ನೋಡಿದ್ರೆ ಹೆಂಗೆ ಮಲಗಿಸ್ಬಿಟ್ಟು ಹೋಗಿದ್ಲೋ ಹಾಗೇ ಅದೇ ಪೊಸಿಷನಲ್ಲಿ ಮಲ್ಕೊಂಡಿದ್ದಾಳಂತೆ. ಅಯ್ಯೋ ಪಾಪ ಇವನಲ್ಲ ಅಂತ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳಲ್ಲ, ಅವಾಗ ಮಡಕೆ ಚೂರಲ್ಲಿ ಕೃಷ್ಣನಿಗೆ ಮೈಗೆಲ್ಲ ಗಂಧ ಹಚ್ಚಿರ್ತಾಳಲ್ಲ ಅದಲ್ಲಿ ಅಂಟ್ಕೊಂಡಿರುತ್ತೆ. ಸಿಕ್ಕಾಕೊಂಡ ನೋಡಿ ಇವನೇ ಮಾಡಿದ್ದು ಅಂತ ಹೋಗಿ ದರ ಅಂತ ಹೇಳ್ಕೊಂಡು ಇವತ್ತೇನು ಮಾಡ್ತೀನಿ ನೋಡು ನಿನಗೆ ಅಂತ ಬಿಸಿಲಲ್ಲಿ ಒಂದು ಹಳೆ ಒರಳು ಇರುತ್ತೆ, ಆ ಒರಳನ್ನು ಇಟ್ಬಿಟ್ಟು ಆ ಬಿಸಿಲಲ್ಲಿ ಕಟ್ಟಕ್ಕೆ ನೋಡ್ತಾಳೆ. ಕಟ್ಟಕ್ಕೆ ನೋಡಿದ್ರೆ ದಾರನೇ ಸಾಕಾಗಲ್ವಂತೆ, ಎಷ್ಟೋ ಎಲ್ಲ ಅದನ್ನೇ ಕಣ್ಣಿನೂ ಶಿರುತ್ತಾ ಮಿನಾಲ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್, ಒಂದೊಂದೇ ಹಗ್ಗ ಎಲ್ಲ ಅದು ತಂದು ಕಟ್ಟಲೆ ಎಷ್ಟು ಜಾಗ ತಂದು ಕಟ್ಟಿದ್ರೂ ಹೊಟ್ಟೆಗೆ ಸಾಕಾಗದೇ ಇಲ್ವಂತೆ. ಇದೇನೋ ಇದು ಎಲ್ಲರೂ ನೋಡ್ತಾ ಇದ್ದಾರಂತೆ, ಇದೇ ಬೆಸ್ಟ್ ಆಪರ್ಚುನಿಟಿ, ಚೆನ್ನಾಗಿ ಕೃಷ್ಣ ಒದೆ ತಿನ್ನಲಿ ಅಂತ ಊರವರೆಲ್ಲ ಸೇರಿಬಿಟ್ಟಿದ್ದಾರಂತೆ ನೋಡೋಕ್ಕೆ. ಇವ್ರ ಅತ್ತೆನೂ ಬಂದು ನಿಂತ್ಕೊಂಡ್ಬಿಟ್ಟಾರಲ್ಲಿ, ಯಶೋದೆ ಅತ್ತೆ ನಂದಗೋಪನ ಅಮ್ಮ. ಇಷ್ಟು ಚಿಕ್ಕ ಮಗು ಏನಂತೆ ಒಂಚೂರು ಗಡಿಗೆ ಹಾಲು ಮೊಸರು ಸೇರಿಬಿಟ್ರೆ ಇಷ್ಟೊಂದು ಪನಿಷ್ಮೆಂಟ್ ಕೊಡೋದ, ಇವ್ರದ್ದು ಅತಿ ಆಯಿತು ಅಂತ ಅವ್ರು ಬೇರೆ ಬೈತಾ ಇದ್ದಾರಂತೆ. ಅದಕ್ಕೆ ಹತ್ತಿರ ಬಂದು ಕೃಷ್ಣನಿಗೆ ಹೇಳ್ತಾಳಂತೆ, ಈ ಕೃಷ್ಣ ಎಲ್ಲರೂ ನೋಡ್ತಾ ಇದ್ದಾರೆ, ಕಟ್ಟಿಸ್ಕೊಳ್ಳೋ. ಅವಾಗ ಅವನು ಹೊಟ್ಟೆ ಚಿಕ್ಕದಾಗಿ ಮಾಡ್ಕೋತಾನಂತೆ. ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್, ಅವನಾಗೆ ಕಟ್ಟಿಸ್ಕೊಂಡ್ರೆ ನಾವು ಕಟ್ಬೋದು. ಇದಕ್ಕೇನೆ ಹೇಳೋದು, ಭಗವಂತನ ಭಕ್ತಿನಲ್ಲಿ ನಾವು ಅವನ ಕಟ್ಬೋದು, ಆದರೆ ಅವನು ಕಟ್ಟುಂಡ ಪಣ್ಣಿಯ ಪೆರುಮಾಯನ್, ನಮ್ಮ ಭಕ್ತಿ ಆ ಥರ ಇರಬೇಕು, ಅವನು ಕಟ್ಟಿಸ್ಕೊಳ್ತಾನೆ. ಆ ಥರ ಅವಾಗ ಒಳಗೆ ಇಟ್ಕೊಂಡು ಕಟ್ತಾರೆ. ಕಟ್ಬಿಟ್ಟು ಇಲ್ಲೇ ಇರೋ ಇವತ್ತೆಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೊರಟೋಗ್ತಾಳೆ. ಒಳಗಡೆ ಹೊರಟಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ 2 ಅರ್ಜುನ ವೃಕ್ಷಗಳಿರುತ್ತೆ ಅಲ್ಲಿ. ಅರ್ಜುನ ವೃಕ್ಷಗಳು ಅಂತ ಹೇಳಿದ್ರೆ ದೊಡ್ಡ ಮರಗಳು. ಅದು ಒಟ್ಟಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಗಾಳಿ ಕೂಡ ತೂರಕ್ಕೆ ಜಾಗ ಇರೋದಂತೆ, ಅಂಟುಕೊಂಡಾಗ ಒಂದಕ್ಕೊಂದು ಅಂಟುಕೊಂಡೇ ಇರುತ್ತೆ. ಈ ವೃಕ್ಷಗಳು ಯಾರಪ್ಪ ಅಂತ ಹೇಳಿದ್ರೆ ಮಣಿಗ್ರೀವ ಮತ್ತು ನಳಕೂವರ ಅಂತ ಇಬ್ಬರು ಕುಬೇರನ ಮಕ್ಕಳು, ಗಂಧರ್ವರ ಮಕ್ಕಳು. ಯಥಾ ಪ್ರಕಾರ ಫ್ಲೂಯೆಂಟ್ ಕ್ಲಾಸು ಸಾಹುಕಾರ ಮಕ್ಕಳೆಲ್ಲ ನಾವು ಇವಾಗ ನೋಡ್ತೀವಲ್ಲ, ರ್ಯಾಟ್ ರೇಸ್ ಮಾಡಿಕೊಂಡು ಮೋಟ್ರ್ ಸೈಕಲಲ್ಲಿ ಇದು ಮಾಡೋದು, ಕಾರ್ ಯಾರ ಮೇಲೆ ಬಿಡೋದು, ಅದೇ ಥರ ಅವರು ಅಷ್ಟೇ ತುಂಬ ಚೇಷ್ಟೆ, ಐಶ್ವರ್ಯದ ಮದ ಅವ್ರಿಗೆ. ಆ ಥರ ಮಾಡಬೇಕಾದ್ರೆ ಇಲ್ಲಿ ಕೂತ್ಕೊಳ್ಳಿ. ಹಾಗೆ ಆ ಥರ ಏನು ಮಾಡ್ತಾರೆ ಅವರು, ಈ ಜಲಕ್ರೀಡೆ ಆಡ್ತಾ ಇರಬೇಕಾದ್ರೆ ನಾರದರು ಬರ್ತಾರೆ. ನಾರದರು ಬಂದರೆ ಕೂಡ ಲಕ್ಷ್ಯನೇ ಇಲ್ಲದೆ ಅವ್ರ ಮೇಲೆಲ್ಲ ನೀರೆಲ್ಲ ಸಂಪಡಿಸ್ಬಿಡ್ತಾರೆ. ಅಷ್ಟಕ್ಕೂ ಅವ್ರಿಗೇನು ಆ ಬೇಜಾರಾಗಲಿಲ್ಲ. ಅವ್ರಿಗೆ ಬೇಜಾರು ಯಾಕಾಯಿತು ಅಂತ ಹೇಳಿದ್ರೆ ಬರೀ ಮೈನಲ್ಲಿ ಸ್ನಾನ ಮಾಡ್ತಾಯಿದ್ರು. ಇದು ಶಾಸ್ತ್ರ ವಿರುದ್ಧ. ಇದು ಯಾವಾಗಲೂ ಅಷ್ಟೇ, ನೀರಲ್ಲೆಲ್ಲ ಸ್ನಾನ ಮಾಡಬೇಕಾದ್ರೆ ವಿವಸ್ತ್ರವಾಗಿ ಸ್ನಾನ ಮಾಡಬಾರ್ದು, ಅಶಾಸ್ತ್ರೀಯ. ಇದನ್ನೇ ಜಲಕ್ರೀಡೆ ಇದರಲ್ಲಿ ವೃತ್ತಾಂತದಲ್ಲಿ ಕೃಷ್ಣ ತೋರಿಸ್ಕೊಡೋದು. ಯಾಕೆ ಅವನು ಎಲ್ಲರೂ ವಸ್ತ್ರಗಳನ್ನು ತೊಗೊಂಡು ಇಟ್ಕೊಂಡ ಅಂತ ಹೇಳಿದ್ರೆ, ಈ ಥರ ನೀವು ಸ್ನಾನ ಮಾಡಬಾರ್ದು ನದಿನಲ್ಲಿ, ಎಲ್ಲೇ ಆಗಲಿ ಮನೆಯಲ್ಲಿ ಸ್ನಾನ ಮಾಡಿದ್ರೆ ಕೂಡ ವಿವಸ್ತ್ರವಾಗಿ ಮಾಡಬಾರ್ದು ಅಂತ.
ಆ ಥರ ಒಂದು ಶಾಸ್ತ್ರ ಇತ್ತು. ಆ ಶಾಸ್ತ್ರ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಇವನಿಗೆ ಏನು ಮಾಡ್ತಾರೆ, ನಾರದರು ಶಾಪ ಕೊಟ್ಬಿಡ್ತಾರೆ. ನಾಚಿಕೆ ಇಲ್ಲದೆ ಈ ಥರ ಸ್ನಾನ ಮಾಡ್ತಾ ಇರ್ತೀರಲ್ಲ, ಬಟ್ಟೆ ಇಲ್ಲದೆ ಇರೋ ಥರ ಒಂದು ಜನ್ಮ, ನೀವು ಮರಗಳಾಗಿ ಹೋಗ್ಬಿಡಿ ಅಂತ ಶಾಪ ಕೊಟ್ಬಿಡ್ತಾರೆ. ಭಯ ಬಂದ್ಬಿಡುತ್ತೆ ಅವರಿಬ್ಬರಿಗೂ. ತಕ್ಷಣ ನಮಗೆ ಯಾವಾಗ ಶಾಪ ವಿಮೋಚನೆ ಅಂತ ಹೇಳಿದಾಗ ದ್ವಾಪರ ಯುಗದಲ್ಲಿ ಕೃಷ್ಣ ಬರ್ತಾನೆ, ಆವಾಗ ನಿಮ್ಮ ಮಧ್ಯೆ ಅವನಿಗೆ ಸ್ಪರ್ಶ ಆದರೆ ನಿಮಗೆ ಶಾಪ ವಿಮೋಚನೆ ಅಂತಾನೆ. ಇವಾಗ ನೋಡ್ತಾನೆ ಕೃಷ್ಣ, ಆ ಒರಳು ಕಟ್ಟಿರ್ತಾರಲ್ಲ, ಆ ಒರಳು ಸಮೇತ ಹೇಳ್ಕೊಂಡು ಬರ್ತಾನಂತೆ. ಅವ್ರು ಹೇಳ್ತಾರೆ, ಕಾಲನೂ ಪೋಹದೆ, ಕಾಲನ ಅಂತ ಹೇಳಿದ್ರೆ ಇದು ಗಾಳಿ ಹೋಗೋಕ್ಕೂ ಸಂಧಿ ಇಲ್ಲದೆ ಇರೋ ಜಾಗದಲ್ಲಿ ನುಗ್ಗಿಕೊಂಡು ಒಳಗಡೆ ಬರ್ತಾನಂತೆ. ಆ ಒರಳನ್ನು ತಗೊಂಡು ದೊಡ್ಡದಾಗಿ ಟಸಲ್ ಅಂತ ಒಂದು ಸೌಂಡ್ ಬಂದು 2 ಮರ ಹೊಡೆಯುತ್ತೆ. ಆ 2 ಮರದಿಂದ ಇಬ್ಬರು ಗಂಧರ್ವರು ಬಂದು ನಮಸ್ಕಾರ ಮಾಡಿಬಿಟ್ಟು ಶಾಪ ವಿಮೋಚನೆ ಆಗುತ್ತೆ, ಹೋಗ್ತಾರೆ. ಎಲ್ಲ ಹೊರಗಡೆ ಓಡಿ ಬರ್ತಾರಂತೆ. ಏನಾಯ್ತಪ್ಪ, ಯಶೋಧೆಗಂತೂ ತುಂಬ ಗಾಬರಿ, ಇವು ಕಟ್ಟಿಡಬಾರ್ದಾಗಿತ್ತನೋ, ಏನಾಯ್ತೋ ಏನೋ ಗೊತ್ತಿಲ್ವಲ್ಲ ಅಂತ ನೋಡಿದ್ರೆ ಆ ಗಂಧರ್ವರು ಮೇಲಕ್ಕೆ ಹೋಗ್ತಾ ಇರ್ತಾರೆ, ನೋಡ್ತಾರೆ. ಈ ಥರ ದಾಮೋದರ ವೃತ್ತಾಂತನ ಯಶೋಧೆಯನ್ನು ನಾವು ಕೇಳಿದ್ರೆ ನಮಗೆ ಬಂಧನದಿಂದ ನಮಗೆಲ್ಲ ಬಿಡುಗಡೆ ಆಗುತ್ತೆ ಅಂತ. ಪುರಾಣಗಳಿಗೆಲ್ಲನೂ ಒಂದೊಂದು ಫಲಶ್ರುತಿನೂ ಇರುತ್ತೆ ಎಲ್ಲನೂ. ಆ ಥರ ಈ ವೃತ್ತಾಂತ ಹೀಗೆ ಪೂತನಿ ಸಂಹಾರ ಕಥೆ ಕೇಳಿದ್ರೆ ನಮಗೆ ಮತ್ತೆ ಸ್ತನ್ಯಪಾನ ಮಾಡೋ ಅಂಥದ್ದು ಒಂದು ಅವಕಾಶ ನಮಗೆ ಸಿಗಲ್ಲ ಅಂತ. ಆ ಥರ ಕುಂಭ ಆಳ್ವಾರುಗಳು ಅನುಭವಿಸಿರೋ ಥರ ಅದರಲ್ಲೂ ಪೆರಿಯಾಳ್ವಾರ್ ಇದ್ದಾರಲ್ಲ, ಪೂರ್ತಿ ಯಶೋಧೆ ಥರನೇ ಪೆರಿಯಾಳ್ವಾರ್ ತಿರುಮಣಿ ಪೂರ್ತಿ ಯಶೋಧೆ ಥರನೇ, ಯಶೋಧೆ ಭಾವನೆಯಲ್ಲೇ ಕೃಷ್ಣನ ಲಾಲಿಸೋದು ಪಾಲಿಸೋದು ಎಲ್ಲ ಬರೆದು ಬಿಟ್ಟಿದ್ದಾರೆ. ಪೂಚುಟ್ಟಲು, ಕಾಪಿಡಲು, ತೊಟ್ಲಲ್ಲಿ ಹಾಕೋದು, ಲಾಲಿ ಹಾಡೋದು ಎಲ್ಲ ಹಾಡು ಅವರು ಹಾಡ್ಬಿಟ್ಟಿದ್ದಾರೆ, ಅನುಭವಿಸಿದ್ದಾರೆ. கும்மாயத்துணுவெண்ணெ விடுங்கி குடத்தையர்ஷாய்த்து பருகி பொய் மாய மருதானாசுரனை கொன்றுவித்து இன்று நீ வந்தாய். இம்மாயம் வல்ல பிள்ளை நம்பி உன்னை என் மகனே என்பர் நின்றார். அம்மா உன்னை அறிந்து கொண்டேன் உனக்கஞ்சுவன் ನಮ್ಮಂದರವೇ. ಪಾಶುರಗಳಲ್ಲಿ ಆಳ್ವಾರುಗಳ ಪಾಶುರಗಳಲ್ಲೆಲ್ಲ ಬರುತ್ತಲ್ಲ, ಅಮ್ಮಂದರವೇ ಅಂತ ಹೇಳಿದ್ರೆ ಹಾಳು ಕೊಡೋದು ಅಂತ. ಸ್ವಾಪದೇಶ ಅರ್ಥದಲ್ಲಿ ನಮ್ಮ ಆತ್ಮವನ್ನು ಭಗವಂತನಿಗೆ ಸಮರ್ಪಿಸೋದು ಅಂತ ಪಾಶುರಗಳಿಗೆ ಅರ್ಥ ಮಾಡ್ತಾರೆ. ಅಮ್ಮಂದರವೇ ಅಂತ ಇಲ್ಲಿ ಯಶೋಧೆ ಹೇಳ್ತಾಳೆ, ನೀನೇ ನನ್ನ ಮಗ, ನಾನೇ ನಿನ್ನ ತಾಯಿ ಅಂದ್ಕೊಂಡು ನಾನು ಹಾಲು ಕೊಡ್ತಾ ಇದ್ನಲ್ಲ ಅಂತ ಪೂತನಿ ಹತ್ರ ಹೋಗಿ ಹಾಲೆಲ್ಲ ವಿಷದ ಹಾಲು ಕುಡ್ಕೊಂಡ್ಬಂದಿಯಲ್ಲ, ಎಷ್ಟು ಭಯ ಆಯಿತು ಗೊತ್ತೇನೋ ಕೃಷ್ಣ, ಏನೋ ನನ್ನ ಹತ್ರ ಇರೋ ಹಾಲು ಸಾಕಾಗಿಲ್ವ ಅಂತ. ಅವ್ರು ಹೇಳ್ತಾಳೆ, ಇವರು தாய் முலை பாலில்ல முதிரெக்க தவழ்ந்து நடையிட்டு வந்தாய். பேய் முலை ಪಾಲ್ ಶುವೈತು. ತಾಯಿ ಹಾಲಲ್ಲಿ ಬೇಕಾದಷ್ಟು ಹಾಲಿದೆ, ಅದನ್ನು ಬಿಟ್ಬಿಟ್ಟಂತೆ. ಪೇಯ್ ಮುಲೈ ಪಾಲ್ ಶುವೈತು, ಅದೇನೋ ತುಂಬ ಚೆನ್ನಾಗಿದೆ ಅನ್ನೋ ಹತ್ರ ಹೋಗಿ ಅದನ್ನು ಕುಡಿತಾನಂತೆ. ಇಲ್ಲಿ ಅಮ್ಮ ನಾನು ಅಮ್ಮಂತಾರೆ. ಪೂತನಿ ಸತ್ತು ಬಿದ್ದಿದ್ದಾಗ ಅಯ್ಯೋ ಎಲ್ಲರಿಗೂ ಗಾಬರಿ, ಏನಾಯಿತು ಅಂತ. ಅವನು ವಿಷ ಕುಡಿದ್ಬಿಟ್ಟಿದ್ದಾನೆ. ಕೃಷ್ಣ ಬೇರೆ ನೀಲಿ ಕಲರು, ವಿಷ ಏರಿದ್ರೂ ಗೊತ್ತಾಗ್ತಾ ಇಲ್ಲ. ವಿಷ ಏರುತ್ತೇನೋ ಅಂತ ಎಲ್ಲರೂ ಮಗು ಕೈಕಾಲು ಅಲ್ಲಾಡಿಸ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಯಶೋಧ ಹೋಗಿ ಎಲ್ಲರೂ ಹಾಗೆ ಬಿಟ್ಟಿದ್ದೀರಲ್ಲ ಮಗುನ ಅವಳ ಹತ್ರನೇ ಅಂತ ಹೋಗಿ ಬಾಸಿ ತಪ್ಪಿಕೊಂಡು ಹಾಲು ಕೊಡೋಕ್ಕೆ ಹೋಗ್ತಾಳೆ. ಎಲ್ಲರೂ ಕಿರ್ಚ್ತಾರೆ, ಬೇಡ ಕೊಡ್ಬೇಡ ಅಂತ. ಯಾಕೆಂದರೆ ವಿಷದ ಹಾಲು ಕುಡ್ದಿರುತ್ತಲ್ಲ ಮಗು, ಹಲ್ಲಲ್ಲೆಲ್ಲ ವಿಷ ಇರುತ್ತೆ. ನಿನ್ನ ಸ್ತನ್ಯ ಮಾಡಿದ್ರೆ ನಿನಗೂ ವಿಷ ಏರ್ಬಿಡುತ್ತೆ, ನೀನು ಹೋಗ್ಬಿಡ್ತೀಯ, ಕೊಡ್ಬೇಡ ಬಾಯೆಲ್ಲ ಮೊದಲು ಫಸ್ಟ್ ತೊಳಿ ಅಂತ. ಯಾರ ಮಾತು ಕೇಳಲ್ವಂತೆ, ಎತ್ಕೊಂಡು ಎದೆಗೆ ಹೊಚ್ಕೊಂಡು ಹಾಲು ಕೊಡ್ತಾಳಂತೆ. ಆ ಥರ ಒಂದು ಪ್ರೀತಿ ಯಶೋಧೆಗೆ, ಅದನ್ನು ಇಲ್ಲಿ ಹೇಳ್ತಾರೆ. ವೇದಾಂತ ದೇಶಕರು ತುಂಬ ಚೆನ್ನಾಗಿ ಬರೀತಾರೆ. ಇದರಲ್ಲಿ ಗೋಪಾಲ ವಿಂಶತಿಯಲ್ಲಿ ಈ ಬಾಲಲೀಲೆಗಳೆಲ್ಲ ಬರೋದು ಯಶೋಧೆಗೆ, ಅವಳೇ ಎಲ್ಲ ಅನುಭವಿಸೋದು. ಅರ್ಥುಂ ಕುಂಬೆ ವಿನಿಹಿತ ಕರ ಸ್ವಾದು ಅಯ್ಯಂಗವೀನಂ ದೃಷ್ಟ್ವಾ ದಾಮ ಗ್ರಹಣ ಚಟುಲಾಂ ಮಾತರಂ ಜಾತರೋಷಾಂ ಪಾಯಾದೀಶತ್ ಪ್ರಚಲಿತ ಪದೋ ನಾಪಗಚ್ಚನ್ನ ತಿಷ್ಟನ್ ವಿದ್ಯಾಗೋಪ ಸಪದಿ ನಯನೇ ಮೀನಯನ್ ವಿಶ್ವಗೋಪ್ತ. ಅವನೇನು ಮಾಡ್ತಾನಂತೆ, ಬಂದ್ಬಿಟ್ಟಿದ್ದಾನೆ ಒಳಗಡೆ. ಒಬ್ಬರ ಮನೆಗೆ ಬಂದು ಯಶೋಧೆ ಇಲ್ಲ ಅಂತ ನೋಡ್ಕೊಂಡು ಒಳಗೆ ಬಂದು ಇನ್ನೇನು ಬೆಣ್ಣೆ ಕದಿಬೇಕು ಅಂತ ಕೈ ಹಾಕ್ಬಿಟ್ಟಿದ್ದಾನೆ ಅದಕ್ಕೆ. ಅಷ್ಟರಲ್ಲಿ ಇವ್ನು ಬಂದ್ಲು, ಯಾವುದೋ ಏನೋ ಕಟ್ಟಬೇಕು, ಹಸುನ ಏನೋ ಕಟ್ಟಬೇಕು ಅಂತ ದಾರ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ನೋಡಿದ್ಲು, ಇವನು ನೋಡ್ಬಿಟ್ಟಿದ್ದಾಳಲ್ಲ, ಏನು ಮಾಡೋದು, ಒಂದು ಕಾಲು ಒಳಗೆ ಇಟ್ಟಿದ್ದಾನೆ, ಇವ್ನು ಕಾಲು ಹೊರಗಡೆ ಇಟ್ಟಿದ್ದಾನೆ. ಹಿಂದಕ್ಕೆ ತೆಗಿಲ್ಲ ಒಳಗಡೆ ತೆಗಿಲ್ಲ ಅಂತ ಗೊತ್ತಿಲ್ಲ, ಹಾಗೆ ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ನಂತೆ. ಏನಾದರೂ ಮಾಡ್ಕೊಳ್ಳಿ ಅಮ್ಮ ಅಂತ. ಇದು ನಾವು ಮಾಡ್ತೀವಲ್ಲ, ಏನೋ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಏನಾದರೂ ಮಾಡ್ಕೊಳ್ಳಿ, ಹೊಡಿತಾರೆ ಅಂದಾಗ ಕಣ್ಣು ಮುಚ್ಕೊಂಡು ಹಾಗೆ ಕೈ ತೋರಿಸ್ತೀವಲ್ಲ ಟೀಚರ್ಗೆ, ಆ ಥರ ಕಣ್ಣು ಮುಚ್ಕೊಂಡ್ಬಿಟ್ನಂತೆ. ಕಣ್ಣು ಮುಚ್ಕೊಂಡ್ರೆ ಏನಾಯಿತು, ಇಡೀ ಜಗತ್ತು ಕತ್ಲೆ ಆಗ್ಬಿಟ್ಟು ಯಶೋಧೆಗೂ ತಲೆ ತಿರುಗ್ಬಿಟ್ಟು ಅಲ್ಲೇ ಬಿದ್ದುಬಿಟ್ಲಂತೆ.
ಈ ಥರ ಹೇಳ್ತಾರೆ. ಬಾಯಲ್ಲಿ 14 ಲೋಕವನ್ನು ಯಶೋದೆಗೆ ತೋರಿಸ್ದ. ಯಾವಾಗ ಅಂತ ಹೇಳಿದ್ರೆ ಬಲರಾಮ ಅಮ್ಮ ಇವ್ನು ಮಣ್ಣು ತಿಂತಾ ಇದ್ದಾನೆ ಅಂತ ಬಂದು ಚಾಡಿ ಹೇಳ್ತಾನೆ. ಇಲ್ಲಮ್ಮ ನಾನು ಮಣ್ಣು ತಿಂದಿಲ್ಲ ಅಂತ ತೆಗಿ ಬಾಯಿ ಎಂದಾಗ ಬಾಯಿನಲ್ಲಿ 14 ಲೋಕವನ್ನು ತೋರಿಸ್ತಾನೆ. ಇದು ಎಲ್ಲನೂ ಎಲ್ಲ ಯಶೋದೆನೇ ಅನುಭವಿಸಿದ್ರು. ಅದಕ್ಕೆ ಹೇಳ್ತಾರೆ ಮಿಥ್ಯಾ ಗೋಪ ಸಪದಿ ನಯನೆ. ಪೂರ್ತಿ ಕಳ್ತನೇ ಇವನು ಮಿಥ್ಯಾ ಗೋಪ. ಅವನು ಹೇಳ್ತಾನೆ ಸಪದಿ ನಯನೆ ಮೀಲಯನ್ ವಿಶ್ವಗೋಪ್ತ. ಅವ್ನ ಕಣ್ಣಲ್ಲೇ ಇಡೀ ಪ್ರಪಂಚ ಇದೆ, ಕಣ್ಣು ಮುಚ್ಕೊಂಡ್ಬಿಟ್ಟನಂತೆ ಏನಾದರೂ ಮಾಡ್ಕೊಳ್ಳಿ ಅಂತ. ಇದೇ ಥರ ಪೆರುಮಾಳ್ ತಿರುಮಳಿ ಇನ್ನೊಂದು ಕಡೆ ಹೇಳ್ತಾರೆ ಮುಳುದು வெண்ணையளந்து தொட்டுண்ணும் புகழியாய் சிறுதாமரை கையும் எழில் கொண்டாம்பு கொண்டடிப்பதற்கு எழ்கி இலையும் வெண்தயிர் தோய்ந்த செவ்வாயும் அழுகையும் மஞ்சி நோக்கும் மண்ணோக்கும் அடிக்கொள் செஞ்சுரில் வாய் நெளிர்பதமும் தொழுகையும் இவை கண்ட யசோதை ತೊಲ್ಲೆ ಇನ್ಪತ್ತಿನ ನಿರುದಿ ಕಂಡಾಳೆ. ಅಲ್ಲಿ ನೋಡಿದ್ವಲ್ಲ ಹಾಗೆ ಇನ್ನೇನು ಹೊಡಿಬೇಕು ಅಂತ ಹೋದಾಗ ಉಳಿದು ಬೆಣ್ಣೆ ತೊಟ್ಟು ಅಳತ್ತೆ, ಕೈಯೆಲ್ಲ ಬೆಣ್ಣೆ ಆಗಿದೆ, ಬಾಯಿ ತಿಂದಿರೋದು ಗುರ್ತಿದೆ, ಮತ್ತು ನಾನಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಅದಕ್ಕೆ ಬೇರೆ ನೋಡ್ತಾರೆ. ಅದಕ್ಕೆ ಒಂದು ಕೋಲ್ ತಗೋತಾಳಂತೆ, ಇವತ್ತು ಸರಿಯಾಗಿ ಹೊಡಿತೀನಿ ಅಂತ. ಆ ಕೋಲ ನೋಡ್ಬಿಟ್ಟು ಕಣ್ಣಲ್ಲೆಲ್ಲ ದಾರಿಯಾಗಿ ನೀರು ಯಾರಿಗೆ? ಕೃಷ್ಣನಿಗೆ. ಅಯ್ಯೋ ಮಂಜಿ ನೋಕು ಮನ್ನೋಕು. ಪರಬ್ರಹ್ಮ ವಸ್ತು ಯಶೋದೆ ನೋಡಿ ಹೆದರ್ಕೊಂಡು ಅಳತ್ತಂತೆ. ಇದೆಲ್ಲ ನಮಗೋಸ್ಕರ ಅವನ ಅವತಾರದಲ್ಲಿ ತೋರಿಸೋವಂಥ ವಿಶೇಷವಾದ ಇದು. ಅವನಿಗೆ ಯಾರಿಗೇನು ಹೆದರ್ಕೊಳ್ಬೇಕು, ಯಾಕೆ ಇಲ್ಲಿ ಬಂದಿರೋದು? ನಮ್ಮನ್ನು ಉದ್ಧಾರ ಮಾಡೋಕ್ಕೆ. ಅಂಚಿನೋ ಕುಮ್ಮನ್ನೋ ಕುಮ್ ಇದನ್ನು ನೋಡಿಬಿಟ್ಟು ಏನು ಮಾಡ್ತಾಳಂತೆ, ತೊಳು ಹೇಯೋ ಇವಕ್ಕೆ ನಗು ಬಂದ್ಬಿಡತ್ತಂತೆ ಯಶೋದೆಗೆ. ಏನು ಮಾಡ್ತಾಳೆ, ಇವ ಕಂಡ ಯಶೋದೆ ತೊಲ್ಲೆ ಇನ್ಬತ್ತಿನ್ನಿರುದಿ ಕಂಡಾಳೆ. ತೊಲ್ಲೆ ಅಂದರೆ ಕಷ್ಟನೇ. ಈ ಥರ ಒಂದು ಚೇಷ್ಟೆ ಮಗುನ ಮ್ಯಾನೇಜ್ ಮಾಡೋದು ಕಷ್ಟನೇ, ಆದರೆ ಒಂಥರ ಖುಷಿ. ಇನ್ಬತ್ತಿನ್ನಿರುದಿ ಕಂಡು ಕ್ಲೈಮ್ಯಾಕ್ಸ್ ಅಂತೆ. ಆ ಮಗುನ ಸಾಕೋದಿದೆಯಲ್ಲ ಅದರಷ್ಟು ಕಷ್ಟವಾದ ಸಮಾಚಾರ ಬೇರೆ ಯಾವುದೂ ಇಲ್ಲ ಅಂತ ಅದನ್ನು ಹೇಳ್ತಾಳೆ. ಈ ತಿರುಮೇಶ ಹಾಡುವರು ತುಂಬ ಚೆನ್ನಾಗಿ ಹಾಡಿ ತೋರಿಸ್ತಾರೆ. ஆடகத்த பொன்முளை யசோதையாய்ச்சி பிள்ளையாய் சாடுடைத்ததோர் புள்ளதாய் கள்ளதாய பெய்மகள் வீடு வைத்த வைய கொங்கை ஐய பால அமுது செய்து ஆடகக்கை மாதர்வாய் அமுதம் ಉಣ್ಣದೆನ್ಕಲೋ. ಆಯರ್ ಮಾದರ್ ಯಾರು? ಯಶೋದೈ. ಅವಳು ಸ್ತನ್ಯದಲ್ಲಿದ್ದು ಅದು ಅಮೃತದ ಥರ ಹಾಲನ್ನು ಯಾವಾಗ ಕೊಡುತ್ತಂತೆ ಅಂತ ಹೇಳಿದ್ರೆ, ಕಳ್ಳತಾಯ ಪುಳ್ಳು ತಾವಿ ಕಳ್ಳತಾಯ್. ಬರೋವಾಗ ಒಂದು ಪಕ್ಷಿ ಥರ ಬಂದ್ಲಂತೆ. ಯಾರು? ಇವಳು ಪೂತನಿ. ಕಳ್ಳದಾಯ ಪುಳ್ಳು ತಾವಿ ಹಂಗೆ ಲ್ಯಾಂಡ್ ಆಗೋವಾಗ ಯಶೋದೆ ಥರ ಲ್ಯಾಂಡ್ ಆದ್ಲಂತೆ. ಅದನ್ನು ಹೇಳ್ತಾರೆ ಇವರು ಎಷ್ಟು ಚೆನ್ನಾಗಿ. ಅಲ್ಲಿ ಬಂದು ಅವಳು ವಿಷದ ಹಾಲನ್ನು ಕುಡ್ದಿಯಲ್ಲ ನೀನು, ಆಯರ್ಪಾಲ್ ಅಮುದ ಶೈದ, ಇಲ್ಲಿ ಬೇಕಾದಷ್ಟಿದೆ ಅದನ್ನು ಬಿಟ್ಬಿಟ್ಟು ಅವಳನ್ನು ಕುಡ್ದಿಯಲ್ಲ ನೀನು ಅಂತ ಅದನ್ನು ಇಲ್ಲಿ ಹೇಳ್ತಾರೆ. ಈಗೆಲ್ಲ ಯಶೋದೆ. ಇನ್ನೊಂದು ಪಾರ್ಟ್ 2 ಇವಳೇನಪ್ಪ ಅಂತ ಹೇಳಿದ್ರೆ, ಯಶೋದೇನು 6 ವಯಸ್ಸಲ್ಲಿ 8 ವಯಸ್ಸಲ್ಲಿ ಅವ್ರು ಬಂದು ಅಕ್ರೂರ ಕರೆದಾಗ ಕಳಿಸ್ಬಿಡ್ತಾಳೆ. ಅದಾದಮೇಲೆ 60 ವರ್ಷ ಸಿಕ್ಕದೇ ಇಲ್ಲ ಇವನಿಗೆ, ನೋಡೇ ಇರೋದಿಲ್ಲ. ಕೃಷ್ಣನ ಮತ್ತೆ ಸಿಗೋದಿಲ್ಲ. ಏನು ಆಶ್ಚರ್ಯ ನೋಡಿ, ಬೃಂದಾವನಕ್ಕೂ ಮಥುರಾಗೂ 15 ಕಿಲೋಮೀಟ್ರ್. ಇವತ್ತು ನೀವು ನೋಡಿದ್ರೆ 10 ನಿಮಿಷದಲ್ಲೇ ಹೋಗ್ಬಿಡ್ಬೋದು. ಆದರೆ ಕಣ್ಣಿಗೆ ಬೀಳಿಲ್ವಂತೆ ಕೃಷ್ಣ ಯಶೋದೆಗೆ. ಅವಳು ಬಂದು ನೋಡಲಿಲ್ವಂತೆ. ಇದೇನು ಇದೆಲ್ಲ ಒಂದು ಇದು ಭಗವಂತನ ಸಂಕಲ್ಪ ಅಷ್ಟೇ. ಯಾವಾಗ ಸಿಗ್ತಾರೆ ಅಂತ ಹೇಳಿದ್ರೆ, ಪುಷ್ಕರದಲ್ಲಿ ಒಂದು ಕುಂಭಮೇಳ ಆಗುತ್ತೆ. ಆವಾಗ ಬಂದಾಗ ಕೃಷ್ಣ 8 ಹೆಂಡತಿರು ಪಟ್ಟದ ರಾಣಿ ಜೊತೆಗೆ ಕುಂಭಮೇಳಕ್ಕೆ ಬಂದಿರ್ತಾನಂತೆ. ಅಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಕುಂಭಮೇಳದಲ್ಲಿ. ಆವಾಗ ಕೃಷ್ಣ ಇಷ್ಟೊಂದು ಬೆಳೆದು ಬಿಟ್ಟಿದೆಯಾ, ಆದರೆ ನೀನು ಗುರ್ತು ಸಿಕ್ತು ನನಗೆ ಗೊತ್ತು. ಯಾಕೆ ಗೊತ್ತಾ, ಕಲರೆಲ್ಲ ಹಾಗೆ ಇದೆಯಲ್ಲ, ಎಷ್ಟು ಚೆನ್ನಾಗಿದೆಯೋ, ಹೆಂಗಾಗ್ಬಿಟ್ಟಿದೆ ನೋಡು, ಹೆಂಗೆ ಬೆಳೆದೆಯೋ, ಇಷ್ಟೊಂದು ಹೇಳ್ತೀರಾ, ಒಂದು ಮದುವೆನೂ ನಾನು ನೋಡಲಿಲ್ವಲ್ಲೋ ಅಂತ ಅಳ್ತಾಳಂತೆ. ಅವಳು ಹೇಗೆ ನಾನು ಹಾಲು ಕೊಡಲಿಲ್ಲ ಅಂತ ದೇವಕಿ ಹತ್ಲೋ, ಯಶೋದೇನ ಆ ಥರನೇ ಹೇಳ್ತಾಳೆ, ನಾನು ಒಂದು ಮದುವೆನೂ ನೋಡಲಿಲ್ವಲ್ಲೋ, ಒಂದು ಮದುವೆ ಮಾಡ್ಕೊಳ್ಳೋ ಅಂತಾಳೆ. ಅಯ್ಯೋ ಇದು ಬೇರೆ 8 ಅಲ್ಲ 16,100 ಬೇರೆ ಇದೆ. ಇವಾಗ ಆಗಲ್ಲಮ್ಮ, ಮುಂದಿನ ಜನ್ಮದಲ್ಲಿ ಖಂಡಿತವಾಗ್ಲೂ ನಾನು ಮಾಡ್ಕೊಳ್ತೀನಿ, ನೀನೇ ನನ್ನ ತಾಯಿಯಾಗಿ ಬಾ ಅಂತ ಹೇಳ್ಬಿಟ್ಟು ವಕುಳಾದೇವಿಯಾಗಿ ಯಶೋಧ ಅವತಾರ ಮಾಡ್ತಾಳೆ. ಶ್ರೀ ವೆಂಕಟೇಶ ಇದಾನಲ್ಲ, ಅವನ ಮದುವೆ ಇವಳೇ ಮಾಡಿಸೋದು, ವಕುಳಾದೇವಿನೇ. ನಿನ್ನ ಮುಂದೆನೇ, ನಿನ್ನ ಕಣ್ಣು ಮುಂದೆನೇ ಮದುವೆ ಮಾಡ್ಕೊಳ್ತೀನಿ. ಆಕಾಶರಾಜನ ಮಗಳನ್ನು ಪದ್ಮಾವತಿಯನ್ನು ಮದುವೆ ಮಾಡ್ಕೊಳ್ತಾನೆ. ಈ ಥರ ಇದೆಲ್ಲ ಈ ಚರಿತ್ರೆ. ಒರುತ್ತಿ ಮಹಾನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಹಾನಾಯ್ ಒಳಿತ್ತು ಒಳರ. ಯಾಕೆ ಈ ಥರ ಬಚ್ಚಿಟ್ಕೊಂಡು ಅವನನ್ನು ಸಾಕಬೇಕಾಯ್ತು ಅಂದರೆ, ಕಂಸಂದು ಭಯ. ಕಳಿಸೋವಾಗಲೇ ಯಶೋಧ ವಸುದೇವ ಆಮೇಲೆ ಹೇಳಿ ಕಳಿಸ್ತಾನೆ. ಇಟ್ಟುಬಿಟ್ಟು ಅವಾಗ ತಕ್ಷಣ ಬಂದ್ಬಿಡ್ತಾನೆ, ಯಾರ ಕೈಲೋ ಹೇಳಿ ಕಳಿಸ್ತಾನೆ, ಈ ಥರ ಆದಷ್ಟು ನೋಡ್ಕೊಳ್ಳಿ. ಅವನೇ ಒಬ್ಬರಾದ್ಮೇಲೆ ಒಬ್ಬರು ರಾಕ್ಷಸರು ಬರ್ತಾ ಇರ್ತಾರಲ್ಲ, ಅವರು ನೋಡ್ತಾರೆ. ಅದಕ್ಕೋಸ್ಕರ
ಒಳಿತು ಒಳರ ಎಲ್ಲೆಲ್ಲಿ ಇವನು ಸಾಧಾರಣವಾಗಿ ಭಗವಂತನನ್ನು ಬಚ್ಚಿಟ್ಟ ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ಒಳಿತು ಒಳರ ನರಸಿಂಹ ಅವತಾರದಲ್ಲಿ ಕೂಡ ಇವನು ಕಂಬದಲ್ಲಿ ಒಳಿತು ಒಳರ ಅಲ್ಲೂ ಬಚ್ಚಿಟ್ಕೊಂಡಿದ್ದ. ಇನ್ನೊಂದು ಕಡೆ ಎಲ್ಲಿ ಅಂದರೆ ರಾಮಾವತಾರದಲ್ಲಿ ಒಳಿತು ಒಳರ ಅಲ್ಲಿ ವಾಲಿನ ಕೊಲ್ಲಬೇಕಾದ್ರೆ ಎದುರುಗಡೆ ಬರೋದಿಲ್ಲ, ಮರದ ಹಿಂದ್ಗಡೆ ನಿಂತ್ಕೊಂಡು ಒಳಿತು ಒಳರ. ಇದೆಲ್ಲ ಇವನು ಸಾಧಾರಣವಾಗಿ ಅವತಾರ ಕಾಲಗಳೆಲ್ಲ ಮಾಡುವಂಥದ್ದೇನೆ. ಇವಾಗ ವಿಶೇಷವಾಗಿ ಒಳಿತು ಒಳರ ಅಂತ ಹೇಳಿದ್ರೆ ಇವನಿಗೆ ನಾಮಕರಣ ಮಾಡಬೇಕಾದ್ರೆ ನೋಡಿ ನಾವು ಇದನ್ನೆಲ್ಲ ನಾವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಭಗವಂತ ಬಂದಾಗ ಏನೋ ಒಂದು ನಮಗೆ ಈ ಚರ್ಮ ಶ್ಲೋಕಗಳು ಅಂಥದ್ದೆಲ್ಲ ಮೆಸೇಜ್ ಕೊಟ್ಬಿಟ್ಟು ಹೋಗ್ತಾನಲ್ಲ, ನಮ್ಮ ಜನ್ಮ ಇರೋವರೆಗೂ ನಾವು ಅದನ್ನು ಮರಿಬಾರ್ದು. ಯಾಕಂದರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಅಂದರೆ ಅಂಥ ಭಗವಂತ ರಾಜನ ಮಗುವಾಗಿ ಹುಟ್ಟಿದವನಿಗೆ ನಾಮಕರಣ ಮಾಡಬೇಕಾದ್ರೆ ಗರ್ಗರ್ಗೆ ಹೇಳಿಸ್ತಾರೆ. ಗರ್ಗ ಋಷಿ ಇರ್ತಾರೆ ಅಲ್ಲಿ ಬೃಂದಾವನದಲ್ಲಿ. ಜಾಸ್ತಿ ಏನು ಗೌಜು ಯಾರನ್ನೂ ಕರಿಬೇಡ ಅಂದರೆ ಗ್ರ್ಯಾಂಡಾಗೆಲ್ಲ ಮಾಡಬೇಡ, ಕೋವಿಡ್ ಟೈಮಲ್ಲಿ ಆ ಥರ ಯಾರಿಗೂ ಗೊತ್ತಿಲ್ಲದಂಗೆ ಸೀಕ್ರೆಟಾಗಿ ಮಾಡು. ಯಾಕಂದರೆ ವಿಷಯ ಕಂಸನಿಗೆ ಗೊತ್ತಾಗ್ಬಿಟ್ರೆ ತಕ್ಷಣ ಬಂದುಬಿಡ್ತಾನೆ ಅಂತ. ಹಸುವಿನ ಕೊಟ್ಟಿಗೆಯಲ್ಲಿ ಮಾಡಿದ್ರಂತೆ ಅವ್ರು ನಾಮಕರಣ ನೋಡ್ಕೊಳ್ಳಿ, ಯಾರ ಮನೇಲಿ ಮಾಡಲಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಗುಟ್ಟಾಗಿ ಇವನಿಗೆ ಬಲರಾಮನಿಗೆ ಇಬ್ಬರಿಗೂ ನಾಮಕರಣ ಮಾಡಿದ್ದಾರೆ. ಈ ಥರ ಎಲ್ಲ ಅವರು ಕಷ್ಟಪಟ್ಟು ಒಂದು ಜನ್ಮ ತಗೊಂಡು ನಮಗೆ ಅಂದರೆ ಜನ್ಮ ಕರ್ಮಚಮೇ ದಿವ್ಯವಾದ ಜನ್ಮನೇ ಅವನ ಸಂಕಲ್ಪದಿಂದನೇ ತೊಗೊಂಡಿರೋದು. ಹಾಗೆಲ್ಲ ಬಂದು ಕಷ್ಟಪಟ್ಟು ನಮಗೆಲ್ಲ ಒಂದು ಚರ್ಮ ಶ್ಲೋಕವನ್ನು ನಮಗೆ ಒಂದು ಸಂದೇಶನ ಕೊಡಬೇಕಾದ್ರೆ ಅದನ್ನು ಏನಕ್ಕೂ ಲೆಕ್ಕಕ್ಕೆ ಇಲ್ಲದೆ ಇರೋ ಥರ ಒಂದು ಭಗವದ್ಗೀತೆನೂ ಓದದೆ ಹೋದರೆ ಹಿಂದೂಗಳಾಗಿ ನಾವು ಏನು ಪ್ರಯೋಜನ? ಬದುಕಿ ಏನು ದಂಡ ಹೇಳ್ತೀನಲ್ಲ, ಅದು ಒಂದಾದರೂ ಒಂದು ಓದಬೇಕು. ಯಾಕಂದರೆ ಕೊನೆಯ ಅವತಾರ ಅದೇನೆ, ಅದನ್ನು ಕೊಟ್ಟು ಹೋಗಿದ್ದಾನೆ, ಅದನ್ನಾದರೂ ಓದಬೇಕು. ಏನು ಅಂತ ಕೇಳಬಾರ್ದಂತೆ. ಮಹಾತ್ಮ ಗಾಂಧಿ ಒಂದು ಸತಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದಾಗ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಲ್ಲ ಇರುತ್ತಲ್ಲ, ಬ್ರಿಟಿಷರು ಫಸ್ಟ್ ಕೇಳಿದ್ದಾನೆ ಮಹಾತ್ಮ ಗಾಂಧಿಗೆ ಭಗವದ್ಗೀತೆ ನಿಮ್ಗೆ ಗೊತ್ತಾ ಅಂತ. ಗೊತ್ತಿರಲಿಲ್ವಂತೆ ಅವಾಗ, ತುಂಬ ಅವಮಾನ ಆಯಿತು ಅಂತ. ವಾಪಸ್ ಬಂದು ಫಸ್ಟ್ ಭಗವದ್ಗೀತೆ ಒಂದು ಪುಸ್ತಕ ಕೊಂಡ್ಕೊಂಡು ಪೂರ್ತಿ ಕಲ್ತ್ಕೊಂಡು ನೆಕ್ಸ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದಾಗ ಯಾವ ಚಾಪ್ಟರ್ನಲ್ಲಿ ಏನು ಬೇಕೋ ಹೇಳ್ತೀನಿ ಅಂತ. ಅಂದರೆ ಆ ಥರ ಪಾಶ್ಚಾತ್ಯರು ಕೂಡ ಅದನ್ನು ಅಷ್ಟು ಮಹಿಮೆಯುಳ್ಳ ಒಂದು ಗ್ರಂಥ ಅದು ಅಂತ ಅವಾಗಿನ ಕಾಲಕ್ಕೂ ಎಲ್ಲ ಗೊತ್ತಿತ್ತು. ಇವಾಗಲೂ ಅವರು ಎಷ್ಟು ಭಾಷೆನಲ್ಲಿ 108 ಭಾಷೆಯಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಾರಿಗೆ ಯಾವ ಭಾಷೆ ಬೇಕೋ ಅದನ್ನು ಇಟ್ಕೊಳ್ಬೋದು. ಭಗವಂತ ತನ್ನ ಬಾಯಿಂದ ಆಡಿದ ಸಂಗತಿಗಳು ಇದೆಲ್ಲನೂ ಅವಾಗ ಹೇಳ್ತಾರೆ. ಇಲ್ಲಿ ಓರಿರವಿಲ್ ಒಳಿತು ಬಳರ ಆ ಥರ ಬಚ್ಚಿಟ್ಟು ಪಾಪ ಕಾಪಾಡಬೇಕಾಗತ್ತೆ. ಎಷ್ಟೊಂದಿರುತ್ತೆ. ಸಾಧಾರಣವಾಗಿ ಇವಳು ಕಳಿಸ್ಬೇಕಾದ್ರೆ ಎಲ್ಲ ಮಕ್ಕಳ ಥರನೂ ಇವಳು ಕೃಷ್ಣನೂ ಕಾಡಕ್ಕೆ ಕಳಿಸ್ತಾಳಂತೆ. ಯಾಕಂದರೆ ಗುರುತು ಸಿಗದೆ ಇರಲಿ ಅಂತ. ಬಾಕಿ ಒಂದು 100 ಗೊಲ್ಲರ ಮಕ್ಕಳ ಜೊತೆ ಹೋದರೆ ಇವನು ನಂದಗೋಪನ ಮಗ ಅಂತ ಗೊತ್ತಿಲ್ಲದೆ ಇರುತ್ತೆ, ಸೇಫಾಗಿರ್ತಾರೆ ಅಂತ. ಆ ಥರ ಎಲ್ಲ ಕಳಿಸ್ತಾ ಇದ್ರು ಅಂತ. ನೆರುಪೆನ್ನ ನಿನ್ನ ನೆಡುಮಾಲೆ, ಇವನೇನು ಯಾರಿಗೆ ನೆರಪು ಥರ ಇದ್ದ ಭಗವಂತ ಅಂತ ಹೇಳಿದ್ರೆ, ಭಗವಂತನೇ ಜ್ಯೋತಿಷ್ಯರಿ ಸ್ವರೂಪ. ಅವನು ಬೆಳಕು ಪ್ರಕಾಶಮಾನವಾಗಿರ್ತಾನೆ, ತಾಪಮಾನವಿರ್ತಾನೆ. ಸೂರ್ಯನಾರಾಯಣನಿಗೆ ತಾಪ ಯಾರು ಕೊಡೋದು ಅಂದ್ರೇ ಭಗವಂತನೇ. ಯಾಕಂದರೆ ಅಂತರ್ಯಾಮಿಯಾಗಿ ಭಗವಂತನೇ ಅಲ್ಲಿರೋದು. ಹೀಗಿರ್ಬೇಕಾದ್ರೆ ಅಂತರ್ಜ್ಯೋತಿ ಕಿಮಪಿ ಅಮಿನಾಂ ಅಂಜನಂ ಯೋಗ ದೃಷ್ಟೇ ಭಗವದ್ಯಾನ ಸೋಪಾನದಲ್ಲಿ ವೇದಾಂತ ದೇಶಿಕರು ಹಾಡ್ತಾರೆ. ಪ್ರತಿಯೊಬ್ಬರಿಗೂ ಅಂತರಾಳದಲ್ಲಿ ಅವರವರ ಅಂತರ್ಯಾಮಿಯಾಗಿ ಭಗವಂತ ಜ್ಯೋತಿ ಸ್ವರೂಪದಲ್ಲಿ ಇರ್ತಾನಂತೆ. ನಮಗೆಲ್ಲ ಯಾಕೆ ಮೈಯಲ್ಲಿ ಒಂದು ಶಾಖ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ದೀಪ ಬೆಳಗ್ತಾ ಇದೆ. ಯಾವಾಗ ಆ ದೀಪ ಹೊಟ್ಟೋಗುತ್ತೋ ಅದಕ್ಕೆ ಯಾವಾಗ ಹೇಳ್ತಾರೆ ದೀಪ ಆರೋಯ್ತು. ಸಿನಿಮಾಲೆಲ್ಲ ತೋರಿಸ್ಬೇಕಂದ್ರೆ ದೀಪ ಆರೋ ಥರ ತೋರಿಸ್ತಾರಲ್ಲ, ಎಲ್ಲ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಯ್ತು, ದೀಪ ಆರೋಯ್ತು ಅಂತ. ಆ ಶಾಖ ಯಾಕೆ ಹೊಟ್ಟೋಗುತ್ತೆ ಅಂದರೆ ಭಗವಂತ ಹೊಟ್ಟೋಗ್ತಾನೆ. ಭಗವಂತ ಇಲ್ಲದೆ ಹೋದರೆ ಆ ಶಾಖ ಇರೋದಿಲ್ಲ ನಮಗೆ. ಆ ಶಾಖವನ್ನು ಕೊಡುವಂಥ ನೆರುಪೆನ್ನ ನಿನ್ನ ನೆಡುಮಾಲೆ, ಬೆಂಕಿ ಥರ ಅಂತೆ ಅವನು. ಹೇಗೆ ಅಂದರೆ ಭಗವಂತನಿಗೆ 3 ಕಣ್ಣು, ತಪನೆ ಅಗ್ನಿನಯನ ಸ್ಥಾಪಾನ್, ಒಂದು ಚಂದ್ರ, ಒಂದು ಸೂರ್ಯ, ಇನ್ನೊಂದು ಬೆಂಕಿ. ಇದು ಮತ್ತು ಪಂಚಭೂತಗಳಲ್ಲಿ ಬೆಂಕಿ ಇದೆಯಲ್ಲ, ಬೆಂಕಿಯನ್ನು ಇವನೇ ಸೃಷ್ಟಿ ಮಾಡಿದ್ದು. ಪಂಚಭೂತಗಳೆಲ್ಲನೂ ಅಷ್ಟೇ. 24 ತತ್ವದಲ್ಲಿ ಪಂಚಭೂತಗಳನ್ನು ಶಬ್ದ ಸ್ಪರ್ಶ ರೂಪತತ್ವ ಇದೆ, ಅದೇನೇ ಬೆಂಕಿ. ಆ ರೂಪ ಕಣ್ಣಲ್ಲಿ ಕಾಣಿಸೋಂಥದ್ದು ಅದು ರೂಪತತ್ವನೇ ಬೆಂಕಿ ಆಗಿರೋದು. ಅದನ್ನೆಲ್ಲ ಸೃಷ್ಟಿ ಮಾಡೋದೇ ಭಗವಂತ. ಅದಕ್ಕೆ ಹೇಗೆ ಆ ಸುಡುವ ಒಂದು ಬೆಂಕಿನ ಮುಟ್ಟಿದ್ರೆ ಸುಡುವಂಥ ಒಂದು ತತ್ವ ಯಾಕೆ ಕೊಟ್ಟ ಅಂತ ಹೇಳಿದ್ರೆ, ಭಗವಂತ ಪ್ರತಿಯೊಂದರಲ್ಲೂ ಅನುಪ್ರವೇಶ ಮಾಡ್ತಾನಂತೆ. ಪಂಚೀಕರಣ ಅಂತಾರೆ ಅದಕ್ಕೆ. ಬ್ರಹ್ಮಸೂತ್ರದಲ್ಲೆಲ್ಲ ಬರುವಂಥ ವಿಷಯ ಇವು. ಪ್ರತಿಯೊಂದು ಪಂಚಭೂತಗಳಿಗೆ ಅದನ್ನು ಅನುಪ್ರವೇಶ ಮಾಡಿ ತಾನೇ ಅಂತರ್ಯಾಮಿಯಾಗಿ ಇರ್ತಾನೆ. ಹೇಗೆ ನಮ್ಮ ಅಂತರಾಳದಲ್ಲಿ ಭಗವಂತ ಇರ್ತಾನೋ ಅದೇ ಥರ ಈ ಪಂಚಭೂತಗಳಿಗೂ ಅವನೇ ಎಲ್ಲ ತಾನೇ ಆಗಿದ್ದಾನೆ, ಅವನೇನೆ. ನಮ್ಮಾಳ್ವಾರು ಹೇಳಬೇಕಾದ್ರೆ, ಏನಾದರೂ ನಿನಗೆ ಬದಲು ಕೊಡೋಣ, ಇಷ್ಟೆಲ್ಲ ನನಗೆ ಉಪಕಾರ ಮಾಡಿದೆಯಲ್ಲ ಅಂದರೆ, ಏನದ ಆವಿಯು ಮುನದೆ, ಪ್ರತಿಯೊಂದು ನಿಂದೇನೆ.
ಏನು ನನ್ನ ಜೀವನನೂ ಕೊಡೋಣ ಅಂದರೆ ಅದು ಕೂಡ ನಿಂದೇನೆ ಅಂತ. ಯಾಕಂದರೆ ಪಂಚಭೂತಗಳಿಂದ ಈ ಶರೀರ ಆಗಿರೋದೆಲ್ಲ ಪಂಚಭೂತಗಳಿಂದ ಉಂಟಾಗಿರೋ 24 ತತ್ವ. ಆ ಪಂಚಭೂತಗಳಲ್ಲಿ ಬೆಂಕಿ ಇದೆಯಲ್ಲ, ನೆರುಪೆನ್ನ ನಿನ್ನ ನೆಡು ಮಾಲೆ, ಅನೇಕ ಥರ ಬೆಂಕಿಗಳಿದೆ, ಒಂದೇ ಥರ ಅಲ್ಲ. ಬೆಂಕಿಗೆ 7 ನಾಲ್ಗೆ, ಸಪ್ತಜಿಹ್ವ ಅಂತ ಹೇಳ್ತಾರೆ. 7 ನಾಲ್ಗೆನೂ ಎಲ್ಲ ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಆಲ್ರೆಡಿ ದೇ ಹ್ಯಾವ್ ಐಡೆಂಟಿಫೈಡ್. ಒಂದೊಂದು ಲೇಯರ್ಗೆ ಯಾವ ಟೆಂಪ್ರೇಚರ್ ಇರುತ್ತೆ, ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ನರಕದಲ್ಲಿರೋ ಬೆಂಕಿನೇ ಬೇರೆ, ಅದು ಸುಡೋ ಅಂಥ ತೀಕ್ಷ್ಣತೆಯೇ ಬೇರೆ. ನಮ್ಮ ಹೊಟ್ಟೆ ಒಳಗೆ ಒಂದು ಬೆಂಕಿ ಇದೆ, ಅದು ವೈಶ್ವಾನರ ಅಂತ. ನಾವು ತಿಂದಿದ್ದೆಲ್ಲ ಜೀರ್ಣ ಮಾಡುತ್ತೆ. ಆ ಬೆಂಕಿ ಆರೋದ್ರೆ ನಮಗೆ ಜೀರ್ಣಶಕ್ತಿ ಕಡಿಮೆ ಆಗೋಗುತ್ತೆ. ಈ ಥರ ನಮ್ಮ ಮೈಯಲ್ಲಿ ಒಂದು ಶಾಖ ಇರಬೇಕು, ಎಲ್ಲ ಕಡೆನೂ ಇರಬೇಕು. ಅದನ್ನು ಇಲ್ಲಿ ಹೇಳ್ತಾರೆ, ನೆರುಪೆನ್ನ ನಿನ್ನ ನೆಡು ಮಾಲೆ. ಇವನು ಕಂಸನ ಹೊಟ್ಟೆನಲ್ಲಿ ಬೆಂಕಿ ಥರ ಇದ್ದಂತೆ. ಯಾಕೆಂದರೆ ಸದಾ ಕೃಷ್ಣನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೊಟ್ಟೆ ಉರಿ, ಎದೆ ಉರಿ ಎಲ್ಲ ಶುರು ಆಗುತ್ತೆ. ಇವನಿಗೆ ಏನು ಕಾಯಿಲೆ ಅಂದರೆ ಏನೂ ಕಾಯಿಲೆ ಇಲ್ಲ, ಕೃಷ್ಣನ ನೆನೆಸ್ಕೊಂಡು ಇವ್ರಿಗೆ ಕಾಯಿಲೆ. ಯಾವಾಗಲೂ ಹೇಳ್ತಾರಲ್ಲ, ಚಿಂತೆ ಇದೆಯಲ್ಲ, ಚಿಂತೆ ಯಾವಾಗಲೂ ಅಷ್ಟೇ. ಚಿಂತೆ ಇದ್ದರೆ ಅದು ನಿಮ್ಮನ್ನ ಚಿತೆವರೆಗೂ ಕರ್ಕೊಂಡು ಹೋಗುತ್ತೆ. ಒಂದು 0 ಅನುಸ್ವಾರ ಇದೆಯಲ್ಲ, ಅದನ್ನು ತೆಗೆದುಬಿಟ್ರೆ ಚಿತೆವರೆಗೂ. ಇವನಿಗೆ ಅದೇನೇ ಯೋಚನೆ. ಇವನು ಹೋಗಿ ಕರ್ಕೊಂಬಂದು ಎಲ್ಲ ಮಾಡಿದ್ರೆ ಕೂಡ ಯಾರೂ ಸಾಯಲಿಲ್ವಲ್ಲ, ಅದೇ ಯೋಚನೆ. ದಿನ ಬೆಳಗಾದರೆ ಕನ್ನಡಿ ನೋಡಿದ್ರೆ ಮುಖ ಕಾಣಿಸ್ತಾ ಇರಲಿಲ್ವಂತೆ. ಮುಖ ಕಾಣಿಸ್ತಾ ಇದ್ದರೆ ಶಕುನ ಕೇಳೋದು, ಏನು ಈ ಥರ ಇದೆಯಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಂತ. 2 ಮುಖ ಕಾಣಿಸೋದಂತೆ. ಕನ್ನಡಿಲಿ 2 ಮುಖ ಕಾಣಿಸಿದ್ರೆ ಸಾವು ಸನ್ನಿಹಿತ ಅಂದ್ಬಿಟ್ರು ಜ್ಯೋತಿಷ್ಯರು. ಮುಖ ಕಾಣಿಸ್ಲಿಲ್ಲ ಅಂದರೆ ಇನ್ನೇನು ಬಂದೇ ಬಿಡ್ತು ನಿನ್ನ ಸಾವು ಅಂತ ಹೇಳಿದ್ರು. ಹೆಂಡತಿನ ಕರೆದು ಕೇಳ್ತಾರಂತೆ, ನೀ ಕನ್ನಡಿಯಲ್ಲಿ ನಿನ್ನ ಮುಖ ಕಾಣಿಸ್ತಾ ಇದೆಯಾ ನೋಡೋದು, ಕಾಣಿಸ್ತಾ ಇದೆಯಲ್ಲ ಅಂತ. ಇನ್ನೂ ಭಯ ಜಾಸ್ತಿ. ಈ ಥರ ಆದಮೇಲೆ ಅವನ ಅಕ್ರೂರನ್ನು ಕಳಿಸ್ಬಿಟ್ಟು, ನನ್ನ ಕಣ್ಣೆದುರಿಗೆ ಅವನ್ನ ಸಾಯಿಸಬೇಕು, ಕರ್ಕೊಂಬಂದ್ಬಿಡು, ಇನ್ನು ನನಗಿರೋಕ್ಕಾಗಲ್ಲ, ನನಗೆ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ. ರಾಜ ಆದರೆ ಕೂಡ ಅವನಿಗೆ ಎಷ್ಟು ಕಷ್ಟ ನೋಡಿ. ಅಂದರೆ ನೆರುಪೆನ್ನ ನಿನ್ನ ನೆಡು ಮಾಲೆ. ಯಾರಿಂದ ಸೆತ್ತ ಅಂತ ಹೇಳಿದ್ರೆ ಅವನ ಹೊಟ್ಟೆ ಉರಿಯಿಂದಲೇ ಸೆತ್ತ ಕಂಸ, ಬೇರೆ ಯಾರು ಹೊಟ್ಟೆ ಉರಿ ಇಲ್ಲ. ಅವನ ಯೋಚನೆ, ಅವನ ಹೊಟ್ಟೆ ಉರಿ. ನೆರುಪೆನ್ನ ನಿನ್ನ ನೆಡು ಮಾಲೆ. ಆಶ್ರಿತ ವಾತ್ಸಲ್ಯ ಎಂಥದ್ದು ಅಂತ ಹೇಳಿದ್ರೆ ಬಾಕಿಯವ್ರನ್ನೆಲ್ಲ ಸುಡೋ ಅಂಥದ್ದು, ಬೆಂಕಿ ಥರ ಭಗವಂತ. ಅವನು ಹಾಗೆ ಸುಡ್ತಾನೆ. ಉನ್ನೈ ಅರುತ್ತಿತ್ತು ಒಂದೋ ಪರೈತ ಹುದಿಯಾದಿಲ್. ನಿನ್ನ ಹೇಳ್ತಾಳೆ, ನೆರುಪೆನ್ನ ನಿನ್ನ ನೆಡುಮಾಲೆ, ನಾವು ಬಂದ್ವಿ ನಿನ್ನ ಕರುತ್ತೆ ಪಿಳೆಪಿತ್ತು ಕಚ್ಚನ್ವಯಿತ್ತಿಲ್. ಕಂಸನ ಹೊಟ್ಟೆ ನಿಂದೆ ನೀನು, ಅದು ಅವನು ಸಾಯೋವರೆಗೂ ಹಾಗೆ ಇತ್ತು. ನೆರುಪೆನ್ನ ನಿನ್ನ ನೆಡುಮಾಲೆ ಉನ್ನೈ ಅರುತ್ತಿತ್ತಿವಂತೋ ಪರೈ ತರುದಿಯಾದಿಲ್. ನಿನ್ನನ್ನೇ ಹುಡ್ಕೊಂಡು ಬಂದ್ವಿ ಅಂತ. ಯಾಕೆ ನನ್ನನ್ನು ಹುಡ್ಕೊಂಬಂದ್ರಿ? ನಿನ್ನನ್ನೇ ಹುಡ್ಕೊಂಬಂದ್ವಿ, ನೀನೇ ಬೇಕು ಅಂತ ಬಂದ್ವಿ ಅಂತ. ಪರೈ ತರುದಿಯಾ ಹಿಲ್. ಕೃಷ್ಣ ಕೇಳ್ತಾರಂತೆ, ಆದರೆ ನಿಮಗೇನು ಮಹಾವಿಶ್ವಾಸ ಇಲ್ವಾ ನಿಮಗೆ? ತರುದಿಯಾ ಹಿಲ್ ಅಂತ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ತಾರೆ ವ್ಯಾಖ್ಯಾತಕಾರರು. ಯಾಕಂದರೆ ಭಗವಂತನ ಸಂಕಲ್ಪ ಇದೆಯಲ್ಲ, ಅದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಯಾವಾಗಲೂ ಅಷ್ಟೇ, ಭಗವಂತ ಸಂಕಲ್ಪ ಮಾಡಿದ್ರೆ ಮಾತ್ರನೇ ನಮ್ಗೆ ಸಿಗೋದು. ಕೊಡು ಅಂತ ಹೇಳಿಬಿಟ್ರೆ ಅವ್ನು ಕೊಡಬೇಕು ಅಂತ ಏನು ನಿರ್ಬಂಧ ಇಲ್ಲ. ತರುದಿಯಾ ಹಿಲ್ ಎಷ್ಟು ನೋಡಿ, ಅದೆಲ್ಲನೂ ಈ ಪರಿಭಾಷೆಯಲ್ಲಿ ನಮಗೆ ತೋರಿಸ್ಕೊಡ್ತಲ್ಲ. ಯಾರ ಹತ್ರ ಆದರೂ ಒಂದು ವಿಷಯ ಕೇಳಬೇಕಾದ್ರೆ ಹೇಗೆ ಕೇಳಬೇಕು, ನಮ್ಗೆ ಸಿಗಬೇಕಾದ್ರೆ ಹೇಗೆ ಮಾಡಬೇಕು, ಅದು ಆ ವ್ಯವಸ್ಥೆ ಅದನ್ನೆಲ್ಲ ಹೇಳ್ತಾರೆ. ಉನ್ನೈ ಅರುತ್ತಿತ್ತು ಬಂದೋ. ಯಾಕಂದರೆ ಬರೀ ನಮ್ಮ ಪರೈಬೇಕು ಅಂತಲೇ ಬಂದೆ ಅಂದರೆ ಸರಿ, ಅಲ್ಲಿ ಇಟ್ಟಿದ್ದೀನಿ ತೊಗೊಂಡೋಗಿ ಬಂದ್ಬಿಡ್ತಾನೆ. ಅದಕ್ಕೆ ಅದಕ್ಕೆ ಪೂರ್ವವಾಗಿ ಹೇಳಿದ್ಲು, ಉನ್ನೈ ಅರುತ್ತಿತ್ತು ಬಂದೋ, ನಿನ್ನನ್ನೇ ನೋಡೋಕ್ಕೆ ಬಂದ್ವಿ, ನಿನ್ನ ಕೈಯಿಂದಲೇ ತೊಗೊಳಕ್ಕೂ ಬಂದ್ವಿ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ಬಿಟ್ಟು ತಿರುತ್ತಕ್ಕ ಶೆಲ್ವಮಂ ಶೇವಮಂ ಯಾ ಪಾಡಿ ಹೇಳ್ತಾಳೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೇನು ಬೇಕು, ಅಷ್ಟೇನಾ ಪರೇ ಅಷ್ಟೇನಾ ಅಂತ ಕೇಳಿದ್ರೆ, ಅಲ್ಲ ತಿರುತ್ತಕ್ಕ ಶೆಲ್ವಮು. ತಿರುತ್ತಕ್ಕ ಅಂತ ಹೇಳಿದ್ರೆ ಇಲ್ಲೇ ನೋಡಿ, ಶರಣಾಗತಿ ಮಾಡಿದಾಗ ಇಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ನಂಬರ್, ಇದು 25 ಇದೆಯಲ್ಲ, ಇದು ಜೀವಾತ್ಮದ ನಂಬರ್. 24 ತತ್ವ. ಅದು 24 ತತ್ವ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಪಂಚಭೂತ, ಪಂಚ ತನ್ಮಾತ್ರೆ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಅಹಂಕಾರ, ಮಹತ್ತು, ಪ್ರಕೃತಿ. ಇದಿಷ್ಟು 24 ಟೋಟಲ್. 25ನೇ ನಂಬರು ಜೀವಾತ್ಮದ್ದು, 26ನೇ ನಂಬರು ಭಗವಂತನದು. ಈ 24 ಕಾಂಚೀಪುರಮಲ್ಲಿ ಹೋದರೆ ನಿಮಗೆ ಇದು ಚೆನ್ನಾಗಿ ನೋಡ್ಬೋದು. ಆ ಮೆಟ್ಲು ಹಸ್ತಿಗಿರಿ ಇದೆಯಲ್ಲ, ಚಿಕ್ಕದಾಗಿ ಒಂದು ಬೆಟ್ಟದ ಥರ ಇದೆ, ಆನೆ ಥರ. ಅದನ್ನು ಹತ್ಕೊಂಡು ಹೋಗ್ಬೇಕಾದ್ರೆ 24 ಮೆಟ್ಲು. ಬರ್ತೋಗ್ಬಿಡ್ತೀವಿ ನಾವು, ಸುಮ್ಮನೆ ಅರ್ಜೆಂಟಾಗಿ ಹೋಗಿ ವರದರಾಜನ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲದ್ರೆ ಬರೀ ಸೀರೆ ಮಾತ್ರ ತೊಗೊಂಡ್ಬಿಟ್ಟು ವರದರಾಜನ ನೋಡಲ್ಲ, ಹಾಗೆ ಬಂದುಬಿಡ್ತೀವಿ. ಎಷ್ಟೋ ಜನ ಮಾಡ್ತಾರೆ, ಎಲ್ಲ ಹೋಗ್ತಾರೆ, ಬರೀ ಸೀರೆ ವ್ಯಾಪಾರದಲ್ಲೇ ಇರ್ತಾರೆ. ಅಲ್ಲೊಬ್ಬ ವರದರಾಜ ಇದನ್ನು ಕೇಳಿದ್ದೆಲ್ಲ ಕೊಡ್ತಾನೆ ಅಂತಲೇ ಯಾರು ನೋಡಲ್ಲ. ಅಲ್ಲಿ ಹೋದಾಗ 24 ಸ್ಟೆಪ್ಪು. ಭಗವಂತನ ಮುಂದೆ ನಿಂತ್ಕೊಳ್ಳೋದು ನೀವು 25ನೇದು, ಎದುರುಗಡೆ ಇರೋದು 24.
ಎಂದು 26 ನೋಡುವೆ. ದಾಸರ ಹಾಡುಗಳಲ್ಲಿ ಬರುತ್ತೆ 26 ನಂಬರ್ ಈಸ್ ಗಾಡ್. ನೆಕ್ಸ್ಟ್ ನಂಬರ್ ಎಲ್ಲಾದರೂ ಬಸ್ ನಂಬರ್ ಎಲ್ಲ ನೋಡಿದ್ರೆ ಸಂತೋಷ ಮಾಡ್ಕೊಬಿಡಿ, ಭಗವಂತನ ನಂಬರ್. ಹೀಗೇನೆ ನಾವು ಭಗವಂತನ ಜೊತೆಗೆ ಹೇಗೆ ದೈನಂದಿಕ ಜೀವನದಲ್ಲಿ ಜೋಡಿಸ್ಕೊಳ್ಬೇಕು ಅಂದರೆ 2 ಎಲ್ಲ ನೋಡ್ತೀರಾ, ಇನ್ನೆಲ್ಲ ಒಂದು ಕಡೆ 6 ನೋಡ್ತೀರಿ. 26 ಭಗವಂತನ ಜ್ಞಾಪಿಸ್ಕೊಳ್ಳಿ. ಎಷ್ಟು ನಾವು ನೆನಪಿಸ್ಕೊಳ್ತೀವೋ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ, ಅವನನ್ನು ಯಾವಾಗ ಆಗುತ್ತೋ ಅವಾಗೆಲ್ಲ ನೆನೆಸ್ಕೊಳ್ಳಿ. ನಿಮ್ಮ ಕೆಲಸಗಳೆಲ್ಲ ಮಾಡಬೇಡ ಅಂತ ಹೇಳಲ್ಲ, ಯಾವಾಗ ಆಗುತ್ತೋ ಅವಾಗೆಲ್ಲ ನೆನಪಿಸ್ಕೊಳ್ಳಿ. ಅದನ್ನು ಹೇಳ್ತಾರೆ ತಿರುತ್ತಕ್ಕ ಶೆಲ್ವಮು. ಇಲ್ಲಿ ಬಂದು ಭಗವಂತನ ಎದುರಿಗೆ ನಿಂತ್ಕೊಂಡ್ವಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅಪ್ಪನವ್ರನ್ನ ಜ್ಞಾಪಿಸ್ಕೊಳ್ತೇನೆ. ತಿರುತ್ತಕ್ಕ ಶೆಲ್ವಮು, ನಿನ್ನ ಹೆಂಡತಿ ಏನು ಯೋಗ್ಯತೆ ನಮಗೆ ಇದೆ ಅಂತ ಅನ್ಕೋತಾಳೋ, ನಮಗೇನು ಕೊಡಬೇಕು ಅಂತಿದ್ದಾಳೋ ಅದನ್ನೇ ಕೊಡಲಿ ಅಂತ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ಕಟಾಕ್ಷ ಇಲ್ಲದೆ ನಮಗೇನೂ ಸಿಗೋದಿಲ್ಲ. ನೀನೇ ಸಂಕಲ್ಪ ಮಾಡಿದ್ರೆ ಕೂಡ ಲಕ್ಷ್ಮೀ ಕಟಾಕ್ಷ ಇಲ್ಲದೆ ಏನೂ ಸಿಗೋದಿಲ್ಲ. ವಾಮನ ಅವತಾರದಿಂದ ಬರಬೇಕಾದ್ರೆ ಬಲಿಚಕ್ರವರ್ತಿನ ಇದು ಮಾಡ್ಬೇಕಾದ್ರೆ ಮೇಲಿಂದ ಬರ್ಬೇಕಾದ್ರೆ ಒಬ್ಬನೇ ಬರ್ತಾನಂತೆ. ನಾನು ಬರ್ತೀನಿ ಅಂತಾಳಂತೆ ಲಕ್ಷ್ಮಿ. ಅಯ್ಯೋ ನೀನೆಲ್ಲ ಬಂದುಬಿಟ್ರೆ ಅವನ ಹತ್ರ ಎಲ್ಲ ನಾನು ಎತ್ಕೊಳ್ಳೋಕ್ಕಾಗಲ್ಲ, ನೀನು ಬರಬೇಡ ಅಂತ ಹೇಳ್ತಾರಂತೆ. ಇಲ್ಲ ನಾನು ಎಲ್ಲ ಕಡೆ ಬರ್ತೀನಿ ಅಂತಾರೆ. ಅವಾಗ ಕೃಷ್ಣಾಜಿನ ಹಾಕ್ಕೊಂಡು ಹೀಗೆ ಮುಚ್ಕೊಳ್ತಾರಂತೆ, ಹೀಗೆ ಲೇಸಾಗಿ. ಆಗ ಮುಚ್ಕೊಂಡ್ರೆ ಏನು ಮಾಡ್ತಾನೆ, ಅಲ್ಲಿ ಮೇಲಿಂದ ಬರಬೇಕಾದ್ರೆ ಅವತಾರ ಮಾಡ್ಬೇಕಾದ್ರೆ ಲೇಸಾಗಿ ಹೀಗೆ ನೋಡ್ತಾಳಂತೆ ಬಲಿಚಕ್ರವರ್ತಿನ. ಅಂದರೆ ಬಲಿಚಕ್ರವರ್ತಿ ಊರನ್ನೆಲ್ಲ ನೋಡ್ತಾಳೆ, ಊರಲ್ಲಿರೋರೆಲ್ಲ ಐಶ್ವರ್ಯವಂತರಾಗ್ಬಿಡ್ತಾರೆ. ಯಸ್ಯಾಂ ದಿಶಿ ವಿಹರತೆ ದೇವಿ ದೃಷ್ಟಿಸ್ತ್ವದೀಯ ತಸ್ಯಾಂ ಅಹಮಹಮಿಕಾಂ ಸಂಪದಂ ಸರ್ವತೋ. ಎಲ್ಲ ಕಡೆ ಸಂಪದ ಆಗ್ಬಿಡುತ್ತೆ. ಇವ್ರು ನೋಡಿದ ತಕ್ಷಣ ಅಲ್ಲಲ್ಲೇ ಒಳ್ಳೆ ಗ್ರಾಫಿಕ್ಸ್ ಥರ ಎಲ್ಲರೂ ಸಾಹುಕಾರ ಆಗ್ಬಿಟ್ರು. ಇವನು ದಾನ ಕೊಡಬೇಕು ಅಂದರೆ ಬಲಿಚಕ್ರವರ್ತಿ ವದಾನ್ಯ ಅಂದರೆ ಕೇಳೋರೇ ಯಾರು ಇಲ್ವಂತೆ, ಮತ್ತು ದಾನ ತೊಗೊಳ್ಬೇಕು. ಆ ಥರ ಎಲ್ಲರೂ ಸಾಹುಕಾರ ಆಗ್ಬಿಡ್ತಾರೆ. ಅದಕ್ಕೆ ತಿರುತ್ತಕ್ಕ ಶೆಲ್ವಮು ಶೇವಹಮು. ಶೇವಹಂ ಅಂದರೆ ಕೈಂಕರ್ಯ. ಯಾಂಪಾಡಿ ಅಂದರೆ ಹಾಡೋದೇ ಒಂದು ಕೈಂಕರ್ಯ. ಎಲ್ಲ ನೋಡಿ ಎಷ್ಟು ವಾಚ ಕೈಂಕರ್ಯ, ಹಾಡೋದು ಒಂದು ಕೈಂಕರ್ಯ. ನಾನು ನೆನ್ನೆ ಕೂಡ ಹೇಳ್ತಾ ಇದ್ದೆ, ಯಾವುದೇ ಕೈಂಕರ್ಯ ನಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಮಾಡ್ಬೋದು. ಪಾಡಿ ವರುತ್ತಮುಕ್ತಿ ವರುತ್ತಮಂ ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಸಂಸಾರದಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಲ್ಲ, ಅದು ಹೋಗಬೇಕು. ಸಂಚಿತ ಪಾಪನೋ ಪ್ರಾರಬ್ಧ ಕರ್ಮನೋ ಏನೋ ಒಂದಿರುತ್ತಲ್ಲ, ವರುತ್ತಮುಕ್ತಿಯಿಂದ ಕ್ಷೋಭೆ ಹೋಗಬೇಕು. ಆ ಕಷ್ಟದಲ್ಲಿ ಇರ್ತೀವಲ್ಲ ಅದು ನಮಗೆ ಹೋಗಬೇಕು. ವರುತ್ತಮುಕ್ತಿಯಿಂದ ಮಹಿಂಡೇಲೋರೆಂಬಾವ. 2 ವಿಷಯಲ್ಲಿ ಹೇಳ್ತಾರೆ. ನೀನು ಬರೋದ್ರಿಂದ ನಮಗೇನಾಗಬೇಕು, ವರುತ್ತಮುಕ್ತಿ ಇರಬೇಕು, ನಮ್ಮ ಕಷ್ಟ ಹೋಗಬೇಕು, ನಿನಗೂ ಖುಷಿ ಆಗಬೇಕು. ಮಹಿಂದ ಭಗವಂತನಿಗೆ ಯಾವಾಗಲೂ ಅಷ್ಟೇ ಅಂತಾರೆ, ಸೌಲಭ್ಯ ಸೌಶೀಲ್ಯ ಗುಣಗಳಿಂದ ನಮ್ಮನ್ನು ಕಾಪಾಡಿದ್ರೆ ನಮಗಿಂತ ಅವನಿಗೆ ತುಂಬ ಖುಷಿ ಅಂತ. ಯಾಕೆಂದರೆ ಅಲ್ಲಿ ವೈಕುಂಠದಲ್ಲಿ ಸೌಲಭ್ಯ ಸೌಶೀಲ್ಯ ಗುಣಗಳಿಗೆಲ್ಲ ಏನು ಅದಕ್ಕೆ ಬೆಲೆನೇ ಇಲ್ಲ. ಇವಾಗ ಯಾವುದೋ ನಾವು ಹೊಸ ಸೀರೆ ಉಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಯಾರಾದರೂ ಒಬ್ಬರಾದರೂ ಕೇಳಿದ್ರೆ ಅವು ಉಟ್ಕೊಂಡಿದ್ದಕ್ಕೆ ಅದು ಲಾಭ. ಯಾರೂ ಕೇಳಲೇ ಇಲ್ಲ ಅಂದರೆ ಇವು ಏನಿದು ಯಾರೂ ಕೇಳಲೇ ಇಲ್ಲ. ಅವಾಗ ನಾವು ಹೇಳಿ ತುಂಬ ಬಾಯಾರಿಕೆ ಆಗ್ತಾಯಿದೆ, ಇದು ಹೊಸ ಸೀರೆ ಅಂತ ಕಾಣುತ್ತೆ, ಅದಕ್ಕೆ ಬಾಯಾರಿಕೆ ಆಗ್ತಾಯಿದೆ ಅಂತ ಜ್ಞಾಪಿಸ್ಬೇಕು. ಮನೇಲಿರೋರ್ಗಂತೂ ಮುಂದೆ ಓಡಾಡ್ತಾ ಇದ್ರೆ ಗೊತ್ತಾಗಲ್ಲ, ಯಾಕಂದರೆ ಪೆಟ್ಟಿಗೆ ತುಂಬ ಸೀರೆ ಇದೆ, ಯಾವ ಕಲರೋ ಏನೋ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ನಾವು ಹೇಳಬೇಕು ಆ ಥರ ವರುತ್ತಮು ತೀರಬೇಕು, ಮಹಿಳ್ಬೇಕು. ಮಹಿಳ್ದ ಭಗವಂತ ಸಂತೋಷವಾಗಿರಬೇಕು, ಅದನ್ನು ಇಲ್ಲಿ ಹೇಳ್ತಾರೆ ತುಂಬ ಚೆನ್ನಾಗಿ. ಆಶ್ಚರ್ಯ, ಒಂದೊಂದು ಭಾಷೆಗಳು ಆಳ್ವಾರ್ಗೆ ಇವಾಗೆಲ್ಲ ನಮಗೆ ಸುಮ್ಮನೆ ಹೀಗೆ ಒಂದು 6 ಲೈನು ಒಂದು ಭಾಷೆ ಓದಿದ್ವಿ ಅಂತ ಇಟ್ಕೊಳ್ಳಿ, ಇಷ್ಟೆಲ್ಲ ಅನುಭವಕ್ಕೆ ಬರೋದಿಲ್ಲ. ಕಾಲಕ್ಷೇಪ ಮಾಡೋದ್ರಲ್ಲಿ ಅದರಲ್ಲಿ ತುಂಬ ಒಂದು ಹಿರಿಮೆ ಏನಪ್ಪ ಅಂತ ಹೇಳಿದ್ರೆ ಅವ್ರು ಹೇಗೆ ಅಂದ್ಕೊಳ್ತಾರೆ ಆ ದೃಷ್ಟಿಯಿಂದ ನೋಡಿ ನಮಗೆ ಅವೆಲ್ಲ ನಮಗೆ ಗೊತ್ತಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದು ಇವ್ರುಗಳೆಲ್ಲ ಹಾಡ್ಬೇಕು. ನೆನಪೆನ್ನ ಯಾರು ಬರುತ್ತಪ್ಪ ನಮ್ಮ ಕಷ್ಟಗಳನ್ನು ಯಾರ ಕೈ ತೀರ್ಸೋಕ್ಕಾಗತ್ತೆ ಅಂತ ಹೇಳಿದ್ರೆ ಭಗವಂತನ ಒಬ್ಬನ ಕೈಲೇ ತೀರ್ಸೋಕ್ಕಾಗೋದು. ಯಾಕಂದರೆ ಸಂಸಾರದಲ್ಲಿ ಆ ಪಾಪ ಎಲ್ಲ ಹೋಗಿ, ಸಂಚಿತ ಪಾಪ ಎಲ್ಲ ಹೋಗಿ ನಮಗೆ ಮತ್ತೆ ಜನ್ಮ ಬರದೇ ಇರೋ ಥರ ಮಾಡಬೇಕು ಅಂದರೆ ಮೋಕ್ಷಕ್ಕೆ ಹೋಗ್ಬೇಕು. ನಾವು ಆ ಮೋಕ್ಷಕ್ಕೆ ಹೋಗೋಕ್ಕೆ ಕೊಡೋಕ್ಕೆ ಯಾರಿಗೆ ಅರ್ಹತೆ ಇದೆ ಅಂದರೆ ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಅವನೇ ಹೇಳ್ತಾನೆ. ಯೋ ಮಾಮ ಜನ್ಮನಾದಿಚ್ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ನಾನು ಒಬ್ಬನೇ ಎಲ್ಲರ ಪಾಪವನ್ನು ನಿಶ್ಶೇಷವಾಗಿ ಕಳೆಯೋಕ್ಕೆ ಆಗತ್ತೆ. ಇದನ್ನು ಯಾರು ಅಸಮ್ಮೂಢ, ಯಾರು ಬುದ್ಧಿವಂತರು ತಿಳ್ಕೊಳ್ತಾರೋ ಅವರು ಬಂದು ನನ್ನ ಸೇರ್ತಾರೆ ಅಂತ ಹೇಳಿದರು. ಇವೆಲ್ಲನೇ ಅವತಾರ ರಹಸ್ಯಗಳು. ಯಾರು ಭಗವಂತನ ಅವನ ಜನ್ಮ ಯಾವುದು ಕರ್ಮದಿಂದ ಆಗಿಲ್ಲ ಅಂತ ಗೊತ್ತಾಗುತ್ತೋ ಅದೆಲ್ಲ ಒಂದೊಂದು ಪಾಯಿಂಟ್ ಆ ಥರ ಒಂದು ತಿಳ್ಕೊಂಡ್ರೆ ಅವ್ರಿಗೆಲ್ಲ ರಹಸ್ಯ ತಿಳಿದಾಗ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತಿ ತತ್ವತಃ ಸೋವಿಕಂಪೇನ ಯೋಗೇನ
ಯುಜ್ಯತೆ ನಾತ್ರ ಸಂಶಯ, ಸಂಶಯನೇ ಬೇಡ. ಯಾರಿಗೆ ಈ ವಿಷಯ ಗೊತ್ತಾಗುತ್ತೋ ಭಗವಂತ ಒಬ್ಬ ಇದ್ದಾನೆ, ನಾವೆಲ್ಲ ಅವನಿಗೆ ಹೋಗಿ ಸೇರಬೇಕಾದವರು, ಅವನಿಂದನೇ ಎಲ್ಲ ನಡೀತಾ ಇದೆ ಅಂತ ಯಾರು ತಿಳ್ಕೊಳ್ತಾರೋ, ಅವನ ಅವತಾರ ಮಾಡೋದು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಅಂತ ಯಾರು ಅಂದ್ಕೊಳ್ತಾರೋ ಅವ್ರು ಖಂಡಿತವಾಗ್ಲೂ ನನ್ನನ್ನು ಒಂದು ಸತಿ ಆದರೂ ಅವ್ರ ಹತ್ರ ಅಂದ್ಕೊಂಡಿದ್ರು ಸಾಕಂತೆ ಬಂದು ನನ್ನನ್ನು ಸೇರಿಕೊಳ್ತಾರೆ ಅಂತ ಹೇಳ್ತಾರೆ. ತಿರುತಕ್ಕ ಶೆಲ್ವಮು ಅಂತ ಹೇಳಿದ್ರೆ ನಿನಗೆ ಸಂಬಂಧಪಟ್ಟಿದ್ದ ಲಕ್ಷ್ಮೀ ಶ್ರೀ ಇದ್ದಾಳಲ್ಲ ಅವಳು ಇಬ್ಬರು ಸೇರಿ ನಮಗೆ ಇದು ಅನುಗ್ರಹ ಮಾಡಬೇಕು ಅಂತ. ಇದು ನಾವು ಯಾವಾಗಲೂ ಹೇಳ್ತಾ ಇದ್ವಿ. ಶೂರ್ಪನಖಿ ಬರೀ ರಾಮ ಬೇಕು ಅಂತ ಹೇಳ್ದ, ಅವಳು ಕೆಟ್ಟೋದು, ಅವಳಿಗೂ ರಾಮನ ಸಿಗಲಿಲ್ಲ, ಅವಳು ಕೆಟ್ಟೋದು. ಅದೇ ಥರ ರಾವಣ ಬರೀ ಸೀತೆ ಮಾತ್ರ ಸಾಕು, ರಾಮ ಬೇಡ ಅಂತ ಹೇಳ್ದ, ಎಲಿಮಿನೇಟ್ ಮಾಡಬೇಕು ಅಂತ, ಅವನು ಸತ್ತೇ ಹೋದ. ಆ ಥರ ಇದೆ. ತಿರುತಕ್ಕ ಶೆಲ್ವಮು ತಿರುವುಕ್ಕು ತಿರುವಾಹಿಯ ದೇವ ಅಂತ ಹೇಳಿ ಹಾಡ್ತಾರೆ, ತಿರುಮಂಗೈ ಆಳ್ವಾರು. ಯಾರಪ್ಪ ಅಂತ ಹೇಳಿದ್ರೆ, ಯಾರು ಭಗವಂತನಿಗೂ ಒಂದು ಐಶ್ವರ್ಯ ಗುಣ ಎಲ್ಲ ಕೊಡೋದು ಯಾರಪ್ಪ ಅಂತ ಹೇಳಿದ್ರೆ ಅದನ್ನು ತುಂಬ ಚೆನ್ನಾಗಿ ಇವರು ಶ್ರೀಗುಣ ರತ್ನಕೋಶ ಅಂತ ಪರಾಶರ ಭಟ್ರು ಬರೀತಾರೆ. ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ ಆ ಒಂದು ಪದ್ಯದಲ್ಲಿ. ಅಪಾಂಗ ಭೂಯಾಸೋ ಯದುಪರಿ ಪರಂ ಬ್ರಹ್ಮ ತದಭೂತ್ ಅಮಿಯತ್ರ ವಿದ್ವಾ ಸಚಶಕಪತ ಶತಶಕಮಖಾದಿಸ್ತದತರಾತ್ ಅತ ಶ್ರೀರಾಮ್ನಾಯಸ್ತದವಯಂ ಶಮಸ್ತ್ವಾಂ ಪ್ರಣಿಜಗೋ ಪ್ರಶಸ್ತಿಸ್ತ್ವಾರಾಜ್ಞೋ ಯದಿ ಚ ಪುರಿಕೋಶಕತನಂ ಅಂತ ಹೇಳ್ತಾಳೆ. ಯಾರು ಎಲ್ಲವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಅದು ಕೊಡೋಕ್ಕೆ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ ನಿನ್ನ ದೃಷ್ಟಿ ಭಗವಂತನ ಮೇಲೆ ಬಿದ್ದಾಗ ಮಾತ್ರನೇ ಸಾಧ್ಯ ಆಗೋದು, ಇಲ್ಲದಿದ್ದರೆ ಇಲ್ಲ ಅಂತ. ಎರಡು ಕಡೆ ನಾವು ನೋಡಿದ್ವಿ. ಭಗವಂತ ಕೂಡ ಅಷ್ಟೇ 14,000 ಕರದೂಷಣರನ್ನ ನಿರಸನ ಮಾಡುವಾಗ ಸೀತೆಯನ್ನು ಒಳಗೆ ಕಳಿಸ್ಬಿಡ್ತಾರೆ. ಯಾಕೆಂದರೆ ಅವಳ ದೃಷ್ಟಿ ಬಿದ್ದರೆ ಅವರನ್ನೆಲ್ಲ ಸಾಯಿಸೋಕ್ಕಾಗೋದಿಲ್ಲ, ರಾಮನಿಗೇನೆ ಅನುಗ್ರಹ ಮಾಡಿಬಿಡ್ತಾಳೆ ಅಲ್ಲೊಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಅಜಿನ ಹಾಕಿ ಕೃಷ್ಣನನ್ನು ಲಕ್ಷ್ಮಿಯನ್ನು ಮುಚ್ಕೊಳ್ತಾನೆ ವಾಮನ ಅವತಾರದಲ್ಲಿ. ಯಾಕಂದರೆ ಬಲಿಚಕ್ರವರ್ತಿ ಉದ್ಧಾರ ಆಗಿಬಿಟ್ರೆ ಅವನ ಹತ್ರ ಎಲ್ಲ ತೊಗೊಳ್ಬೇಕಲ್ಲ, ತೊಗೊಳಕ್ಕಾಗೋದಿಲ್ಲ, ಅವನನ್ನು ದರಿದ್ರನಾಗಿ ಮಾಡಬೇಕು ಪಾತಾಳಕ್ಕೆ ಕಳಿಸ್ಬೇಕಾದ್ರೆ. ಅದಕ್ಕೋಸ್ಕರ ಅಲ್ಲಿ ಅದರ ಅಭಾಂಗ ಭೂಯಾಸೋ ಯದಿ ಪರಿ ಪರಂ ಬ್ರಹ್ಮ ತದಭೂತ್. ಚತುರ್ಮುಖ ಬ್ರಹ್ಮನೇ ಆ ಪದವಿಲಿ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಇನ್ನೇನೇನೆ. ಭ್ರೂಭಂಗಾತ್ ಕುಸುಮಧನುಷ ಕಿಂಕರೋ ಮೇ ರುದನ್ವಾ. ಒಂದು ಭ್ರೂಭಂಗ ಆಡೋದ್ರಲ್ಲೇ ಅವ್ರವ್ರ ಪದವಿ ಎಲ್ಲ ಚೇಂಜ್ ಮಾಡಿಬಿಡ್ತಾರಂತೆ. ಹೇಗೆ ನಾವು ಚೆಸ್ ಕಾಯಿನ್ಸು ಚೇಂಜ್ ಮಾಡಿದಾಗ ಒಂದು ಕುದುರೆ ರಾಣಿ ಆಗುತ್ತೆ, ಇನ್ನೊಂದು ಆ ಥರ ಆಗುತ್ತಲ್ಲ, ಆ ಒಂದು ಪೊಸಿಷನಲ್ಲಿ ಎಲ್ಲರ ದೇವತೆಗಳ ಪೊಸಿಷನ್ ಎಲ್ಲ ಚೇಂಜ್ ಆಗುತ್ತೆ. ಆಲೋಕ್ಯತ್ವಾಂ ಅಮೃತ ಸಹಜೆ ವಿಷ್ಣು ವಕ್ಷಸ್ ತಲಸ್ತಾ ಶಾಪಾಕ್ರಾಂತ ಶರಣ ಭಗವನ್ ಸಾವರೋಧ ಸುರೇಂದ್ರ ಲತ್ವಾ ಭೂಯಸ್ತ್ರಿಭುವನಮಿದಂ ಲಕ್ಷಿತಂ ತ್ವತ್ಕಟಾಕ್ಷೈ ಸರ್ವಾಕಾರ ಸ್ಥಿರ ಸಮುದಯಾಂ ಸಂಪದಂ ನಿರ್ವಿಶಂತಿ. ಒಂದು ಚೂರು ಬಿಡದೆ ಎಲ್ಲ ವಾಪಸ್ ಸಿಕ್ತಂತೆ. ಯಾರಿಗೆ? ಇಂದ್ರನಿಗೆ ಎಲ್ಲ ಶಾಪಗ್ರಸ್ತನ ಕಳ್ಕೊಂಡ್ಬಿಟ್ಟಿದ್ನಲ್ಲ. ಯಾವಾಗ ಅಂತ ಹೇಳಿದ್ರೆ ಲಕ್ಷ್ಮಿ ಪ್ರಾದುರ್ಭಾವ ಆದಮೇಲೆ ಇವಳು ಕಟಾಕ್ಷ ಇಂದ್ರನ ಹತ್ರ ಬೇಡ್ತಂತೆ. ಯಾವಾಗ ಅಲ್ಲಿ ಹಗ್ಗ ಹಿಡ್ಕೊಂಡು ಕಡಿತಾ ಇದ್ನಲ್ಲ, ಇಂದ್ರನ ನೋಡಿದಂತೆ, ಯಾಕೆ ಇವನು ಹಿಂಗೆ ದರಿದ್ರನಾಗಿದ್ದಾನೆ ಅಂತ ಒಂದು ಕಡೆ ಹಿಂಗೆ ನೋಡಿದಂತೆ. ಅದು ನೋಡಿದ ತಕ್ಷಣ ಅವ್ನು ಕಳೆದೋಗಿದ್ದೆಲ್ಲ ವಾಪಸ್ ಸಿಕ್ತು ಅಂತ. ಇದು ಎಲ್ಲ ಅಮ್ಮನವರಿಂದ ಆಗುವಂಥದ್ದು. ಅದಕ್ಕೆ ತಿರುತಕ್ಕ ಶೆಲ್ವಮು ಶೇವಹಮುಮ್ಯಾಂ ಪಾಡಿ ವರುತ್ತಂ ತೀರ್ಥ ಮಹಂಡೇಲೋರೆಂಬಾವಾಯ್. ಇನ್ನು ಒಂದೇ ಒಂದು ಸ್ವಾಪದೇಶ ಅಂತ ಹೇಳಿಬಿಟ್ಟು ಇವತ್ತಿನ ಭಾಷಣ ಮುಗಿಸ್ಕೊಳ್ತೀನಿ. ನಾಳೆ ಭಾಷಣ ಹೇಳೋಕ್ಕಾಗಲಿಲ್ಲ ಇವತ್ತು, ಪರವಾಗಿಲ್ಲ, ಅವತ್ತೇ ಹೇಳ್ಕೊಳ್ಳೋಣ. ಯಾಕೆ ನಾನು ಏನಂದರೆ ಇವತ್ತು 2 ಮುಗಿಸಿದ್ರೆ ಕೂಡಾರೈ ವೆಲ್ಲಂ ಭಾಷಣದೇ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇರಲಿ, ಪರವಾಗಿಲ್ಲ, ಹೇಳೋಣ. ಇಲ್ಲಿ ಸ್ವಾಪದೇಶ ಅಂತಲೂ ಸ್ವಲ್ಪ ತುಂಬ ಚೆನ್ನಾಗಿದೆ, ಗಮನಿಸಬೇಕಾಗಿದ್ದು. ಇರವಿಲ್ಲ ಅಂತ ಹೇಳಿದ್ರೆ ಸಂಸಾರ, ಈ ಪ್ರಕೃತಿ ಮಂಡಳನೇ ಕತ್ತಲೆ. ಅದು ಕತ್ತಲೆ ಅಂದರೆ ಲೈಟ್ ಇಲ್ಲ ಅಂತ ತಿಳ್ಕೊಬೇಡಿ. ಯಾಕಂದರೆ ನಮಗೆ ಜ್ಞಾನದ ಮಟ್ಟ ಇದೆಯಲ್ಲ, ಅಜ್ಞಾನನೇ ಕತ್ತಲೆ. ನಮಗೆ ತಿಳಿದೇ ಇರೋದು, ದಾರಿ ಗೊತ್ತಾಗಲ್ಲ ಭಗವಂತನ ಹತ್ರ ಹೋಗೋಕ್ಕೆ. ಒರುತ್ತಿ ಮಹನಾಯ್. ಭಗವಂತ ಹೇಗೆ ಅಂದರೆ ಗಾಯತ್ರಿಯಲ್ಲಿ ಹುಟ್ಟಿ ಮೂಲ ಮಂತ್ರದಲ್ಲಿ ಅವನು ಬೆಳೀತಾನೆ. ಅದನ್ನು ನಾವು ನೋಡಬೇಕು. ಛಂದಸ್ಸಲ್ಲೇ, ವೇದದ ಛಂದಸ್ಗಳಲ್ಲೇ ಭಗವಂತ ಆವಿರ್ಭಾವ ಆಗೋದು, ಬೆಳೆಯೋದು ಮೂಲ ಮಂತ್ರದಲ್ಲಿ. ಬೆಳೆಯೋದು ಅಂತ ಹೇಳಿದ್ರೆ ನಾವುಗಳೆಲ್ಲ ಜಪ ಮಾಡಿ 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 ಅವನ ಹಿರಿಮೆಯನ್ನು ತೋರಿಸ್ತೀವಲ್ಲ, ಅದನ್ನು ಹೇಳ್ತಾರೆ. ಒಳಿತು ಒಳರ ಹೇಗೆ ಅಂದರೆ ವಿಷಯಾಂತರಗಳಲ್ಲಿ ಮುಚ್ಚೋಗ್ಬಿಟ್ಟಿರ್ತೀವಂತೆ ನಾವು. ನಾವು ಆತ್ಮದ ಬೆಲೆ ನಮಗೆ ಗೊತ್ತಿರಲ್ಲ. ಅದು ಒಳಿತು ಒಳರ, ಅಲ್ಲೂ ಪ್ರಕಾಶಮಾನವಾಗಿರೋ ಒಂದು ಜ್ಯೋತಿ ಇದೆ.
ಭಗವಂತನಷ್ಟೇ ಅದಕ್ಕೂ ಕೇಪಬಿಲಿಟಿ ಎಲ್ಲ ಇದ್ದರೂ ಕೂಡ ಮಂಕಾಗ್ಬಿಟ್ಟಿದೆ ಪ್ರಕೃತಿ ಮಂಡಲದಲ್ಲಿ. ಈ 3 ತ್ರಿಗುಣಾತ್ಮಕವಾಗಿ ಅಲ್ಲಿ ಸೇರಿಕೊಂಡು ಕಷ್ಟಪಡ್ತಾರೆ ಅಂತ ಹೇಳ್ತಾರೆ. ತರಿಕಿಲಾನಾಹಿತಾಂತಿಗನಿನಿಂದ ಧರಿಸೋಕ್ಕಾಗದೇ ಇರೋಂಥ ಒಂದು ತಾಪ ಯಾವುದು ಅಂದರೆ ಈ ಸಂಸಾರದ ತಾಪ. ಎಲ್ಲರಿಗೂ ಏನೋ ಒಂದು ಕಷ್ಟ ಇರುತ್ತಲ್ಲ ಅದನ್ನು ಹೇಳ್ತಾರೆ. ನೀನಿಂದ ಇವಾಗ ನಮ್ಮ ಪಾಪಗಳನ್ನು ನೆನೆಸ್ಕೊಳ್ಬೇಕಂತೆ. ಯಾಕೆ ನಾವು ಹೀಗಿದ್ದೀವಿ, ಯಾಕೆ ನಾವು ಸೌಖ್ಯವಾಗಿಲ್ಲ ವೈಕುಂಠದಲ್ಲಿ, ಅಲ್ಲಿ ಹೋಗೋಕ್ಕೆ ನಮ್ಮನ್ನು ಏನು ತಡೆಯುತ್ತೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲ ನಮಗೆ ಗೊತ್ತಾಗತ್ತೆ. ಕರುತ್ತೈ ಪಿಳೆಪಿತ್ ದುಷ್ಟಶಕ್ತಿಗಳನ್ನೆಲ್ಲ ಭಗವಂತ ಹೋಗಿಸ್ತಾನೆ ಅಂತ. ನೆರುಪೆನ್ನ ನಿನ್ನ ನೆಡುಮಾಲೆ, ನಮ್ಮ ವ್ಯಸನಗಳನ್ನೆಲ್ಲ ಬೆಂಕಿ ಥರ ಸುಟ್ಟು ಬಿಡ್ತಾನಂತೆ ಭಗವಂತ. ತೀನಿಲ್ ತೂಷಾಹುಂ ಶೆಪ್ಪೇಲೋ ರೆಬ್ಬಾವಾಯ್, ಮೊದಲೇ ಹಾಡದ್ನಲ್ಲ, 5ನೇ ಹಾಡನ್ನೇ ಹಾಡ್ಬಿಟ್ಲು ಅವಳು. ಉನ್ನೈ ಅರುತ್ತಿತ್ತು ಒಂದೋ, ನಿನ್ನನ್ನೇ ನಾವು ಹುಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ಮೋಕ್ಷವನ್ನೇ ನಾವು ಅರಿಸ್ತಾ ಇದ್ದೀವಿ ಅಂತ, ನಾವೆಲ್ಲ ಮೋಕ್ಷಳಾಗಿ ಬಂದ್ವಿ ಅಂತ. ಪರೈತ ಹೃದಯ ಹಿಲ್, ಮೋಕ್ಷದಲ್ಲಿ ಕೈಂಕರ್ಯ ಮಾಡಬೇಕು, ಅದನ್ನು ನೀನು ಕೊಡ್ತೀಯ. ತಿರುತ್ತಕ್ಕ ಶೆಲ್ವಮು, ಶ್ರೀಯ ಗುಣಗಾನ ಮಾಡಬೇಕು ನಾವು, ಅವಳನ್ನು ಸೇರಿಸಿ ಹಾಡಬೇಕು. ಅಲ್ಲಿ ಬರೀ ಒಬ್ಬನ್ನೇ ಹಾಡೋದಲ್ಲ, ನಿನ್ನನ್ನು ಅವಳ ಸಮೇತ ಅಲ್ಲಿ ಹಾಡಬೇಕು ಅಂತ. ವರುತ್ತಂತಿಯಿಂದ ಮಹಿಂಡೇಲೋರೆಂಬಾವಾಯ್, ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ, ಸ್ತನಭರನ ಮಿತಾಂಗಿ ಸಾಗ್ರ ವಾತ್ಸಲ್ಯ ಸಿಂಧು, ಅಲಕವಿನಿಹಿತಾಭಿ ಸ್ರಗ್ಭಿರ ಕೃಷ್ಣನಾಥ, ವಿಲಸತುರ್ದಿಗೋದ ವಿಷ್ಣು ಚಿತ್ತಾತ್ಮಜಾನಃ, வேயர் புகழ் வில்லி புத்தூராடி பூரம் மேல்மேலும் நிகழ்க, விஷ்ணு சித்தர் தூய திருமகளாய் வந்து அரங்கனார்க்கு துழாய் மாலே முடிசூழ் கொடுத்த மாதே, நேயமுடன் திருப்பாவை பாட்டாரைந்தும் நீயுரைத்த தையரு திங்கள் பாமாலை, ஆழப்புகழ் 143 அன்புடனே அடியேனுக்கு அருள் செய்.